ಹಲೋ ಹಲೋ ಹಲೋ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಮುನಿಯಾಲು ಬಿಲ್ಲವ ಸಂಘದ ಪ್ರತಿನಿಧಿಯಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿಭಾಗದ ಮುನಿಯಾಲು ಇದರ ಆಂಗ್ಲ ಶಿಕ್ಷಕರಾಗಿರುವಂಥ ಶ್ರೀ ಪ್ರಕಾಶ್ ಪೂಜಾರಿ ಇವರು. ಇವರಿಗೆ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲೋ ಹಲೋ. ವೇಷಭೂಷಣಕ್ಕಾಗಿ ನಮ್ಮೆಲ್ಲ ಬಂಧುಗಳು ತಯಾರಾಗ್ತಾ ಇದ್ದಾರೆ. ಅವರಿಗೋಸ್ಕರ ಒಂದಷ್ಟು ಹೊತ್ತನ್ನು ಕಾಯ್ತಾ ಇದ್ದೇವೆ. ಸಂಘದ ವ್ಯಾಪ್ತಿಯ ಬಿಲ್ಲವ ಬಂಧುಗಳ ಸಾಂಸ್ಕೃತಿಕ ಸಂಜೆ ಇದೀಗ ಪ್ರಾರಂಭವಾಗಲಿಕ್ಕಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ ಸಮಾರೋಪ ಸಮಾರಂಭ ಸಂಜೆ 4:00 ಸರಿಯಾಗಿ ಪ್ರಾರಂಭವಾಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ, ಮಾಜಿ ಅಧ್ಯಕ್ಷರು, ರಾಜ್ಯ ಹಿಂದುಳಿದ ವರ್ಗಗಳ ನಿಗಮ ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಬೇಬಿ ಪೂಜಾರಿ ಅವರು. ಹಾಗೆ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸೂರ್ಯೋದಯ ಪಾರಂಪಳ್ಳಿ, ಅಧ್ಯಕ್ಷರು ಬ್ರಹ್ಮ ವೈದರ್ಕಳ ಅಧ್ಯಯನ ಕೇಂದ್ರ. ಹಾಗೆ ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕಿದ್ದಾರೆ ಕೊರಗ ಪೂಜಾರಿ, ಅಧ್ಯಕ್ಷರು ಮೂರ್ತೇದಾರರ ಸೇವಾ ಸಹಕಾರಿ ಸಂಘ ನಿಕೋಟ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹಾಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಿಕ್ಕಿದ್ದಾರೆ ಪ್ರಭಾಕರ್ ಪೂಜಾರಿ, ಅಧ್ಯಕ್ಷರು ಉಡುಪಿ ನಗರಸಭೆ. ಹಾಗೆ ಸನ್ಮಾನವನ್ನು ನೆರವೇರಿಸಲಿಕ್ಕಿದ್ದಾರೆ ಉಡುಪಿ ನಗರಸಭೆಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಶ್ರೀ ದಿನಕರ್ ಹೇರೋರೆಯವರು. ಹಾಗೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಇರುವವರು ಶ್ರೀ ಕಾಶಿನಾಥ್ ಶೆಣೈ, ಉದ್ಯಮಿಗಳು, ಸುಪ್ರತಾ ಕ್ಯಾಶ್ಯೂಸ್ ಕಚ್ಕೆ ನಾಲ್ಕೂರು, ಶ್ರೀ ಜಯಂತ್ ಪೂಜಾರಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕರ್ಣೆ, ಶ್ರೀ ಸರ್ವೋತ್ತಮ್ ಪೂಜಾರಿ, ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ಶಿವಗಿರಿ ಕ್ಷೇತ್ರ ಬಾರ್ಕೂರು,
ಶ್ರೀ ಸಂತೋಷ್ ಕ್ಯೋಟ್ಯಾನ್ ಉದ್ಯಮಿಗಳು ಉಗ್ಗೇಲ್ಬೆಟ್ಟು, ಶ್ರೀ ರಮೇಶ್ ಪೂಜಾರಿ ಕೆಳಬಾದ್ಲು ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಾವರ, ಶ್ರೀ ಉದಯ್ ಕುಮಾರ್ ಪೂಜಾರಿ ಗೌರವ ಸಲಹೆಗಾರರು, ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸಂಘ ರಿಜಿಸ್ಟರ್ಡ್ ಬೇಳುವೆ, ಶ್ರೀ ಓಬು ಪೂಜಾರಿ ಕಾರ್ಯಾಧ್ಯಕ್ಷರು, ಆತ್ಮಾನಂದ ಸರಸ್ವತಿ ತಾಂತ್ರಿಕ ಕಾಲೇಜು ಬಿಲ್ಲಾಡಿ ಮಾನ್ಯ, ಶ್ರೀ HS ಅಣ್ಣಪ್ಪ ಪೂಜಾರಿ ಅಧ್ಯಕ್ಷರು, ಬ್ರಹ್ಮಶ್ರೀ ಗುರುನಾರಾಯಣ ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಹೆಬ್ರಿ, ಶ್ರೀ M ಆನಂದ ಪೂಜಾರಿ ಸ್ಥಾಪಕ ಅಧ್ಯಕ್ಷರು, ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಮುನಿಯಾಲು, ಶ್ರೀ ಹರೀಶ್ ಜಿ ಪೂಜಾರಿ ಅಧ್ಯಕ್ಷರು, ಮುಂಬೈ ಉಪಸಮಿತಿ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕರ್ಣೆ. ಹಾಗೆ ನಮ್ಮಿಂದ ಸನ್ಮಾನಿಸಲ್ಪಡುವವರು ಮರಣೋತ್ತರವಾಗಿ ಶ್ರೀ ವಾಸು ಪೂಜಾರಿ ಚಂದನ ಕೊಕ್ಕರ್ಣೆ, ಹಾಗೆ ಶ್ರೀ ಉಮೇಶ್ ಪೂಜಾರಿ ಕಾಂಟ್ರಾಕ್ಟರ್ ಕಲ್ಗೋಳಿ. ಹಾಗೆ ಅಭಿನಂದಿಸಲ್ಪಡುವವರು ಶ್ರೀ ರವಿ ಪೂಜಾರಿ ಕಳತೂರು ಸಂತಕಟ್ಟೆ, ನಿರ್ದೇಶಕರು ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ನಿಮಿತ್ತ. ಹಾಗೆ ಶ್ರೀ ಚಂದ್ರಶೇಖರ್ ಪೂಜಾರಿ ಆವರ್ಸೆ, ನಿರ್ದೇಶಕರು ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ. ಶ್ರೀ ಚಂದ್ರಶೇಖರ್ ಪೂಜಾರಿ ಶಿರೂರು ಮುದ್ದುಮನೆ, ನಿರ್ದೇಶಕರು ಮಂದಾರ್ತಿ ಸೇವಾ ಸಹಕಾರಿ ಸಂಘನಿ. ಹಾಗೆ ಶ್ರೀ ಶಂಕರ ಪೂಜಾರಿ ಶಾಖಾ ಪ್ರಬಂಧಕರು, ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘನಿ ಸಂತಕಟ್ಟೆ ಕಳತೂರು. ಹಾಗೆ ನಿತೇಶ್ ಪೂಜಾರಿ ಶಾಖಾ ಪ್ರಬಂಧಕರು, ಮೂರ್ತಿದಾರರ ಸಹಕಾರಿ ಸಂಘ ಕೊಕ್ಕರ್ಣೆ. ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಶ್ರೀ ಶಂಕರ್ ಪೂಜಾರಿ ಹಿಲಿಯಾಣ ಸರ್ಕಾರಿ ಪ್ರೌಢಶಾಲೆ ಆವರ್ಸೆ, ಶ್ರೀ ಕರುಣಾಕರ್ ಪೂಜಾರಿ ಹಿಲಿಯಾಣ ಶಿಕ್ಷಕರು, ಪ್ರೌಢಶಾಲಾ ವಿಭಾಗ KPS ಬಿತ್ಕಲ್ಕಟ್ಟೆ, ಶ್ರೀ K ಸತೀಶ್ ಚಂದ್ರ ಬಾಬು ಹೊಸೂರು ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಂಡಾರುಬೆಟ್ಟು, ಶ್ರೀಮತಿ ಜ್ಯೋತಿ R ಪೂಜಾರಿ ಹಿಲಿಯಾಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೈಕಾಡಿ, ಶ್ರೀಮತಿ ಶ್ರೀದೇವಿ ಸುರೇಂದ್ರ ಪೂಜಾರಿ ವಡ್ಡಂಬೆಟ್ಟು ಶಿಕ್ಷಕಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣೆ, ಶ್ರೀಮತಿ ಶುಭಾವತಿ S ಪೂಜಾರಿ ಹಿಲಿಯಾಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೈಕಾಡಿ, ಶ್ರೀಮತಿ ರೂಪಾ ಹರೀಶ್ ಪೂಜಾರಿ ನಾಲ್ಕೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲು, ಶ್ರೀಮತಿ ಸಂಜಾತಾ ಮುರಳೀಧರ್ ಪೂಜಾರಿ ಕರ್ಜೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲೆಬೈಲು, ಶ್ರೀ ಸುಭಾಷ್ ಪೂಜಾರಿ ಹಿಲಿಯಾಣ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಸಾಲದಿನ್ನಿ ಬಾಗಲಕೋಟೆ, ಶ್ರೀಮತಿ ಪ್ರತಿಭಾ ಸಂಪನ್ಮೂಲ ಶಿಕ್ಷಕಿ CRP ಕೊಕ್ಕರ್ಣೆ. ಹಾಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇರತಕ್ಕಂಥ ಶ್ರೀಮತಿ ದೇವಕಿ ಶಂಕರ ಪೂಜಾರಿ ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ನಾಡಪಾಲು. ಹಾಗೆ ಅಂಚೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು ಶ್ರೀ ಬಾಬಣ್ಣ ಪೂಜಾರಿ ಪೋಸ್ಟ್ ಮಾಸ್ಟರ್ ವಂಡಾರು, ಶ್ರೀಮತಿ ನಾಗರತ್ನ ಗಣೇಶ್ ಪೂಜಾರಿ ಪೋಸ್ಟಲ್ ಅಸಿಸ್ಟೆಂಟ್ ಕಲ್ಗೋಳಿ, ಶ್ರೀ ನರಸಿಂಹ ಪೂಜಾರಿ ಕಾಡೂರು ಪೋಸ್ಟ್ ಮ್ಯಾನ್, ಶ್ರೀ ಉತ್ತಮ್ ಪೂಜಾರಿ ಕೊಕ್ಕರ್ಣೆ ಪೋಸ್ಟ್ ಮ್ಯಾನ್. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ನೀಡ್ತಾ ಇರುವಂಥ ನಮ್ಮ ಜಾತಿ ಬಾಂಧವರು ಶ್ರೀ ದಿನೇಶ್ ಪೂಜಾರಿ ಕೊಕ್ಕರ್ಣೆ ಹೆಡ್ ಕಾನ್ಸ್ಟೇಬಲ್ ಹೆಬ್ರಿ ಠಾಣೆ, ಶ್ರೀಮತಿ ಸುಜಾತಾ ಜಯಶೀಲ್ ಪೂಜಾರಿ ಸಂತಕಟ್ಟೆ ಹೆಡ್ ಕಾನ್ಸ್ಟೇಬಲ್ ಮಣಿಪಾಲ ಠಾಣೆ, ಶ್ರೀಮತಿ ಶುಭಾ ಯೋಗೇಶ್ ಪೂಜಾರಿ ಪೊಲೀಸ್ ಕಾನ್ಸ್ಟೇಬಲ್ ಉಡುಪಿ ನಗರ ಠಾಣೆ. ಹಾಗೆ ಗೃಹ ರಕ್ಷಕ ದಳದ ಶ್ರೀ ಕಾರ್ತಿಕ್ ಪೂಜಾರಿ ಕೊಕ್ಕರ್ಣೆ, ಹಾಗೆ ಶ್ರೀ ಶಬರೀಶ್ ಪೂಜಾರಿ ಹೊರಲಾಳಿ, ಸಾರಿಗೆ ಇಲಾಖೆಯ ಶ್ರೀ ಸುಧಾಕರ್ ಪೂಜಾರಿ ಬರದಕಲ್ಲು KSRTC ಡಿಪೋ ಕುಂದಾಪುರ. ಹಾಗೆ ಸೇವಾ ವ್ಯಾಪ್ತಿಯಲ್ಲಿ ಶ್ರೀ ಜೀವನ್ ಪೂಜಾರಿ ಶೌರ್ಯ ತಂಡದ ಪ್ರತಿನಿಧಿ, ಇವರುಗಳನ್ನು ಅಭಿನಂದಿಸಲಿಕ್ಕಿದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಮೊದಲಿಗೆ
ತಮ್ಮ ಇಂಪಾದ ಗಾಯನದ ಮೂಲಕ ನಮ್ಮನ್ನು ರಂಜಿಸಲು ಬರ್ತಾ ಇದ್ದಾರೆ. ವಿಜಯ್ ಪೂಜಾರಿ ನಡೂರು. ಮುನಿಸುತ್ತರವೆ ಎನ್ನುವ ಸುಶ್ರಾವ್ಯ ಸಂಗೀತದ ಮೂಲಕ ನಮ್ಮನ್ನು ರಂಜಿಸಲು ಇದೀಗ ನಮ್ಮ ಮುಂದೆ ಆಗಮಿಸ್ತಾ ಇದ್ದಾರೆ. ನಮ್ಮ ಮುಂದೆ ಇದೀಗ ವಿಜಯ್ ಪೂಜಾರಿ ನಡೂರು. ಹಲೋ ಹಲೋ ಚೆಕ್ 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 ಹಲೋ 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 ಚೆಕ್ 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 ಹಲೋ ಹಲೋ ಹಲೋ. ಮುನಿಸುತ್ತರವೆ ಎನ್ನುವ ಕರಕ್ಕೆ ಸಾಂಗ್ನೊಂದಿಗೆ ನಮ್ಮ ಮುಂದೆ ವಿಜಯ್ ಪೂಜಾರಿ ನಡೂರು. ಮುನಿಸುತ್ತರವೆ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೆ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿರ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿರ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನಹಾಡಲು. ನವಭಾವ ತುಂಬಿ ತುಂಬಿ ಮನಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೆ ಮುಗುದೇ ಹಿತವಾಗಿ ನಗಲು ಬಾರದೆ. ಹೊಸ ಬಾಳ ಬಾಗಿಲಲ್ಲಿ ನಾವೀಲ ನಿಂತಿ.
ಕರಿಮುಗಿಲ ಬಾನಿನಲ್ಲಿ ಮಿಂಚರಲು ತಾರೆಗಳು ಮೈಯ ಬಳಸಿ ಚುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಲು ತಾರೆಗಳು ಮೈಯ ಬಳಸಿ ಚುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನ ಹಾಡಲು ನವಭಾವ ತುಂಬಿ ತುಂಬಿ ಮನ ಹಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಥ್ಯಾಂಕ್ ಯು. ಧನ್ಯವಾದಗಳು ವಿಜಯ್ ಪೂಜಾರಿ ಅವರೇ. ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ನಮ್ಮ ಮನರಂಜಿಸಿರುವಂತಹ ವಿಜಯ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಮೊದಲ ಡ್ಯಾನ್ಸ್ಗಾಗಿ ಕುಮಾರಿ ಸಾಧ್ವಿ ಎಸ್ ಪೂಜಾರಿ ಕೊಕ್ಕರ್ಣೆ ನಮ್ಮ ಮುಂದೆ. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀಂತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ.
ಧನ್ಯವಾದಗಳು ಕುಮಾರಿ ಸಾಧ್ವಿ ಎಸ್ ಪೂಜಾರಿ. ಇದೀಗ ಭರತನಾಟ್ಯದ ತಯಾರಿಯೊಂದಿಗೆ ನಮ್ಮ ಮುಂದೆ ಇದ್ದಾರೆ ಕುಮಾರಿ ಮೇಘಾ, ಕುಮಾರಿ ಭೂಮಿಕಾ, ಕುಮಾರಿ ಸುಷ್ಮಿತಾ ಮತ್ತು ಕುಮಾರಿ ಶ್ರೀನಿಧಿ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरास रविदेशा शिवनिवेदनगा वनिवेदनगा पलिकेनु पदमु परेशा नीलकंठरा चालि पोंदरा करुणतो ननुगनरा नीलकंदरा शैलमंदिरा मोरविनि बदुलिनरा नगजा मनोज जगदीश्वरा मालेंदु शेखरा शंकरा. ಅಭಿನಂದನೆಗಳು ಮೇಘಾ, ಭೂಮಿಕಾ, ಸುಷ್ಮಿತಾ ಅಂಡ್ ಶ್ರೀನಿಧಿ. ಇದೀಗ ಶ್ರಾವ್ಯ ಮತ್ತು ಶ್ರೀ ಮಹಾಲಕ್ಷ್ಮಿ. ಶ್ರಾವ್ಯ ಮತ್ತು ಶ್ರೀ ಮಹಾಲಕ್ಷ್ಮಿ ಯಕ್ಷ ನಾಟ್ಯ ವೈಭವ. ಯಕ್ಷ ನಾಟ್ಯ ವೈಭವಕ್ಕಾಗಿ ಶ್ರಾವ್ಯ ಮತ್ತು ಶ್ರೀ ಮಹಾಲಕ್ಷ್ಮಿ ಇದೀಗ ನಮ್ಮ ಮುಂದೆ.
ಮರಂದಗೊಂಡಾಡಿ ಜಲದೊಳಿಳಿಯುತ್ತ 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 ನೋಡಲ್ಲಿ ಸ್ವರ್ಣ ಚಿತ್ತಾರ ನೋಡಲ್ಲಿ ವರ್ಣ ವಿಸ್ತಾರ ಹಕ್ಕಿಯಾಗುವ ನೀಲಿ ಬೋಲಲಿ ರೆಕ್ಕೆ ಬಡಿಯುವ ಸ್ನೇಹ ವನದಲ್ಲಿ ಹಕ್ಕಿಯಾಗುವ ನೀಲಿ ಬೋಲಲಿ ರೆಕ್ಕೆ ಬಡಿಯುವ ವನದಲ್ಲಿ ಹಕ್ಕಿಯಾಗುವ ಸ್ನೇಹ ವನದಲ್ಲಿ ರೆಕ್ಕೆ ಬಡಿಯುವ ನೀಲಿ ಬಾನಲಿ ನಾವು ಸ್ನೇಹ ವನದಲ್ಲಿ ನಕ್ಕುದೇ ಸರಗಡಲಿ ಗಿಳಿಯಲು ಹತ್ತರಳೆಯು ಅರಮನೆಯ ಸೇರುವ ನಕ್ಕುದೇ ಸರಗಡಲಿ ಗಿಳಿಯಲು ಹತ್ತರೆಯೊಳೆಯ ಸೇರುವ ಅರಮನೆಯ ಸೇರುವ ನೋಡುದ ಬದಲಿ ಸ್ವರ್ಣ ಚಿತ್ತಾರ ರವಿಯೇರಿ ಬರುತ್ತಿವೆ ಮೋಡದೊಂಗಡ ವರ್ಣ ವಿಸ್ತಾರ ನೋಡಲ್ಲಿ ಸ್ವರ್ಣ ಚಿತ್ತಾರ ನೋಡು ವರ್ಣ ವಿಸ್ತಾರ
ನೋಡು 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 ಇವುಗಳ ಚಿತ್ತಾರ ರವಿಯಲ್ಲಿ ಬರುತ್ತಿದೆ ಮೋಡದ ವರ್ಣ ಅತ್ಯಂತ ಸುಂದರವಾಗಿ ಯಕ್ಷನಾಟ್ಯವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ ಕುಮಾರಿ ಶ್ರಾವ್ಯ ಹಾಗೆ ಕುಮಾರಿ ಶ್ರೀ ಮಹಾಲಕ್ಷ್ಮಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಮುಂದಿನ ಸೋಲೋ ಡ್ಯಾನ್ಸ್ಗಾಗಿ ನಮ್ಮ ಮುಂದೆ ಇಂಚರ ಸೋಲೋ ಡ್ಯಾನ್ಸ್ಗಾಗಿ ಇಂಚರ ಹಾಲ್ ತಾಂತ್ರಿಕ ಕಾರಣಗಳಿಗಾಗಿ ಕ್ಷಮೆಯನ್ನು ಯಾಚಿಸಿಕೊಳ್ತಾ ಇನ್ಯಾರಾದರೂ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವವರಿದ್ದಲ್ಲಿ ದಯವಿಟ್ಟು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಮುಂದಿನ ಇದೀಗ ಸೋಲೋ ಡ್ಯಾನ್ಸ್ಗಾಗಿ ಇಂಚರ ನಮ್ಮ ಮುಂದೆ ಚಕಾಂಡಕ ನನ್ನ ಹಿಂದೆ ಬತ್ತೀರಾ ಐತಲಕ ಕಣ್ಣಿನಲ್ಲೇ ತಿಂತೀರಾ ಚಕಾಂಡಕ ಹಿಂದೆ ಹಿಂದೆ ಬತ್ತೀರಾ ಐತಲಕ ಬಾರೆ ಅಂತೀರಾ ಬೋಟಿ ಪಿಸು ನೋಡಿ ಕಾಗೆ ಓಡಿ ಬಂದಂಗೆ ಫ್ರೆಂಡು ಕಾಗೆ ನೆಲ್ಲ ಕುಗ್ಗಿ ಕುಕ್ಕಿ ತಿಂದಂಗೆ
जादू मंतर हा मंतर तुझं स्वॅग ओजी ओजी हाय तुझी कंबर एक नंबर तुला 100 पैकी एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे ते घे ते घे वरे चंदिराला कोणे मागरे देवरे इंदिराला उरी नवरे Dame un grr, Un qué? un grr. Un qué? Dame un tu ta ta tu ta tu ta ta tu ta ta tu ta. Okay. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡ್ತು ಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ Dame un grr, un grr, un grr, un grr. Un qué? Dame un grr, un grr, un grr, un grr. Un qué? Un qué? क्या रे चश्मे में एकदम हीरो लग रहा हूँ ना मैं Now greetings to the world. I saw the one big gang still alongside Skrillex. Ready for now? Ooh-wee! ಅಭಿನಂದನೆಗಳು ಇಂಚರ. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕಣ ಇದರ ರಜತ ಸಂಭ್ರಮದ ಈ ಹೊತ್ತಿನಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಸತೀಶ್ ವಡ್ಡರ್ಸೆ. ಸಮರ್ಪಣಾ ರಿಜಿಸ್ಟರ್ಡ್ ಕೋಟ ಇದರ ಪ್ರತಿನಿಧಿಯಾಗಿ ನಮ್ಮೊಂದಿಗಿರುವಂತಹ ಸತೀಶ್ ವಡ್ಡರ್ಸೆ ಅವರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ತಾಂತ್ರಿಕ ಸಹಾಯಕರಾಗಿರುವಂತಹ ಸತೀಶ್ ವಡ್ಡರ್ಸೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮಿಂದ ಪ್ರೀತಿಯ ಶಾಲನ್ನ ಗೌರವವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸತೀಶ್ ವಡ್ಡರ್ಸೆ ಸಮರ್ಪಣಾ ರಿಜಿಸ್ಟರ್ಡ್ ಕೋಟ ಇದರ ಪ್ರತಿನಿಧಿಯಾಗಿ ಈ ದಿನ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಇವರಿಗೆ ಶಾಲು ಹೊದಿಸಿ ಗೌರವವನ್ನು ನೀಡ್ತಾ ಇದ್ದಾರೆ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ರವಿಕುಮಾರ್ ಮಾರಳಿ ಅವರು. ಆಗಮಿಸಿರುವ ಸತೀಶ್ ವಡ್ಡರ್ಸೆ ಅವರಿಗೆ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಯಕ್ಷ ನಾಟ್ಯ ವೈಭವ ನೋಡ ಬನ್ನಿರಿ ಎನ್ನುವ ಸುಂದರ ಸಾಹಿತ್ಯಕ್ಕೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ ಸಿಂಚನ ಮತ್ತು ರಚಿತಾ. ನೋಡ ಬನ್ನಿರಿ ಎನ್ನುವ ಅದ್ಭುತ ಯಕ್ಷಗಾಯನಕ್ಕೆ ಹೆಜ್ಜೆ ಹಾಕಲಿಕ್ಕಿದ್ದಾರೆ ಸಿಂಚನ ಮತ್ತು ರಚಿತಾ.
ಉಗ್ರಸೇನನು ಉಗ್ರಸೇನನು ನೋಡ ಬನ್ನಿರಿ ಬನ್ನಿ ಬನ್ನಿ ನೋಡ ಬನ್ನಿರಿ ನೋಡ ಬನ್ನಿರಿ ಉಗ್ರಸೇನನು ನಾಡಿಗನಿಪತಿ ಅವನು ಮುಸ್ತಿದೋಯು ನಾಡಿಗನಿಪತಿ ಅಧಿಪತಿ ಅಗಲು ಮುಂದಿನೋ ಅವ ನಾಡಿ ಅಧಿಪತಿ ನಾಡಿ ಅಧಿಪತಿ ಅಗಲು ಮುಂದಿನೋ ಅಧಿಪತಿ ಅಗಲು ಮುಂದಿನೋ ಜನನಿ ಜನಗರ ಬಂಧ ಮೋಕ್ಷವೋ ಜನನಿ ಜನಗರ ಜನನಿ ಜನಗರ ಬಂಧ ಮೋಕ್ಷವೋ ಜನಗರ ಬಂಧ ಮೋಕ್ಷವೋ ಜನನಿಯ ಬಂಧ ಮೋಕ್ಷವೋ ಆದನು ಯಾಕೆ ಆದನು ಕಂಸಗೆ ಮೃತ್ಯು 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 ದೀಕ್ಷೆಯೋ ತನುಜ ಕಂಸಗೆ ಮೃತ್ಯು ದೀಕ್ಷೆಯು ಬನ್ನಿರಿ ನೋಡಿರಿ ನೋಡಿರಿ ಬನ್ನಿರಿ ಬನ್ನಿ ನೋಡಿರಿ ಆ
ಹಲೋ, ಧನ್ಯವಾದಗಳು ಸಿಂಚನ ಮತ್ತು ರಚಿತಾ ಅವರಿಗೆ. ಈಗ ರಿಧಿ ರವಿಕುಮಾರ್ ಅವರಿಂದ ಒಂದು ಡ್ಯಾನ್ಸ್ ಮಾಡ್ತಿದ್ದಾಳೆ. ಎಂತ ಸಾಂಗ್ ಯಾಕೆ? ರಿಧಿ ರವಿಕುಮಾರ್. ಯಾವ ಸಾಂಗ್ ಹೇಳುದಿಲ್ಲ ಎಂತೆಲ್ಲ. ಆರಾಧ್ಯ ಸಮೀಕ್ಷಾ ಆರಾಧ್ಯ ಸಮೀಕ್ಷೆ ಪದ್ಧತಿ ಪದ್ಯ ಯಾವುದು? ಪದ್ಯ ಯಾವುದು? ಸಾಂಗ್ ಯಾವುದು? बारिशों की ताल पे ये खनक मेरे धड़कनों की कह रही है, झील तू जरा
तो हवा हूँ, हाथ न आऊं, मर्जी से अपनी उड़ती ही जाऊं। खुद की करूं मैं क्या तारीफ, रात ने चुराया मेरा काजल, मुझसे नैना मिला के मौसम होने लगे पागल, सबसे होके बेफिक्र नाचूं मैं आज छम 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 छम। Raindrop bouncing, my heart is announcing, you got to take me away. Let's start jumping, my heart goes pumping, I love you in every way. धड़कनों पे बूंद जो गिरी, तो नाचो आज छम 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 छम। मैं नाचो आज छम 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 छम। ಥ್ಯಾಂಕ್ ಯು ರಿಧಿ. ಈಗ ಪುಟಾಣಿ ಮಕ್ಕಳಾದ ಆರಾಧ್ಯ, ಸಮೀಕ್ಷಾ, ಉನ್ನತಿಯವರಿಂದ ಬ್ಯಾಂಗಲ್ ಬಂಗಾರಿ. ಸ್ಟೂಡೆಂಟ್ ಎಲ್ಲರೂ 3 ಜನ. ವಿಶಾಲ ಹೃದಯದವರು. ಮಗಳೇ ದೇವರೇ, ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣೆಲ್ಲ ಕೊಡುಕು ಗೋರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಬಿಂಕದ ಸಿಂಗಾರಿ, ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ. ಆಹಾ ಜುಮ್ ತಕ ಜುಮ್ 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 ತಕ ಜುಮ್ ಜುಮ್ ತಂದನನ, ಇವಳು ಜೋಗದ ತಂಗಿ ಚೆಲುವನು ನುಂಗಿ ಬಂದವಳ, ಏನಿದು ಬಿಗುಮಾನ. ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರೆ ರಾನು ನೇ ರಾನು, ರಾನು ಬೊಂಬೈ ಕಿ ರಾನು, ರಾನು ಬೊಂಬೈ ಕಿ ರಾನು, ರಾನು ಬೊಂಬೈ ಕಿ ರಾನು, ರಾನು ಬೊಂಬೈ ಕಿ ರಾನು. ಹಲೋ ಹಲೋ ಹಲೋ. ಪ್ರಿಯ ಬಂಧುಗಳೇ, ಮಧ್ಯದಲ್ಲಿ ರಸಭಂಗ ಮಾಡ್ತಿರುವುದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮದ ಸಮಾರಂಭದ ಕಾರ್ಯಕ್ರಮದ ಅತಿಥಿಯರು, ನಮ್ಮೆಲ್ಲರ ಪ್ರೀತಿಯ ಈ ಹಿಂದೆ ನಮ್ಮ ಜನಪ್ರತಿನಿಧಿಗಳು, ಇಂದು ಕೂಡ ಜನಪ್ರಿಯ ಶಾಸಕರಾಗಿ, ಜನಪ್ರಿಯ ಸಚಿವರಾಗಿ, ನಮ್ಮೆಲ್ಲರ ನಾಯಕರಾಗಿದ್ದಂಥ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯರವರು, ಹಿಂದುಳಿದ ವರ್ಗಗಳ ರಾಜ್ಯ ಹಿಂದುಳಿದ ವರ್ಗಗಳ ನಿಕಟಪೂರ್ವ ಅಧ್ಯಕ್ಷರು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು ನಮ್ಮನ್ನು ಸಮಯಕ್ಕೂ ಮುಂಚಿತವಾಗಿ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತಿ ಕಾರ್ಯಬಾಹುಳ್ಯದಲ್ಲಿರುವ ಅವರನ್ನು ಅತಿ ಶೀಘ್ರದಲ್ಲಿ ನಾವು ಅವರ ಕೋರಿಕೆಯ ಮೇಲೆ ನಮ್ಮ ವೇದಿಕೆಗೆ ಕರೆದು ಮತ್ತೆ ಬೀಳ್ಗೊಡುವವರಿದ್ದೇವೆ. ಅವರನ್ನು ಪ್ರೀತಿಪೂರ್ವಕವಾಗಿ ಎಲ್ಲ ಬಂಧುಗಳ ಚಪ್ಪಾಳೆಯ ಮೇಲೆ ಸ್ವಾಗತ ಮಾಡಿಕೊಂಡಿದ್ದೇವೆ. ಸನ್ಮಾನಿತರನ್ನು ಆತ್ಮೀಯವಾಗಿ ಸಭಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.
ಬನ್ನಿ. ಹಾಗೆ ನಮ್ಮ ಬಹುದಿನದ ಒಂದು ಕನಸು, ಕೂತ್ಕೊಳ್ಳಿ, 25ನೇ ವರ್ಷ ಸಂಘ ನಾವೊಂದು ಸ್ಥಾಪನೆ ಮಾಡಿ ಆ ಪ್ರಯುಕ್ತ ರಜತ ಮಹೋತ್ಸವವನ್ನು ಆಚರಿಸಿಕೊಂಡು ನಮ್ಮ ಈ ಪರಿಸರದ ಜನಪ್ರತಿನಿಧಿಗಳನ್ನು ಕರೆದು ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು ನಮಗೆಲ್ಲರಿಗೂ ಪ್ರೀತಿಯವರು. ಹಾಗೆ ಎಲ್ಲೇ ನಾವು ಯಾವಾಗಲೇ ಒಂದು ದೂರವಾಣಿ ಮೂಲಕ ಕೋರಿಕೆ ಅಥವಾ ಮಾತನಾಡಿದರೂ ತಕ್ಷಣವೇ ಅದಕ್ಕೆ ಪ್ರತಿಸ್ಪಂದಿಸುವಂಥ ಒಂದು ವಿಶೇಷವಾದಂಥ ಒಂದು ಗುಣವನ್ನು ಹೊಂದಿರುವಂಥ ಜಯಪ್ರಕಾಶ್ ಹೆಗಡೆಯವರು ತನ್ನ ಅನೇಕ ಅಭಿವೃದ್ಧಿ ಕಾರ್ಯಗಳಿಂದ ಸಚಿವರಾಗಿರುವಾಗಲೂ ಶಾಸಕರಾಗಿರುವಾಗಲೂ ಜನರ ಪ್ರೀತಿಗೆ ಪಾತ್ರರಾದವರು. ಅವರ ಅನೇಕ ಕೆಲಸಗಳು ನಮ್ಮ ಈ ಪರಿಸರದಲ್ಲಿ ಎದ್ದು ತೋರ್ತಾ ಇವೆ. ಹಾಗೆಯೇ ಅವರಿಗೆ ರಾಜ್ಯದ ಒಂದು ದೊಡ್ಡ ಹುದ್ದೆ, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅಂಥ ಒಂದು ಮಹತ್ತರ ಕಾರ್ಯವನ್ನು ನಿರಂತರವಾಗಿ ಮಾಡಿ ಪೂರೈಸಿ ದೊಡ್ಡ ಒಂದು ಎಲ್ಲರ ಆ ಒಂದು ಅಭಿಮಾನಕ್ಕೆ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು ಪಾತ್ರರಾದವರು. ಹಾಗೆ ಇವತ್ತು ಸಂಜೆಯ ಸಮಾರೋಪ ಭಾಷಣ ನೀವು ಮಾಡಬೇಕು ಅಂತ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ್ದೆವು. ಅದನ್ನು ಈಗಲೇ ಮಾಡ್ತಾ ಇದ್ದಾರೆ. ಅವರು ಬೇರೆ ಕಾರ್ಯನಿಮಿತ್ತ ಹೋಗೋದ್ರಿಂದ ಆ ಒಂದು ಕಾರ್ಯವನ್ನು ಈಗಲೇ ಮಾಡಿ ಹೋಗ್ತೇನೆ ಅಂತ ಕೇಳಿದ ಮೇರೆಗೆ ಅವರನ್ನು ಈಗ ಮೊದಲಾಗಿ ಸನ್ಮಾನಿತರನ್ನ ನಮ್ಮ ನಾರಾಯಣ ಗುರುಗಳ ನಾಮಾಂಕಿತವಾದ ಬಿಲ್ಲವರ ಸೇವಾ ಸಂಘದ 25 ಸಂವತ್ಸರಗಳನ್ನು ಸವಿಸುತ್ತಿರುವ ಈ ಸುಸಂದರ್ಭದಲ್ಲಿ ಶಾಲು ಹೊದಿಸಿ ಸ್ವಾಗತಿಸಿಕೊಂಡಿದ್ದೇವೆ. ಮುಂದಿನ ಶುಭ ನುಡಿಗಾಗಿ ಸನ್ಮಾನಿತರನ್ನು ವಿನಂತಿ ಮಾಡಿಕೊಂಡಿದ್ದೇವೆ. ಸಂಜೆ ಮಾಸ್ಟರ್ ಹಾಗೂ ಎಲ್ಲ ಬೇಬಿಯವರೇ, ನಮ್ಮ ಎಲ್ಲ ಹಳೆ ಸ್ನೇಹಿತರು ರವಿ, ಲಕ್ಷ್ಮಣ್ ಪೂಜಾರರು, ಈಗ ಕಾರ್ಯಕ್ರಮ 4 ಗಂಟೆಗೆ ಹೇಳಿದಂತ ಹೇಳಿದ್ರು 4 ಗಂಟೆಗೆ ಬಂದಿದೆ. ನನಗಂದರೆ ಒಂದು ಕಾರ್ಯಕ್ಕೆ ಸಮಯಕ್ಕೆ ಸರಿಯಾಗಿ ಹೋದರೆ ಅಲ್ಲಿ ಬೇಗ ಮುಗಿದ್ರೆ ಇನ್ನೊಂದು ಕಾರ್ಯಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗ್ಬೋದು ಒಂದು ನನ್ನ ಮನಸ್ಸಿನಲ್ಲಿ. ಅದಕ್ಕೋಸ್ಕರ 4 ಗಂಟೆಗೆ ಹೇಳಿದ್ರು 10 ನಿಮಿಷ ಬೇಗ ಬಂದಿದೆ ನಾನು. ಆದರೆ ಒಂದು ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಭಾಷಣ ಮಾಡೋದಕ್ಕಿಂತ ಒಬ್ಬೊಬ್ಬರು ಒಂದೊಂದ್ಸಲಿ ಭಾಷಣ ಮಾಡಿದರೆ ನಿಮಗೆ ಸಹ ಬೋರ್ ಆಗೋದಿಲ್ಲ. ಮಕ್ಕಳ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ಸ್ವಲ್ಪ ರಸಭಂಗ ಆಯಿತು. ಆದರೆ ಮಕ್ಕಳಿಗೋಸ್ಕರ ಕೆಲವು ವಿಷಯಗಳನ್ನು ಹೇಳುವಂಥದ್ದು ಭಾಳ ಅಗತ್ಯ ಇದೆ ಅಂತ ನನ್ನ ಅಭಿಪ್ರಾಯ. ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಕಿಕೊಟ್ಟ ದಾರಿಯಲ್ಲಿ ಹೋಗ್ಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ ಎಲ್ಲರದ್ದು. ಅದರಲ್ಲೂ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನಾದ ಮೇಲೆ ಹೆಚ್ಚು ಅಧ್ಯಯನ ಮಾಡಿದೆ ಇದರ ಬಗ್ಗೆ ಎಲ್ಲ. ಹಿಂದುಳಿದವರ ಬಗ್ಗೆ ಯಾಕೆ ನನ್ನ ಹತ್ರ ಅನೇಕ ಮಂದಿ ಚರ್ಚೆ ಮಾಡಿದರು. ಇನ್ನೂ ಸಹ ಮೀಸಲಾತಿ ಬೇಕಾ ಅಂತ. ಎಲ್ಲಿವರೆಗೆ ಸಮಸಮಾಜ ಆಗುವುದಿಲ್ಲ ಅಲ್ಲಿವರೆಗೆ ಮೀಸಲಾತಿ ಬೇಕು ಅಂತ ಹೇಳಿದೆ ನಾನು. ಅದನ್ನೇ ನಾರಾಯಣ ಗುರುಗಳು ಹೇಳಿದ್ದು. ಒಂದೇ ಜಾತಿ ಒಂದೇ ಮತ ಅಂತ ಹೇಳಿದರು. ಆದರೆ ಅವು ಎಲ್ಲೋ ಅವ್ರದ್ದು ಅವ್ರ ಚಿಂತನೆ ಅದೇ ಇತ್ತು. ಈಗ ಬಸವಣ್ಣನವರು ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಹೋಗಿ ಅದೇ ಒಂದು ಜಾತಿ ಆಯಿತು. ಅದರಿಂದ ಅವರು ಮಾಡಿದಂಥದ್ದಲ್ಲ, ನಾವು ಮಾಡಿಕೊಂಡದ್ದು ಬಿಟ್ಟರೆ ಗುರುಗಳ ಆದೇಶ ಅದಿರಲಿಲ್ಲ, ಬಸವಣ್ಣನವ್ರದ್ದು ಇರಲಿಲ್ಲ. ಅವರು ಬ್ರಾಹ್ಮಣ ಒಬ್ಬರು ಲಿಂಗಾಯತನಾಗಿ ವೀರಶೈವನಾಗಿ ಅಷ್ಟೊಂದು ಹೇಳಿಕೊಟ್ಟು ಸಹ ಅದು ಬದಲಾವಣೆ ಆಯಿತು. ಯಾಕಂದರೆ ಜನ ಅವರ ಅಭಿಪ್ರಾಯಗಳನ್ನು ಹೊರಗೆ ತರುವಾಗ ಹೇಗೆ ತರ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಈ ಮೀಸಲಾತಿಯ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ನಾವು ವರದಿಯನ್ನು ಕೊಟ್ಟಾಗ ಅದು ವರದಿ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಜಾಸ್ತಿ ನಮ್ಮ ಜಾತಿಯ ಸಂಖ್ಯೆ ಕಮ್ಮಿ ಆಯಿತು ಅಂತ ಹೇಳಿದರು.
ಬಿಟ್ಟರೆ ಬೇರೆ ವರದಿ ಬಗ್ಗೆ ಚರ್ಚೆ ಆಗಲಿಲ್ಲ, ಅದನ್ನು ಬಿಟ್ಟಾಕಲೂ ಇಲ್ಲ, ಅದನ್ನು ಒಪ್ಪಲೂ ಇಲ್ಲ, ಬಿಡಲೂ ಇಲ್ಲ. ಯಾಕಂದರೆ ಅಲ್ಲಿ ಜನಸಂಖ್ಯೆಯನ್ನು ಪುನಃ ನಾನು ಹೇಳಿದಂಥದ್ದು ಮೀಸಲಾತಿಗೋಸ್ಕರ ಮಾಡಿದಂಥ ಸಮೀಕ್ಷೆ, ಅದು ಮೀಸಲಾತಿಯನ್ನು ಕೊಡಲಿಕ್ಕೋಸ್ಕರ ಬಿಟ್ಟರೆ ಜನಸಂಖ್ಯೆ ಸೆನ್ಸಸ್ ಅಲ್ಲ, ಅದು ಮೀಸಲಾತಿಗೆ ಮಾತ್ರ ಅದನ್ನು ಲೆಕ್ಕ ಹಾಕಬೇಕು. ಹಿಂದೆ ಎಲ್ಲ ಆಯೋಗಗಳಿಗೂ ಮೀಸಲಾತಿಯನ್ನು ಕೊಟ್ಟಂಥದ್ದು ಕೇವಲ 8 ಲಕ್ಷ 10 ಲಕ್ಷ ಸಮೀಕ್ಷೆ ಇಡೀ ರಾಜ್ಯದಲ್ಲಿ ಮಾಡಿ ಮೀಸಲಾತಿಯನ್ನು ಕೊಟ್ಟಂಥದ್ದು. ನಾವು ಕೊಟ್ಟಂಥ ವರದಿ ಸುಮಾರು ರಾಜ್ಯದ ಎಲ್ಲ ಭಾಗದಲ್ಲಿ 5,98,00,000 ಜನರ ಸಮೀಕ್ಷೆಯನ್ನು ಮಾಡಿ ಆ ವರದಿ ಬಂದ ಮೇಲೆ ಯಾವ ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಹೇಳಲಿಕ್ಕೆ ಶುರು ಮಾಡಿದ್ರು. ಏನಂದರೆ ನಮ್ಮದು 1 ಕೋಟಿಯ ಮೇಲೆ ಇದೆ, ನಮ್ಮದು 50 ಲಕ್ಷದ ಮೇಲೆ ಇದೆ. ಎಲ್ಲವೂ ಅಷ್ಟೇ. ಆದರೆ ರಾಜ್ಯದ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಬೇಕು ಅನ್ನೋದು ಯಾರೂ ಲೆಕ್ಕವೇ ಆಗ್ತಿಲ್ಲ. ಅದನ್ನು ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ಈಗ ನನಗೆ ನಿಮ್ಮಲ್ಲಿಯ ಮಕ್ಕಳಿಗೆ ಈಗ ನನಗೆ ಅದರಲ್ಲಿ ನಿಮ್ಮ ಸಮಾಜದಲ್ಲಿ ನೇರ ನುಡಿಗಳಿಂದ ಇವತ್ತು ಯಾರಾದರೂ ಮುಖಂಡರು ಮಾತಾಡಿದ್ರು BK ಹರಿಪ್ರಸಾದ್ ಅವರು ಬರಬೇಕಿತ್ತು, ಬರಲಿಲ್ಲ ಅಂತ ಕಾಣ್ತದೆ. ಅವರು ಬಂದಿದ್ರೆ ನನಗೆ ಹೆಚ್ಚು ಮಾತಾಡುವ ಅವಶ್ಯಕತೆ ಇರಲಿಲ್ಲ, ಅವರೆಲ್ಲ ಹೇಳಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಸಮಾಜವನ್ನು ಕಟ್ಟಬೇಕಾದ್ರೆ ಎಲ್ಲ ಸಮಾಜದವರು ಒಂದು ಹಂತಕ್ಕೆ ಬರಬೇಕಾಗ್ತದೆ. ಅದಕ್ಕೆ ನಾವು ಹೇಳುವಂಥದ್ದು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇರಬೇಕು ಅಂತ. ಎಲ್ಲರಿಗೂ ಒಂದೇ ಹೋರಾಟ ಮಾಡಲಿಕ್ಕೆ ಒಂದೇ ಸಮನಾದ ಒಂದು ಜಾಗ ಇದ್ದಾಗ, ಇಲ್ಲಿದ್ರೆ ನಿಮ್ಮಲ್ಲಿ ಕಮ್ಮಿ ಶಿಕ್ಷಣ ಮತ್ತು ಉದ್ಯೋಗ ಸಂಖ್ಯೆ ಕಮ್ಮಿ ಇದ್ದರೆ ಬೇರೆಯವರಿಗೆ ಜಾಸ್ತಿ ಇದ್ದರೆ ಆ ಮಟ್ಟಕ್ಕೆ ನಿಮ್ಮನ್ನು ತಗೊಂಡು ಹೋಗ್ಬೇಕಾದ್ರೆ ನೀವು ಅಂತಲ್ಲಿ ಯಾವುದೇ ಜಾತಿ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು. ಅದಕ್ಕೆ ನಮ್ಮಲ್ಲಿ ಪ್ರವರ್ಗ 1, ಪ್ರವರ್ಗ 2A 2B ಎಲ್ಲ 3A 3B. ಆ್ಯಕ್ಚುಲಿ 3A 3B ಇರಲಿಲ್ಲ. ಕೊನೆಗೆ ಅದು ಹೋರಾಟದಲ್ಲಿ 3A 3B ಸೇರಿಸಿದ್ರು ಬಿಟ್ಟರೆ ಪ್ರವರ್ಗ ನಮ್ಮ ಹತ್ರ ಒಂದು ವರದಿಯನ್ನು ಕೊಡಲಿಕ್ಕೆ, ಇಂಟ್ರೀಮ್ ರಿಪೋರ್ಟನ್ನು ಕೊಡಲಿಕ್ಕೆ ಹೇಳಿದರು. ಕೊಡುವಾಗ ನಾನು ಹೇಳಿದೆ ಪ್ರವರ್ಗ 1 2A 2Bಯನ್ನು ಧಕ್ಕೆ ಬಾರದಂತೆ ಬದಲಾವಣೆಯನ್ನು ಮಾಡಬಹುದು. ಅದರಲ್ಲಿ 2Aಯಲ್ಲಿ ನೀವು ಬಂದ್ರಿ, ನಿಮ್ಮನ್ನು ಕೆಳಗೆ ಹಂತಕ್ಕೆ ತಗೊಂಡು ಹೋಗ್ಬೋದು, ಇಟ್ಟು ಹಂತಕ್ಕೆ ಮೇಲಿನವ್ರ ಜೊತೆ ಸೇರಿಸ್ಲಿಕ್ಕೆ ಆಗೋದು ಅನ್ನೋ ಭಾವನೆಯನ್ನು ಕೊಟ್ಟಿದ್ದು. ಆದರೆ ಅಂತಿಮ ವರದಿ ಬರುವವರೆಗೆ ನಾವು ಅದನ್ನು ಜಾರಿಗೆ ತರಬಾರ್ದು ಅಂತ ಸರ್ಕಾರಕ್ಕೆ ಕೊಟ್ಟಂಥದ್ದು. ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳೋದಿಷ್ಟೇ. ಆದರೆ ತೊಂದರೆ ಆದದ್ದು ಯಾರಿಗೆ ಗೊತ್ತುಂಟ? ನಿಮಗಿಂತ ಜಾಸ್ತಿ ಇಲ್ಲಿ ಇನ್ನೂ ಸಣ್ಣ ಜಾತಿಯವರಿದ್ದಾರೆ. ಅವರ ಕುಟುಂಬಕ್ಕೆ ಇನ್ನೂ ಶಿಕ್ಷಣವೂ ಸರಿಯಾಗಿ ಸಿಕ್ಕಿಲ್ಲ, ಉದ್ಯೋಗವೂ ಸಿಕ್ಕಿಲ್ಲ. ಉದಾಹರಣೆಗೆ ನಿಮ್ಮಲ್ಲಿ ಕುಡುಬಿಯರನ್ನು ತಗೊಳ್ಳಿ, ಅವರಿಗೆ ಶಿಕ್ಷಣದ ಮಟ್ಟವೂ ಕಮ್ಮಿ ಇದೆ, ಉದ್ಯೋಗವು ಸರ್ಕಾರಿ ಉದ್ಯೋಗಗಳಲ್ಲೂ ಕಮ್ಮಿ ಇದ್ದಾರೆ. ಕೊರಗರು ಅವರು ನಮ್ಗೆ ಬರೋದಿಲ್ಲ. ಆದರೆ SC ST ನಾನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಗವಾಯಿ ಅವರು ಒಂದು ಮಾತನ್ನು ಹೇಳಿದರು, ಅವರ ಜಡ್ಜ್ಮೆಂಟ್ನಲ್ಲೇ ಬರೆದು SC STಯಲ್ಲಿ ಮೀಸಲಾತಿ ಇದು ಕ್ಯಾಟಗರೈಸ್ ಮಾಡಬೇಕು ಅಂತ, ಕ್ರೀಮಿ ಲೇಯರ್ ಬೇಕು ಅಂತ. ಕ್ರೀಮಿ ಲೇಯರ್ ಅಂದರೆ ನಿಮ್ಮಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ದವರಿಗೆ ಮೀಸಲಾತಿ ಸಿಕ್ಕುವುದಿಲ್ಲ. ಅದು ಸರಿ. ಇಲ್ಲದಿದ್ದರೆ ಯಾವ ಕುಟುಂಬಕ್ಕೆ ಮೀಸಲಾತಿಯ ಸೌಲಭ್ಯವೇ ಸಿಕ್ಕಲಿಲ್ವೋ ಅವ್ರಿಗೆ ಸಿಕ್ಕುವುದಿಲ್ಲ. ಯಾರಿಗೆ ಸಿಕ್ಕಿದೆ ಅವರೇ ತಗೊಳ್ತಾ ಹೋಗ್ತಾರೆ. ಈಗ ಕೆಲವು IAS ಆಫೀಸರ್ IPS ಆಫೀಸರ್ ಆದವರು, ಕ್ಲಾಸ್ 1 ಆಫೀಸರ್ ಆದವರು ಅವರ ಮಕ್ಕಳಿಗೆ ಸಿಕ್ಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ಈ ಕೆಲವು ವಿಷಯಗಳನ್ನು ನಮ್ಮ ಬಂಧುಗಳು ಯಾರಿದ್ದಾರೆ ನೀವು ತಿಳ್ಕೊಳ್ಬೇಕಾದದ್ದು ಇಷ್ಟೇ. ಅಗತ್ಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಬೇರೆ ಯಾವುದೂ ಅಲ್ಲ. ಶಿಕ್ಷಣವನ್ನು ಕೊಡುವಂಥದ್ದು, ಅದರಲ್ಲಿ ಮುಂದೆ ಅವ್ರ ದಾರಿಯನ್ನು ಕಂಡು. ಶಿಕ್ಷಣ ಅನ್ನುವಂಥದ್ದು ಒಂದು ವಿದ್ಯಾಭ್ಯಾಸ ಕೇವಲ ಜೀವನಕ್ಕೆ ಮಾತ್ರ ಅಲ್ಲ, ಎಜುಕೇಟಿಂಗ್ ಫಾರ್ ಲಿವಿಂಗ್ ಅಂತ, ಲುಕಿಂಗ್ ಫಾರ್ ಕಂಡೀಷನ್. ಯಾಕಂದರೆ ಲಿವಿಂಗ್ ಕಂಡೀಷನನ್ನು ಮಾಡ್ಕೊಳ್ಳಿಕ್ಕೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕಾದ್ರೆ ಶಿಕ್ಷಣ ಬೇಕೇ ಆಗ್ತದೆ. ಆದರೆ ಒಂದು ವ್ಯತ್ಯಾಸ ಇದೆ,
ಅಕ್ಷರಾಭ್ಯಾಸಕ್ಕೂ ವಿದ್ಯಾಭ್ಯಾಸಕ್ಕೂ ಬಹಳ ಅಂತರ ಇದೆ ಅಂತ ನನ್ನ ಅಭಿಪ್ರಾಯ. ಎಲ್ಲ ನಿಮ್ಮ ಹಿರಿಯರಿದ್ದವರು ವಿದ್ಯಾವಂತರು ಆದರೆ ಅವರು ಅಕ್ಷರಾಭ್ಯಾಸ ಮಾಡಿರಲಿಲ್ಲ. ಆದರೆ ಇವತ್ತು ಅಕ್ಷರಾಭ್ಯಾಸ ಮಾಡಿದವರು ಸಹ ವಿದ್ಯಾವಂತರು ಅಂತ ಭಾವಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಕೆಲವು ಮಕ್ಕಳ ಹತ್ರ ಕೇಳಿ ಅರ್ಜಿಯನ್ನು ಬರ್ಕೊಂಡ್ಬಂದ್ರೆ ಅರ್ಜಿಯನ್ನು ಬರ್ಕೊಂಡು ಬರಲಿಕ್ಕೂ ಆಗದಂಥ ಪರಿಸ್ಥಿತಿ ಇವತ್ತಿನ ಶಿಕ್ಷಣದಲ್ಲಿದೆ. ಅದಕ್ಕೆ ಶಿಕ್ಷಣದ ಗುಣಮಟ್ಟ ಮೇಲೆ ಹೋಗಬೇಕಾಗ್ತದೆ. ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತು ಎಲ್ಲರನ್ನು ಸಮಾಜದಲ್ಲಿರುವ ಎಲ್ಲರನ್ನು ಸಮನಾಗಿ ಕಾಣುವಂಥದ್ದು ಏನು ನಾರಾಯಣ ಗುರುಗಳೇ ಹೇಳಿದ್ದಾರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ನಾವೆಲ್ಲ ಪಾಲಿಸಬೇಕಾದದ್ದು ಬಹಳ ಮುಖ್ಯ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಅದು ಹೆಚ್ಚಾಗಿ ಆಯೋಗದ ಅಧ್ಯಕ್ಷನಾದ ಮೇಲೆ ಇದರ ಬಗ್ಗೆ ಎಲ್ಲ ಜಾತಿಯ ಅಧ್ಯಯನವನ್ನು ಮಾಡಿದ ಮೇಲೆ ಭಾಳ ನೋವನ್ನು ಅನಿಸಿದ್ದು. ನಮ್ಮ ವರದಿಯನ್ನು ಇನ್ನೂ ಎಕ್ಸೆಪ್ಟ್ ಮಾಡದೆ ಬರೀ ಸಂಖ್ಯೆಯ ಮೇಲೆ ಚರ್ಚೆ ಆಯ್ತಲ್ಲ ಅವರವರ ಜಾತಿದು. ನಾನು ಅವರಿಗೆ ಹೇಳಿದೆ, ನಾನು ಮಾಧ್ಯಮದವ್ರ ಮುಖಾಂತರ ಹೇಳಿದೆ, ಇನ್ನೂ ಅನೇಕ ಜಾತಿಯವರಿಗೆ ಮೀಸಲಾತಿ ಸಿಕ್ಕಲಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 50ರಿಂದ 70 ಜಾತಿ ಸಣ್ಣ ಸಣ್ಣ ಜಾತಿಯವರಿಗೆ. ನೀವು ಹರೆಯ ಅಂತ ಒಬ್ಬರು ಇದ್ದಾರೆ ಕೇನಾಡಿ ಹತ್ರ, 80 ಒಟ್ಟು ಜನಸಂಖ್ಯೆ ಇರೋದು 80. ಅಲ್ಲಿ ಕೋಲಾರದ ಹತ್ರ ಒಂದು ಪೊಮ್ಮಲ ಅಂತ ಇದೆ, ಒಟ್ಟು ಜನಸಂಖ್ಯೆ ಇರೋದು 300. ಅವರಿಗಿನ್ನೂ ಮೀಸಲಾತಿ ಸಿಕ್ಕಿಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಧ್ವನಿ ಇದ್ದವರು ಗಲಾಟೆಯನ್ನು ಮಾಡಿ ಅದನ್ನು ನಿಲ್ಲಿಸಿದರು. ನಾವು ಪ್ರಯತ್ನ ಮಾಡಿದ್ದು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಕೊಡಿ ಅಂತ. ಆದರೆ ಅದಕ್ಕೆ ಬೆಂಬಲವೇ ಸಿಕ್ಕಲಿಲ್ಲ. ಅದು ನೋವು ನನಗೆ. ಎಲ್ಲರೂ ಸ್ವಲ್ಪ ಎದ್ದು ಪ್ರಯತ್ನವನ್ನು ಮಾಡಿದರೆ ಅದು ಸಂಖ್ಯೆಗೋಸ್ಕರ ಅಲ್ಲ ಮೀಸಲಾತಿ ಮಾಡುವಂಥದ್ದು. ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಮೀಸಲಾತಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಡಲಿಕ್ಕೆ ಅಂತ ಯಾರು ಬಾಯಿ ಬಿಡಲೇ ಇಲ್ಲ. ಯಾಕೆ ಬಾಯಿ ಬಿಡಲಿಲ್ಲ ಅನ್ನೋದು ನನಗಿನ್ನೂ, ಯಾಕಂದರೆ ಅದನ್ನು ನಮ್ಮೊಟ್ಟಿಗೆ ನಮ್ಮ ಸಣ್ಣ ಜನಾಂಗ ಏನಿದ್ದಾರೆ ಅವರನ್ನು ನಮ್ಮೊಟ್ಟಿಗೆ ತಗೊಂಡು ಹೋಗ್ಬೇಕನ್ನುವಂಥ ಒಂದು ಪ್ರಯತ್ನ ನಡೆದಿದ್ದರೆ ಅವತ್ತೇ ಇತ್ಯರ್ಥ ಆಗ್ತಾ ಇತ್ತು ಇವೆಲ್ಲ. ಅದಾಗದೇ ಇದ್ದದ್ದು ಆ ನೋವು, ಅದು ಆ ವರದಿಯನ್ನು ಕೊಟ್ಟು ಸಹ ಆ ನೋವು ಶಾಶ್ವತವಾಗಿ ನನ್ನಲ್ಲಿ ಇವತ್ತು ಉಳಿದು. ಸಣ್ಣ ಸಣ್ಣ ಸಮಾಜದವರಿಗೆ ಕಡೆಗೆ ಮೊನ್ನೆ ಅಧ್ಯಕ್ಷರು ಕರೆದು ನನ್ನ ಹತ್ರ ಚರ್ಚೆಯನ್ನು ಮಾಡಿದರು. ನಾನು ಹೇಳಿದೆ, ಇಷ್ಟು ಜಾತಿದು ಈ ವರದಿಯಲ್ಲದೆ ಪ್ರತ್ಯೇಕ ವರದಿಯನ್ನು ಬರೆದಿದ್ದೇವೆ ನಾವು. ಅದರೊಟ್ಟಿಗೆ ಅನಾಥ ಮಕ್ಕಳು ಜನರಲ್ ಕ್ಯಾಟಗರಿಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಸಮಾಜದವರೊಟ್ಟಿಗೆ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಒಂದು ಪ್ರತ್ಯೇಕ ವರದಿಯನ್ನು ಕೊಟ್ಟಿದ್ದೇವೆ. ಅದು ಸಹ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಅಧ್ಯಕ್ಷರ ಹತ್ರ ಹೇಳಿದೆ, ಈಗಿನ ಅಧ್ಯಕ್ಷರ ಹತ್ರ, ಇಷ್ಟು ಜಾತಿದು ಇನ್ನೂ ಸೇರಲಿಲ್ಲ. ಸೇರಿ ಆದ ಮೇಲೆ ಬೇಕಾದ್ರೆ ನೀವು 1 ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ. ಪ್ರಥಮ ಉಳಿದ ವರದಿಗಳನ್ನು ಒಪ್ಪಲಿಕ್ಕೆ ಸರ್ಕಾರದ ಗಮನಕ್ಕೆ ತನ್ನಿ ಅಂತ ನಾನೇ ಮುಖ್ಯಮಂತ್ರಿಗಳ ಹತ್ರ ಪತ್ರವನ್ನು ಬರೆದಿ. ಕಡೆಗೆ ಅವರೊಂದು ನನ್ನ ಹತ್ರ ಹೇಳಿದರು, ನಾನು CM ಹತ್ರ ಒಂದು ಟೈಮ್ ಕೇಳ್ತೇನೆ, ನೀವು ಬನ್ನಿ ಒಟ್ಟಾರೆ ಹೋಗಿ ಇದನ್ನು ಕೊಟ್ಟು ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಹೇಳುವ ಫಸ್ಟು ಅಂತೇಳಿ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಯಾವ ಸಮಾಜಕ್ಕೆ ಇನ್ನೂ ಮೀಸಲಾತಿಯ ಸೌಲಭ್ಯವೇ ಸಿಕ್ಕಲಿಲ್ಲ ಅವರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾ, ಮತ್ತು ಹರಿಪ್ರಸಾದ್ ಅವರು ಒಂದು ವಿಷಯವನ್ನು ನನ್ನ ಹತ್ರ ಚರ್ಚೆ ಮಾಡಿದೆ. ಹಿಂದೆ ತಪ್ಪಿನಿಂತ ಅಂತ ಕಾಣ್ತದೆ. ನಿಮ್ಮದು ಬಿಲ್ಲವ ಸಮಾಜ, ಈಡೀಗ ಬಿಲ್ಲವ ಬೇರೆ ಬೇರೆ, ಆದರೆ ಪೂಜಾರಿ ಅಂತಲೂ ಒಂದು ಜಾತಿ ಅಂತ ಸೇರಿಸಿದವರು. ಪೂಜಾರಿ ಜಾತಿ ಅಲ್ಲ ಅನ್ನುವಂಥದ್ದು, ಬಿಲ್ಲವ ಸಮಾಜದವರು ಪೂಜಾರಿ, ಅದು ಸರ್ನೇಮ್. ಅದಕ್ಕೋಸ್ಕರ ಮೊನ್ನೆ ಪುನಃ ನೆನಪು ಮಾಡಿಕೊಟ್ಟೆ. ಆಯೋಗ ಬಂದ ಕೂಡಲೇ ಹರಿಪ್ರಸಾದ್ ಅವರಿಗೆ ಸಹ ನಾನು ನೆನಪು ಮಾಡಿಕೊಟ್ಟೆ, ನೀವು ಅವತ್ತು ಚರ್ಚೆ ಮಾಡಿದ್ದು ಇವತ್ತು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ ನೋಡು ಅಂತೇಳಿ ನಾನು ಹೇಳ್ತೇನೆ, ನೀವು ಹೇಳಿ ಅಂತ. ಯಾಕಂದರೆ ಪೂಜಾರಿ ಅನ್ನುವಂಥದ್ದು ಪ್ರತ್ಯೇಕ ಬಂದಾಗ ನಿಮ್ಮ ಸಂಖ್ಯೆ ಕಮ್ಮಿಯಾಗಿ ಹೋಗ್ತದೆ. ಟೋಟಲ್ ಸಂಖ್ಯೆಯಲ್ಲಿ ಪೂಜಾರಿ ಬೇರೆ ಆಗ್ತದೆ, ಬಿಲ್ಲವ ಬೇರೆ ಆಗ್ತದೆ. ಅದಾಗದಂತೆ ನೋಡ್ಕೊಳ್ಬೇಕಾದದ್ದು ಜನಪ್ರತಿನಿಧಿಗಳು ಅಥವಾ ನಿಮ್ಮ ಮುಖಂಡರ ಕರ್ತವ್ಯ. ಯಾಕಂದರೆ ಹರಿಪ್ರಸಾದ್ ಅವ್ರು ಮಾಡ್ತಾರೆ ಬಿಡಿ, ಅದರ ಬಗ್ಗೆ ನನಗೆ 2 ಅಭಿಪ್ರಾಯ ಇಲ್ಲ. ಅವರಿಗೆ ನೆನಪು ಮಾಡುವಂಥ ಕೆಲಸ ನನ್ನದು ಇದೆ, ನಾನು ನೆನಪು ಮಾಡ್ತೇನೆ. ಆಯೋಗದ ಅಧ್ಯಕ್ಷರ ಹತ್ರ ಕಾರ್ಯದರ್ಶಿಯವ್ರ ಹತ್ರ ನಾನು ಸಹ ಹೇಳ್ತೇನೆ ಅಂತ ಹೇಳ್ತಾ, ನಾನು ತಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳ ಬಗ್ಗೆ ಎಲ್ಲರೂ, ನಾನು ಬಂದಾಗ ನೋಡಿದೆ ಅವ್ರ ಕಾರ್ಯಕ್ರಮ ಆಗ್ತಾ ಇತ್ತು. ಶಿಕ್ಷಣ ಅಂತ ಹೇಳಿದರೆ ಕೇವಲ ಅಕ್ಷರಾಭ್ಯಾಸ ಅಲ್ಲ,
ಕಲೆ ಕ್ರೀಡೆ ಎಲ್ಲ ಸೇರ್ತದೆ. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದರಲ್ಲಿ ಸ್ವಲ್ಪ ಒತ್ತನ್ನು ಕೊಡಿ, ಹೆಚ್ಚು ಉತ್ತೇಜನವನ್ನು ಕೊಡಿ ಅಂತ ಹೇಳುವಂಥದ್ದು. ಮಾಸ್ಟರ್ನವರಿದ್ದಾರೆ, ಆಯ್ಕೆಯನ್ನು ಮಾಡಬೇಕು. ಅವರಿಗೆ ಡ್ಯಾನ್ಸ್ನಲ್ಲಿ ಹೆಚ್ಚು ಆಸಕ್ತಿ ಇದ್ದರೆ ಡ್ಯಾನ್ಸ್ ಕಲಿಸಿ, ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಇದ್ದರೆ ಸಂಗೀತ ಕಲಿಸಿ, ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ ಯಾವ ಕ್ರೀಡೆಯಲ್ಲಿ ಆಗ್ತದೆ. ಯಾಕಂದರೆ ಇವತ್ತು ದುಡ್ಡು ಮಾಡೋದು ಅವರೇ, ಹೆಚ್ಚು ಕಲಿತವರಲ್ಲ. ಕಲಿಯುವಿಕೆ ಅಂತ ಹೇಳಿದರೆ ಅದರಲ್ಲಿ ಯಾವ್ಯಾವುದು ಅವರಿಗೆ ಆಸಕ್ತಿ ಇದೆ ಅದರಲ್ಲಿ ಹೆಚ್ಚು ಉತ್ತೇಜನ ಕೊಡುವಂಥದ್ದು ರಕ್ಷಕರ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಇಷ್ಟೊಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನನಗೆ ನಿಮ್ಮ ಮುಂದೆ ನಿಂತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖಂಡರಿಗೆ ಒಂದುತ್ತಾ ತಮ್ಮ ಮುಂದಿನ ಜೀವನ, ತಮ್ಮ ಪೀಳಿಗೆ, ಮುಂದಿನ ಪೀಳಿಗೆಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಸಿಕ್ಕಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಇದುವರೆಗೆ ಹಲವಾರು ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ಜಯಪ್ರಕಾಶ್ ಹೆಗಡೆ ಇವರು ಬರೀ ರಾಜಕಾರಣಿ ಅಲ್ಲ, ವಿಚಾರಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಹೇಳುವಂಥ ಸಾಮರ್ಥ್ಯವುಳ್ಳವರು. ಸುದೀರ್ಘ ರಾಜಕಾರಣದ ಜೀವನದಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ಇವರಿಗೆ ಬರಲಿಲ್ಲ. ಶುದ್ಧ ರಾಜಕಾರಣಿ ಎಂಬಂಥ ಹೆಸರು ಇವರಿಗೆ ಬಹುಶಃ ದೇಶದಾದ್ಯಂತ ಇವತ್ತು ರಾಷ್ಟ್ರಮಟ್ಟದ ನಾಯಕರನ್ನು ನೇರವಾಗಿ ಹೋಗಿ ಕಾಣುವಂಥ ಶಕ್ತಿ ಅವರಲ್ಲಿದೆ. ಹಾಗೆಯೇ ನಮ್ಮ ಸಮಾಜ ಕೂಡ ಅವರನ್ನು ಪ್ರೀತಿಯಿಂದ ನೋಡಿದೆ. ಇವತ್ತು ಆ ಪ್ರೀತಿಯಿಂದಲೇ ನಾವು ಅವರನ್ನು ಬರಮಾಡಿಕೊಂಡಿದ್ದೇವೆ. ಹಾಗೆಯೇ ಇವರ ಒಂದು ಅನುಭವ, ಹಾಗೆ ಅವರ ಆ ತತ್ಪರಗಳು ನಮ್ಮ ಸಮಾಜಕ್ಕೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬೇಕು ಅನ್ನುವುದನ್ನು ಹೇಳ್ತಾ ಅವರು ನಮ್ಮ ಕೋರಿಕೆ ಮೇರೆಗೆ ಇಲ್ಲಿವರೆಗೆ ಆಗಮಿಸಿ ತನ್ನ ಮಾತುಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದಕ್ಕಾಗಿ ಸುರೇಶ್ ಬಾಬು ಧನ್ಯವಾದ ಹೇಳಿ. ಹಿಂದುಳಿದ ವರ್ಗಗಳ ಆರ್ಥಿಕತೆಯ ಬೇರು ಬೇರು ಬಲ್ಲಾತರು ನಮ್ಮ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು. ಒಂದು ನಿಮಿಷ, ಧನಂಜಯ ಶೆಟ್ಟಿ ಕೂಡಲೇ ನೆನಪಾಯಿತು. ಅವ್ರ ಶಾಲೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಸಕ್ಸಸ್, ಯಶಸ್ಸು ಅನ್ನುವಂಥದ್ದು ನೀವು ಒಂದು ಗೋಲನ್ನು ಮುಟ್ಟುವುದಲ್ಲ, ಗೆಲುವು ಸೋಲು ಯಶಸ್ಸಲ್ಲ, ಮನುಷ್ಯನಿಗೆ ಮಾಡಿದ ಕೆಲಸದಲ್ಲಿ ತೃಪ್ತಿ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೇನೆ ನಿಮಗೆ, ನಾವು ಮಾಡಿದ ಕೆಲಸದಲ್ಲಿ ತೃಪ್ತಿ, ಅದಕ್ಕಿಂತ ದೊಡ್ಡ ಯಶಸ್ಸು ಬೇರೆ ಯಾವುದೂ ಇಲ್ಲ ಮನುಷ್ಯರಿಗೆ ಅಂತ ಹೇಳ್ತಾ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಎಲ್ಲದರಲ್ಲೂ ಖುಷಿಯಿಂದ ಕೆಲಸ ಮಾಡಲಿಕ್ಕಾಗ್ತದೆ. ದ ರೈಟ್ ಪರ್ಸನ್ ಶುಡ್ ಬಿ ಇನ್ ದ ರೈಟ್ ಪ್ಲೇಸ್ ಎನ್ನುವ ಮಾತಿನಂತೆ ಹಿಂದುಳಿದ ವರ್ಗಗಳ ಸಂಕಷ್ಟ, ಅವರ ಆರ್ಥಿಕತೆಯ ಬೇರು ಬೇರು ಬಲ್ಲಾತರು ನಮ್ಮ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆಯವರು. ಹಾಗಾಗಿ ನಮ್ಮ ಹಿಂದಿನ ಘನ ಸರ್ಕಾರ ಅವರಿಗೆ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷತಾ ಸ್ಥಾನವನ್ನು ಕೊಟ್ಟು ಆ ಸಂದರ್ಭದಲ್ಲಿ ಅವರು ತಮ್ಮ ಆಳವಾದ ಅನುಭವವನ್ನು ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ತರಬೇಕಾದ ರೂಪುರೇಷೆ, ನಿಯಮಗಳ ರೂಪುರೇಷೆಯನ್ನು ಕೂಡ ಕೊಟ್ಟವರು ಅನ್ನೋದಾಗಿ ಎಲ್ಲ ಬಲ್ಲವರು. ಮುಂದಿನ ದಿನಗಳಲ್ಲಿ ಅವರೆಲ್ಲ ಆಲೋಚನೆಗಳು ಸಾಕಾರಗೊಂಡು ನಮ್ಮ ಹಿಂದುಳಿದ ವರ್ಗಗಳೆಲ್ಲವರ ಶ್ರೇಯಸ್ಸಿಗೆ ಅದು ಸಾಕಾರಗೊಳ್ಳಿ ಅನ್ನುವ ಆಶಯದೊಂದಿಗೆ ಸನ್ಮಾನಿತರನ್ನು ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತೇವೆ. ಅವರು ಮುಂದಿನ ಕಾರ್ಯಕ್ಕಾಗಿ ನಿರ್ಗಮಿಸುವವರಿದ್ದಾರೆ. ಸನ್ಮಾನಿತರಿಗೆ ಸ್ಮರಣಿಕೆಯನ್ನು ಕೊಟ್ಟು ನಮ್ಮ ಸಂಘದ ನೆನಪು ಸ್ಥಾಯಿಯಾಗಿ ಉಳಿಲಿ ಎನ್ನುವ ಶುಭ ಆಶಯದ ಮೇರೆ ಶ್ರೀಯುತರನ್ನು ಪ್ರೀತಿಪೂರ್ವಕವಾಗಿ ಬೀಳ್ಗೊಡುತ್ತಿದ್ದೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಆಗಮನಕ್ಕೆ ಶುಭ ನುಡಿಗೆ, ಹಿತನುಡಿಗೆ ವಂದನೆಗಳು, ಧನ್ಯವಾದಗಳು. ನಮ್ಮ ಮಧ್ಯಾಹ್ನದ ವೇದಿಕೆಯ ಕಾರ್ಯಕ್ರಮದ ಅತಿಥಿಯರು ನಮ್ಮನ್ನು ಕೂಡಿಕೊಂಡಿದ್ದಾರೆ. ಸನ್ಮಾನ್ಯ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಳದ ಮುಕ್ತೇಶ್ವರರು, ಧನಂಜಯ ಶೆಟ್ಟಿ ಸರ್ ಅವರು ಹಿರಿಯರು ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದೇವೆ. ಸನ್ಮಾನ್ಯ ನಮ್ಮ ಇಂದಿನ ಅತಿಥಿ ಬೆಳವಿ ಉದಯ ಸರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡಿದ್ದೇವೆ.
ಬಂಧುಗಳೇ, ಮಧ್ಯಾಹ್ನದ ಮನರಂಜನಾ ಕಾರ್ಯಕ್ರಮಗಳು ಮುಂದುವರಿತವೆ. ಈ ಮಧ್ಯದಲ್ಲಿ ನಮ್ಮೊಂದಿಗೆ ಸಮಾರೋಪಕ್ಕಾಗಿ ಆಗಮಿಸಿಕೊಂಡ ಅತಿಥಿಯರನ್ನ ವೇದಿಕೆಯ ಮುಂಭಾಗದ ಆಸನದಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಒಂದು ಕೆಲ ಕ್ಷಣಗಳವರೆಗೆ, ಒಂದು 20 ನಿಮಿಷಗಳ ಬಳಿಕದಲ್ಲಿ ನಾವು ವೇದಿಕೆಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ, ಸಮಾರಂಭವನ್ನು. ಅದುವರೆಗೆ ನಮ್ಮನ್ನು ಸೇರಿಕೊಂಡ ಹಿರಿಯರಾದ ದುರ್ಗಾ ಪರಮೇಶ್ವರಿ ದೇವಳದ ಆಡಳಿತ ಮುಕ್ತೇಸರು, ಹಿರಿಯರಾದ ಸನ್ಮಾನ್ಯ ಧನಂಜಯ ಶೆಟ್ಟಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಕರೆದು, ಸರ್ ಪ್ಲೀಸ್, ಸಂಜೀವ್ ಮಾಸ್ಟರ್ ಅವರ ವಿನಮ್ರ ಕೋರಿಕೆಯ ಮೇರೆಗೆ ತಾವು ನಮ್ಮ ಒಂದು ನೆನಪಿನ ಕಾಣಿಕೆ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಂಡಿದ್ದೇವೆ. ಜಯಂತಿ, ಇಲ್ಲೊಂದು ಲೈಟ್ ಆನ್ ಮಾಡಿ ಪ್ಲೀಸ್. ಲೈಟ್ ಪ್ಲೀಸ್. ಸನ್ಮಾನಿತರು ನಮ್ಮೆಲ್ಲರ ಜೊತೆಗೆ ಸಭಾಂಗಣದಲ್ಲಿ ಕುಳಿತೆ ನಮ್ಮವರೊಬ್ಬಳಾಗಿ ಸಭಾಂಗಣದಲ್ಲಿ ಸಭಾ ಸದಸ್ಯನಾಗಿ ಕುಳಿತು ನಿಂತು ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಸಂತೋಷದಿಂದ ನಮ್ಮ ಮುಂದಿದ್ದಾರೆ. ಸನ್ಮಾನಿತರನ್ನ ನಮ್ಮಿಂದ ಇಂದಿನ ಸಮಾರಂಭದ ಗೌರವ ಶ್ರೀರಕ್ಷೆಯಾಗಿರುವ ಶಾಲನ್ನು ಹೊದಿಸಿ ಸನ್ಮಾನಿತರಿಗೆ ನಮ್ಮ ಸಮಾರಂಭದ ನೆನಪು ಸ್ಥಾಯಿಯಾಗಿ ಉಳಿಯುವಂತೆ ಸ್ಮರಣಿಕೆ ಶ್ರೀ ಗುರುಗಳ ಭಾವಚಿತ್ರವನ್ನು ಹಸ್ತಾಂತರಿಸುವ ಮೂಲಕ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ದೇವಿಯ ಅನುಗ್ರಹ ಅವರಿಗಿದೆ. ಆ ದೇವಿ ಅವರಿಗೆ ಎಲ್ಲವನ್ನ ಕೊಟ್ಟಿದ್ದಾಳೆ. ನಾನು ಈಗ ನಮ್ಮ ನಾರಾಯಣ ಗುರುಗಳಲ್ಲಿ ಬೇಡ್ಕೊಳ್ಳೋದು ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ, ಒಳ್ಳೆಯ ಆರೋಗ್ಯವನ್ನು ಅನುಗ್ರಹಿಸಲಿ. ಆ ಅಮ್ಮ ಕೂಡ ಹಾಗೆ ಅನುಗ್ರಹಿಸಿ ನಿರಂತರವಾಗಿ ಆ ದೇವಿ ಸೇವೆಯನ್ನು ಮಾಡ್ತಾ ಸಮಸ್ತ ಭಕ್ತಾದಿಗಳ ಇಲ್ಲಿಂದ ಕರೆಯಿಂದ ಬರೆವರೆಗೆ ಎಲ್ಲ ಜನರ ಪ್ರೀತಿಯಾದರಗಳಿಗೆ ಪಾತ್ರರಾದವರು ಧನಂಜಯ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಈಗ ಅಲ್ಲ ನಾನು ನೋಡೋದು, ಭಾಳ ಸಣ್ಣದಿಂದಲೂ ನೋಡೋದು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದವರು ಅಂತ ಧನಂಜಯ ಶೆಟ್ಟರು ನಮ್ಮ ಕೋರಿಕೆ ಮೇರೆಗೆ ಇವತ್ತು ಈ ದಿವಸ ಇಲ್ಲಿಗೆ ಆಗಮಿಸಿದ್ದು ನಮಗೆ ಅತ್ಯಂತ ಸಂತೋಷ ಆಗಿದೆ. ನಮ್ಮ ಇಡೀ ಸಮುದಾಯಕ್ಕೆ ಸಂತೋಷ ಆಗಿದೆ. ಅವರು 100 ಕಾಲ ಸುಖವಾಗಿ ನೆಮ್ಮದಿಯ ಬದುಕನ್ನು ಸಾಗಿಸುವಂತಾಗಲಿ ಎನ್ನುವ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆಗಮಿಸಿರುವಂಥ ನಮ್ಮ ಅತಿಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಸನ್ಮಾನ್ಯ ಹಿರಿಯರಾದ ಧನಂಜಯ ಶೆಟ್ಟಿರವರ ಹಾರ್ದಿಕವಾಗಿ ಬೀಳ್ಕೊಂಡು ನಮ್ಮ ಮನರಂಜನಾ ಕಾರ್ಯಕ್ರಮವನ್ನು, ವೇದಿಕೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬ್ಯಾಂಗಲ್ ಬಂಗಾರಿ, ಧನ್ಯವಾದಗಳು. ಆರಾಧ್ಯ, ಸಮೀಕ್ಷಾ, ಉನ್ನತಿ. ಇವಾಗ ದಿಶಾ ಆ್ಯಂಡ್ ಸಂಚಿತಾ ಕರ್ಜೆ, ಪೊರ್ಲುದು ಪೊರ್ಲು, ತುಳು ಸಾಂಗ್. ದಿಶಾ ಮತ್ತು ಸಂಚಿತಾ ಕರ್ಜೆ.
ಪೊರ್ಲು ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲು ಈ ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಅಚ್ಚ ಉಡಾಣ ಪಾಡೆ ನಾಳಿ That's it, buddy. ಜನ್ಮೋಗು ಬೈದಿನ ಪುಣ್ಯೋದ ತುಳುನಾಡೆ ಸಾರ ಮಾಣಿ ದೈವೋಳು ಲಾಮೂಲು ನಿಲೆಯಾಗಿ ನಮ್ಮ ಬೂಡು ಪಚ್ಚೆ ಪಜಿರೆ ಆ ಸೆಲಿ ನೀರು ಆ ಊರು ಗೊಂಜಿ ಪುದರೆ ಆ ದೇವರನ್ನ ತೇರೆ ಬಲೆ ಜವಾನರೇ ಪೊರ್ಲು ಈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ ಅದ್ಭುತವಾಗಿ ನಮ್ಮ ಮುಂದೆ ಡ್ಯಾನ್ಸ್ ಮಾಡಿರುವಂತಹ ದಿಶಾ ಮತ್ತು ಸಂಚಿತಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ನೃತ್ಯಕ್ಕಾಗಿ ಶ್ರೀನಿಧಿ, ಸನ್ನಿಧಿ, ಸ್ಫೂರ್ತಿ, ಶ್ರೇಯರವರಿಂದ ಈಗ ಒಂದು ಫಿಲ್ಮ್ ಡ್ಯಾನ್ಸ್. ಶ್ರೀನಿಧಿ, ಸನ್ನಿಧಿ, ಸ್ಫೂರ್ತಿ, ಶ್ರೇಯ ದಯವಿಟ್ಟು ಆದಷ್ಟು ಬೇಗ ಆಗಮಿಸಿ ಕಾರ್ಯಕ್ರಮದ ರಸಭಂಗ ಮಾಡದಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇನ್ನೇನು ಕೆಲವು ನಿಮಿಷಗಳಲ್ಲಿ ಸಮಾರಂಭ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಆಗಮಿಸಿರುವ ಅತಿಥಿಗಳ ಸಮಾಗಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣ ಇದರ ರಜತ ಸಂಭ್ರಮದ ಸಮಾರಂಭ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಬಹುಮಾನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ, ಸ್ಕಾಲರ್ಶಿಪ್ ವಿತರಣೆಗಳು ನಡೆಯಲಿಕ್ಕಿದೆ. ಇದೀಗ ಮುಂದಿನ ಡ್ಯಾನ್ಸ್ ಶ್ರೀನಿಧಿ, ಸನ್ನಿಧಿ, ಸ್ಫೂರ್ತಿ, ಶ್ರೇಯ.
ಪುಷ್ಪಾಂಜಲಿ जीवार मैनू आप लैने आ गया तो गल्ला सुना गया ठुमक ठुमक जानी आ माइये दे नाल ठुमक ठुमक जानी आ माइये दे नाल ठुमक ठुमक जानी आ माइये दे नाल ठुमक ठुमक जानी आ माइये ಆ ಕಡೆ ದೊಡವ ಈ ಕಡೆ ಚಿಕ್ಕವ ದೊಡವ ದೋಸೆ ಕೊಡು ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತೂರಿ ಬೀಗ ಸಾರ್ಗ ಸೊಪ್ಪು ನೀವಿಬ್ರು ಮಾಡು బంటూ గానికి 22 బస్తీల మస్తు కట్అవుట్ బచ్చా గాన్ల బ్యాచ్ ఉండేది వచ్చినమంటే సుట్టు కిక్కే సాలక ఓ నైటు ఎక్కి డొక్కు బుల్లెట్ సందుల మందు కోసం ఎతుకుతాంటే రూటు సిల్కు షీరగట్టుకోని చెడు వీరు మెరిసినట్టు బొట్లం గట్టిన బిర్యానీకి బొట్టు బిల్ల పెట్టినట్టు బంగ్లా మీద నిలుసోనుందిరో ఓ సందమామ సుఖదాగక చక్కరొచ్చెరో శ్రీమందమ్మావ చిక్క లెక్క దుంకుతుంటెరో ఆ సందమావ చుంకి జారి సిక్కుకుందిరో నా దిల్లుకు మావ రాములో రాములా నన్నాగం చేసిందిరో రాములో రాములా నా పానం తీసిందిరో రాములో రాములా నన్నాగం చేసిందిరో రాములో రాములా నా పానం తీసిందిరో പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായി ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ഡൽ हवा में होके मलंग छुड़ाई घर बार मेरा ओ मखना वे मखना तू ही है संसार मेरा ओ मखना वे मखना ये पागल सा है प्यार मेरा ओ मखना वे मखना मैं छुड़ाई घर बार मेरा ओ मखना Change the song. 1, 2, 3, 4. दब्बल पड़ते राजा दब्बल पड़ते रो दब दब दब्बल पड़ते रो
ಅಭಿನಂದನೆಗಳು. ಶ್ರೀನಿಧಿ ಸನ್ನಿಧಿ ಸ್ಫೂರ್ತಿ ಶ್ರೇಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ದಿನಕರ್ ಹೇರವರು ಇವರಿಗೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಮುಂದಿನ ಡ್ಯಾನ್ಸ್ ಅದ್ವೈ, ಶ್ರೇಯಸ್, ಅದ್ವಿಕಾ, ರಿಶಾನಿ ಅಲ್ಲ, ಕಾಲಾ ಚಶ್ಮಾ. ಕಾಲಾ ಚಶ್ಮೆ ಅನ್ನುವಂಥ ಪದ್ಯಕ್ಕೆ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ ಅದ್ವೈ, ಶ್ರೇಯಸ್, ಅದ್ವಿಕಾ. ਤੂੰ ਚੰਡੀਗੜ੍ਹ ਤੋਂ ਆਈ ਨੀ, ਤੈਨੂੰ ਦੇਖ ਕੇ ਹੋ ਕੇ ਭਰਦੇ ਨੇ ਖੜੇ ਚੌਂਕਾਂ ਵਿੱਚ ਸਿਪਾਹੀ ਨੀ। ਕੋਟੀ ਤੇ ਕਾਲਾ ਦਿਲ ਕੁੜੀਏ, ਕੋਟੀ ਤੇ ਕਾਲਾ ਦਿਲ ਕੁੜੀਏ, ਜੋ ਦਾਗੇ ਚੰਨ ਦੇ ਟੁਕੜੇ ਦੇ ਤੈਨੂੰ ਕਾਲਾ ਚਸ਼ਮਾ, ਤੈਨੂੰ ਕਾਲਾ ਚਸ਼ਮਾ, ਤੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ, ਜੱਜਦਾ ਏ ਕੋਲੇ ਮੁਖੜੇ ਦੇ ਤੈਨੂੰ ਕਾਲਾ ਚਸ਼ਮਾ ਜੱਜਦਾ ਏ। त्या नटीनं मारली मिठी मला, त्या नटीनं मारली मिठी, त्या नटीनं मारली मिठी मला, त्या नटीनं मारली मिठी. ಥ್ಯಾಂಕ್ ಯು ಅದ್ವೈ, ಶ್ರೇಯಸ್, ಅದ್ವಿಕಾ. ಮುಂದಿನ ಡ್ಯಾನ್ಸ್ಗಾಗಿ ಆಡಿದನೋ ರಂಗ ಎನ್ನುವ ಪದ್ಯಕ್ಕೆ ಭರತನಾಟ್ಯವನ್ನು ಪ್ರಸ್ತುತಿಪಡಿಸ್ತಾ ಇದ್ದಾರೆ ರಿಶಾನಿ, ಕುಮಾರಿ ರಿಶಾನಿ ಇವರಿಂದ ಭರತನಾಟ್ಯ ಆಡಿದನೋ ರಂಗ ಎನ್ನುವ ಸುಶ್ರಾವ್ಯ ಸಂಗೀತಕ್ಕೆ. ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಆಡಿದ ನೋರಂಗ, ಅದ್ಭುತದಿಂದಲೇ ಕಾಳಿಂಗನ ಫಣೆಯಲಿ ಪಾಡಿದವರಿಗೆ ಬೇಡಿದ ವರಗಳ, ಪಾಡಿದವರಿಗೆ ಬೇಡಿದ ವರಗಳ ನೀಡುತ್ತಲೇ ದಯ ಮಾಡುತ್ತಲೇ ಕಲಿದಾಡುತ್ತಲೇ ಬೆಣ್ಣೆ ಬೇಡುತ್ತಲೇ ಕೃಷ್ಣಾಡಿದ ನೋರಲ್ಗ, ಅದ್ಭುತದಿಂದಲೇ ಕಾಣಿಗನ ಫಣೆಯಲಿ
ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿಸೆ ಅಂಬುರುಹೋದ್ಭವ ಅಖಿಲ ಸುರರು ಕೂಡಿ ಅಂಬರದಲ್ಲಿ ನಿಂತು ಅವರ್ ಸ್ತುತಿಸೆ ರಂಭೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿಂಭರತ ನಾಟ್ಯವ ನಟಿಸೆ ರಂಭೆ ಊರ್ವಶಿ ರಮಣೀಯರೆಲ್ಲರೂ ಚಂದದಿಂಭರತ ನಾಟ್ಯವ ನಟಿಸೆ ಝಂ ತಕ ತಕ ದಿಮಿತ ಧಿಂಗಿಣ ತೋಂ ತಕ ಝಂ ತಕ ತಕ ದಿಮಿತ ಧಿಂಗಿಣ ತೋಂ ತಕ ಝಂ ತಕ ತಕ ದಿಮಿತ ಧಿಂಗಿಣ ತೋಂ ಎಂದು ಚಂಪೆ ತಾಳದಿ ತುಂಬುರ ನೊಪ್ಪಿಸಿ ಧಾಮ ಪಾದ ಸರಿ ಧಾಮ ಪಾದ ಸರಿ ಧಾಮ ಪಾದ ಸರಿ ಎಂದು ಧ್ವನಿಯಿಂದ ನಾರದ ತುಂಬುರು ಗಾನವ ಮಾಡಲು ಮಂದಿಯು ಮದ್ದಲೆ ಚಂದದಿ ಆಗಲು ಆಡಿದನೋರಗ ಅದ್ಭುತದಿಂದಲೇ ಕಾಣಿಗನ ಪಣೆಯಲಿ ಮೆಟ್ಟಿ ಬಾಲವ ಕೈಯಲ್ಲಿ ಪಿಡಿದು ಫಳ ಫಣಿಸೂತ ನಾಟ್ಯವ ನಾಡೆ ಚಂದ್ರಮಂಡಲದಂತೆ ಪೊಳೆಯುವ ಮುಖದೊಳು ಚಲಿಸುವ ನೀಲ ಕೇಶಗಳಡೆ ಕಾಲಲಂದಿಗೆ ಗೆಜೆ ಘಲು ಘಲು ರೆನ್ನುತ್ತ ಉಡುಗೆ ಜೆ ಘಂಟೆಗಳಾಡೆ ತುಷ್ಟ ಕಣಿಂಕನ ಮೆಟ್ಟಿ ಬರದಿಲ್ದ ಪುಟ ಪಾದವ ಇಟ್ಟು ಶ್ರೀಕೃಷ್ಣನು ಮೆಟ್ಟಿದನು ತಕದಿಮಿತ ದಿಕೆನುತ ಆಡಿದವು ಅದ್ಭುತದಿಂದಲೇ ಗಣ ಫಣೆಯಲಿ ಪಾಡಿದವರಿಗೆ ಬೇಡಿದವರಗಳ ನೀಡುತ್ತಲಿ ದಯ ಮಾಡುತ್ತಲಿ ತಲಿದಾಡುತ್ತಲಿ ಬೆಳೆ ಬೇಡುತ್ತಲಿ ಕೃಷ್ಣ ಆಡಿದನೋರಗ ಆಡಿದನೋರಗ ಆಡಿದನೋರಂಗ ಅಭಿನಂದನೆಗಳು ಋಷಾನಿ. ಇದೀಗ ಮುಂದಿನ ಹಾಗೂ ಕೊನೆಯ ಕಾರ್ಯಕ್ರಮ ಪೃಥ್ವಿ ಮತ್ತು ಪೂರ್ಣಿಮಾ ಇವರಿಂದ ಭಾವಸಂಗೀತ. ಸೆಟ್ ಮಾಡಿ ಸ್ಟೇಜ್ ಸೆಟ್ ಮಾಡಿ. ಈ ಕಾರ್ಯಕ್ರಮದ ತರುವಾಯ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಇದನ್ನ ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮ ನೀಡಿರುವಂತಹ ಸಂಘದ ವ್ಯಾಪ್ತಿಯ ಎಲ್ಲ ಸಮಾಜ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ.
ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಡಲು ಹಗಲನು ನೀಡಿದ ಶರಣು ಎನಲು ಇವನು ಒಳಿದು ಬರುವ ಎದುರು ನಿಲ್ಲಲು ಇವನು ಮುನಿದೇ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ತಾಯಿಗೆ ಮಗನೇ ಜೀವ ಆ ಮಗನಿಗೆ ತಾಯಿ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಣಿನ ಬಂದ ನೋಡು ಜಗದ ಬಾರಿ ಸಾಗರವಾಗಿಗೂ ಈಚೆ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಗಾಗಿ ಬಾಳುವ ಸೇವಕ ನಾನು ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಗೆ ನೀಡಿರುವ ತಿಳಿಯೋ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಹಗಲನು ನೀಡಿದ ಶರಣು ಎನಲು ಇವನು ಮುನಿದೇ ಬಿಡುವ ಎದುರು ನಿಲ್ಲಲು ಇವನು ಮುನಿದೇ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಧನ್ಯವಾದಗಳು. ಹಲೋ, ಧನ್ಯವಾದಗಳು ಪೃಥ್ವಿ ಪೂರ್ಣಿಮಾ. ಇಲ್ಲಿಗೆ ಈ ದಿನದ ರಸ ಕಾರ್ಯಕ್ರಮವನ್ನು ಅಂತ್ಯಗೊಳಿಸಿಕೊಂಡಿದ್ದೇವೆ. ಇದೀಗ ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಆಗಮಿಸಿರುವಂಥ ಎಲ್ಲ ಬಾಂಧವರಲ್ಲಿ ವಿನಂತಿ, ಲಘು ಉಪಹಾರವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ.
ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು 1:30 ಗಂಟೆವರೆಗೂ ಕೂಡ ಸಭಾ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಈಗಾಗಲೇ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಿದ್ದ ಜಯಪ್ರಕಾಶ್ ಹೆಗಡೆಯವರು ಆ ಕಾರ್ಯವನ್ನು ಮಾಡಿ ಈಗಾಗಲೇ ಮುಂದಕ್ಕೆ ತೆರಳಿರ್ತಾರೆ. ಹಾಗೆ ಧನಂಜಯ ಶೆಟ್ಟರು ಕೂಡ ನಿರ್ಗಮಿಸಿರ್ತಾರೆ. ಹಾಗೆಯೇ ಈ ಒಂದು ರಜತ ಮಹೋತ್ಸವವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರೆ, ಮುಖ್ಯವಾಗಿ ನಮಗೆ ಯಾರ್ಯಾರು ಸುದೀರ್ಘ ಪಯಣದಲ್ಲಿ ಸಹಾಯವನ್ನು ಮಾಡಿದರೋ ಅವರನ್ನೆಲ್ಲ ಸ್ಮರಿಸಿಕೊಳ್ಬೇಕು. ಮುಂದಿನ ಪೀಳಿಗೆಗೆ ಈ ಒಂದು ಸಭಾಭವನ ಹೇಗೆ ನಿರ್ಮಾಣ ಆಯಿತು ಅಂತ ಗೊತ್ತಾಗಬೇಕು. ಮುಂದೆ ನಾವು ಇರೋದಿಲ್ಲ, ಆದರೆ ಮಕ್ಕಳಿಗೆ ಹೇಳುವವರು ಯಾರಿಲ್ಲ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ಕಷ್ಟ, ಭಾಳ ಶ್ರಮ, ಆದರೂ ಕೂಡ ನಿರಂತರವಾಗಿ ಕಳೆದ 2024ನೇ ಇಸ್ವಿ ನವಂಬರ್ ತಿಂಗಳಲ್ಲಿ ನಮ್ಮ ಉದಯ ಕುಮಾರ್ ಮನೆ ಇಲ್ಲಿದ್ದಾರೆ. ಆಗ ನಿಮ್ಮ ಮನೆ ಬಂದಿದ್ದೇವೆ. 1 ವರ್ಷ ಹೆಚ್ಚಾಯಿತು. ಅಲ್ಲಿಂದ ಇಲ್ಲಿವರೆಗೆ ನಿರಂತರ ಪ್ರಯತ್ನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಸಂತೋಷದಿಂದ ಇವತ್ತು ಸಮಾಪ್ತಿ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಉದ್ದೇಶ ಇಷ್ಟೇ, ಹಾದು ಹೋದವರನ್ನು ಹಳ್ಳಿಯ ಭಾಷೆಯಲ್ಲಿ ಒಂದು ಮಾತಿದೆ, ಹಾದು ಹೋದವರನ್ನು ಹೋದ ಬಂದಲ್ಲಿ ನೆನಪು ಮಾಡಿಕೊಳ್ಬೇಕಂತೆ. ಮುಂದಿನ ಮಕ್ಕಳು, ಮುಂದಿನ ತಲೆಮಾರಿನವರು ಈ ಮಾತನ್ನು ನೆನಪಿಟ್ಕೊಳ್ಬೇಕು ಅಂತ ಹೇಳುತ್ತಾ, ಹಾಗೆಯೇ ಇವತ್ತು ಈಗಾಗಲೇ ಹೇಳಿದೆ ನಾನು, ಜಯಪ್ರಕಾಶ್ ಹೆಗಡೆ ಮಾಜಿ ಅಧ್ಯಕ್ಷರು, ರಾಜ್ಯದ ಹಿಂದುಳಿದ ವರ್ಗಗಳ ಮಾಜಿ ನಿಗಮದ ಮಾಜಿ ಅಧ್ಯಕ್ಷರಾಗಿದ್ದವರು. ಅವರು ಬಂದು ಆ ಒಂದು ಅವರ ಪಾಲಿನ ಕಾರ್ಯವನ್ನು ಮಾಡಿ ತೆರಳಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾದ ಬೇಬಿ ಎಸ್ ಪೂಜಾರಿಯವರು ವಹಿಸಿಕೊಂಡು ಕಾರ್ಯಕ್ರಮವನ್ನು ಸಾಂಗಗೊಳಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೆ ಹೇಳ್ತೀರಾ? ಅದೇ ರೀತಿ ಶುಭಾಶಂಸನೆಗಂತ ಬ್ರಹ್ಮಬೈದಕಳ ಅಧ್ಯಯನ ಕೇಂದ್ರದ ಸೂರ್ಯೋದಯವರನ್ನು ಕೇಳಿಕೊಂಡಿದ್ದೆವು. ಬರ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಬಂದರೆ ಕರೆದು ಕುಳ್ಳಿರಿಸ್ತೇವೆ. ಬರ್ತಾರಾ? ಬರ್ತಾ ಇದ್ದಾರೆ. ಸೂರ್ಯೋದಯ ಚಲನಚಿತ್ರ ನಟರು ಕೂಡ ಹೌದು. ಹಾಗೆಯೇ ಅವರನ್ನು ನಮ್ಮ ಸಮುದಾಯದವರಿಗೆ ಪರಿಚಯ ಮಾಡಬೇಕೆನ್ನುವಂಥ ಒಂದು ಉದ್ದೇಶ. ಹಾಗೆಯೇ ಅವರನ್ನು ನಾವು ಕರೆಯಲಿಕ್ಕಿದ್ದೇವೆ. ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನಮ್ಮ ಕೊರಗಣ್ಣನವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕಷ್ಟ ಕಾರ್ಪಣ್ಯಗಳ ಜೀವನದ ಹೋರಾಟದ ಮೂಲಕ ಜೀವನದಲ್ಲಿ ಯಶಸ್ಸು ಕಂಡವರು. ಇವತ್ತು ಕೊರಗಣ್ಣ ಎಲ್ಲಿದ್ದಾರೆ ಕೇಳಿದರೆ ಅವರು ಗದ್ದೆಯಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅಂಥ ಒಬ್ಬ ಶ್ರಮಜೀವಿ ಕೊರಗಣ್ಣನವರು. ದೊಡ್ಡ ಸಂಸ್ಥೆ ಮೂರ್ತೆದಾರರ ಸಹಕಾರಿ ಸಂಘ ಸಣ್ಣ ಸಂಸ್ಥೆ ಅಲ್ಲ, ದೊಡ್ಡ ಸಂಸ್ಥೆ. ಆ ಸಂಸ್ಥೆಯ ನೇತೃತ್ವವನ್ನು ವಹಿಸಿ ಅದರ ಚುಕ್ಕಾಣಿಯನ್ನು ಹಿಡಿದು ಇವತ್ತು ಆ ಸಂಸ್ಥೆಯನ್ನು ಮುನ್ನಡೆಸ್ತಿರುವಂಥ ಕೊರಗಣ್ಣನವರು, ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಿಕ್ಕೆ ಪ್ರಭಾಕರ್ ಪೂಜಾರಿ ಅಧ್ಯಕ್ಷರು, ಉಡುಪಿ ನಗರಸಭೆ, ಅವರು ಬರಬೇಕಾಗಿತ್ತು. ಬರ್ಬೋದಾ ಏನೋ? ಹಾಗೆ ಅವರಿಗೆ ಶುಭ ಹಾರೈಸ್ತೇನೆ. ಮತ್ತು ದಿನಕರ ಏರೂರು, ನಾವು ಭಾಳ ದಿನಕರ ಸಣ್ಣದಿರುವಾಗಲಿಂದಲೂ ನಾವು ನೋಡ್ಕೊಂಡು ಬಂದವರು. ಬಹಳ ಜೀವದಲ್ಲಿ ಎತ್ತರ ಆದರೂ ಬಹಳ ಸಜ್ಜನ ಸೌಮ್ಯ ವ್ಯಕ್ತಿ. ಹಾಗೆಯೇ ಮೊದಲಿಂದ ನಮ್ಮ ಈ ಸಂಘದ ಆರಂಭದ ಕೆಲಸ ಕಾರ್ಯಗಳಲ್ಲಿ ದೀಪಕ್ ಎಂಜಿನಿಯರ್ ಅವರೊಟ್ಟಿಗೆ ಬಂದು ಆ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ದಿನಕರ ಹೇರೂರವರು ಇವತ್ತು ನಗರಾಭಿವೃದ್ಧಿ ದೊಡ್ಡ ಹುದ್ದೆ, ಆ ಹುದ್ದೆಯ ಅಧ್ಯಕ್ಷರಾಗಿದ್ದಾರೆ. ಆದಿ ಉಡುಪಿಯಲ್ಲಿ ಅದರ ಕಚೇರಿ ಇದೆ. ಅವರು ನಮಗೆ ಹೆಮ್ಮೆ. ಅವರು ಅಷ್ಟು ದೊಡ್ಡ ಹುದ್ದೆಯನ್ನು ಏರುವುದು ನಮಗೆ ಅತ್ಯಂತ ಹೆಮ್ಮೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮೊಂದಿಗೆ ಯಾವಾಗಲೂ ನಿಕಟ ಸಂಪರ್ಕದಲ್ಲಿರುವ ಕಾಶಿನಾಥ್ ಶೆಣೈಯವರು,
ನಿಮಗೆಲ್ಲ ಗೊತ್ತಿದೆ, ಈ ಭಾಗದ ಒಬ್ಬ ದಾನಿ ಕೂಡ ಹೌದು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಸಜ್ಜನ, ಕಾಶಿನಾಶಣೆ, ಉದ್ಯಮಿ ಹೌದು. ಸುಪ್ರೀತಾ ಕ್ಯಾಶ್ಯೂ ಇಂಡಸ್ಟ್ರೀಸ್ ಅಂತ ಕಜ್ಕೆ ನಾಲ್ಕೂರು ಗ್ರಾಮದಲ್ಲಿ ಸ್ಥಾಪನೆ ಮಾಡಿಕೊಂಡು ಬಹಳ 10 ಜನರಿಗೆ ಒಂದು ಉದ್ಯೋಗ ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾದವರು ಕಾಶಿನಾಶಣೆ ಅವರನ್ನು ಪ್ರೀತಿಪೂರ್ವಕವಾಗಿ ಈಗಾಗಲೇ ನಾನು ಸ್ವಾಗತಿಸಿದ್ದೇನೆ. ಮತ್ತು ಇನ್ನು ನಮ್ಮ ಸರ್ವೋತ್ತಮ ಪೂಜಾರಿಯವರು, ಸರ್ವೋತ್ತಮಣ್ಣ ಭಾಳ ನಮಗೆ ಬೇಕಾದವರು. ಬಾರ್ಕೂರು ಬಿಲ್ಲವ ಸಂಘದ ಚುಕ್ಕಾಣಿಯನ್ನು ಹಿಡ್ಕೊಂಡು ಅದನ್ನು ಸುದೀರ್ಘವಾಗಿ ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ದಿವಸ ಒಂದು ಘಟನೆ ಆಯ್ತು ನೋಡಿ. ಏನಂದರೆ, ನಾ ಬಾರ್ಕೂರಿಗೆ ಕಾಯ್ದೆ ಕೊಡ್ಲಿಕ್ಕೆ ಹೋಗಿದ್ದೇನೆ. ಅಲ್ಲಿ ಅವರು ಸಿಕ್ಕಿದ್ರು. ನಮಗೆ ನಾರಾಯಣ ಗುರುವಿಗೆ ಒಂದು ಅದಕ್ಕೇನು ಹೇಳೋದು, ಪ್ರಭಾವಳಿ ಅದು ಮಾಡಬೇಕಂತ ಇತ್ತು ಸುಮಾರು ಸಮಯದಿಂದ. ಅಂದಿನ 3 ದಿನ ಇತ್ತ ಏನೋ ಕಾರ್ಯಕ್ರಮಕ್ಕೆ. ಅಲ್ಲಿ ಸರ್ವಸಂಪೂಜೆ ನಿಮ್ಮದೇ ಇದು ಭಾಳ ಚೆಂದ ಇದೆ, ನಮಗಿಲ್ಲ ಅಂತ ಹೇಳಿದೆ. ಅಯ್ಯೋ, ನಾನು ಮಾಡಿಸಿಕೊಡ್ತೇನೆ, 3 ದಿನ ಇರುವುದು, 5 ಚಿಂತೆ ಮಾಡೋದು ಬೇಡ, ನಾನೇ ಮಾಡಿಕೊಡ್ತೇನೆ ಅಂತ. ನಾವು ಅದು ಎಣಿಸ್ತದೇ ಇದ್ದದ್ದು. ಸರ್ವೋತ್ತಮ ಪೂಜಾರಿಯವರು ಆ ಒಂದು ಕೆಲಸವನ್ನು ಆ ದೇವರಿಗೆ ಮೆಚ್ಚುಗೆ ಆಗಿದೆ. ಹಾಗಾಗಿ ಆ ಸರ್ವೋತ್ತಮ ಪೂಜಾರಿಯವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾನೆ. ಮತ್ತು ರಮೇಶ್ ಪೂಜಾರಿ ಕೆಳಬಾದ್ಲು, ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಾವರ ಬಂದಿದ್ದಾರೆ, ಬರ್ಬೋದು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರು ಬಂದ ಮೇಲೆ ಅವರನ್ನು ನಾನು ಸ್ವಾಗತಿಸ್ತೇನೆ, ಶುಭ ಹಾರೈಸ್ತೇನೆ. ಇನ್ನು ಓಬಣ್ಣ, ಓಬ ಪೂಜಾರಿ, ಇವರು ಕನ್ನಡಿ ಸ್ವಾಮಿಗಳ ಹಿಂದೆ, ಸ್ವಾಮಿಗಳು ಮುಂದೆ, ಹಾಗೆ ಕಾರ್ಯಾಧ್ಯಕ್ಷರಾಗಿ ಆ ಪಾಲಿಟೆಕ್ನಿಕ್ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿ ನಿರಂತರ ಶ್ರಮಿಸ್ತಾ ಇದ್ದಾರೆ. 1 ಮ್ಯಾನ್ ಹೋರಾಟ ಅವರು. ಹಾಗೆ ಆ ನಿಟ್ಟಿನಲ್ಲಿ ನಮ್ಮ ಇಂದಿನ ಅತಿಥಿಯಾಗಿರುವಂಥ ಶ್ರೀ ಗೋಪಾಲ್ ಬಂಗೇರ ಅಧ್ಯಕ್ಷರು ಬಿಲ್ಲವ ಸಂಘ ಮಲ್ಪೆ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ಗೋಪಾಲ್ ಬಂಗೇರವರು ವೇದಿಕೆ ಮತ್ತು ವಿಜಯ ಜಿ ಬಂಗೇರ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಮತಿ ವಿಜಯ ಜಿ ಬಂಗೇರ ವೇದಿಕೆ ಬರಬೇಕು, ಬನ್ನಿ. ವಿಜಯ ಜಿ ಬಂಗೇರ ಉಪಾಧ್ಯಕ್ಷರು, ನಾರಾಯಣ ಗುರು ಅರ್ಬನ್ ಬ್ಯಾಂಕ್ ಉಡುಪಿ, ಇದರ ಉಪಾಧ್ಯಕ್ಷೆ, ದಯವಿಟ್ಟು ವೇದಿಕೆ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಬಣ್ಣನ ನಾನು ಈಗ ಸ್ವಾಗತಿಸಿಕೊಂಡೆ. ಇನ್ನು ಆನಂದಣ್ಣ, ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘದ ಸ್ಥಾಪನೆ ಮಾಡಿ ಅಲ್ಲಿಯೇ ಗುರುಮಂದಿರಕ್ಕೆ ಪೂಜೆ ಮಾಡಿ ನಿರಂತರ ಈಗಲೂ ಆ ನಾರಾಯಣ ಗುರುಗಳ ಒಂದು ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಆನಂದ ಪೂಜಾರಿ ಅವರು ನಮಗೆ ಭಾಳ ಹೆಮ್ಮೆ, ನಮ್ಮ ಕಾರ್ಯದರ್ಶಿಯ ಮಾವ. ಹಾಗೆ ಇವತ್ತು ನಮ್ಮ ಕೋರಿಕೆ ಮೇಲೆ ಆಗಮಿಸಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಜಯಂತ ಪೂಜಾರಿ, ನಮ್ಮ ಬೆಳಿಗ್ಗೆ ಹೇಳಿದ್ದೇನೆ, ನಮ್ಮ ಶಿಷ್ಯ, ನಮ್ಮ ವಿದ್ಯಾರ್ಥಿ, ಭಾಳಷ್ಟು ಈ ಒಂದು ಸಭಾಭವನದ ಜಯಂತ ಪೂಜಾರಿ ಬನ್ನಿ. ಜಯಂತ ಕರೀಲಿಲ್ಲ ಅವರು, ಕೊಕ್ಕರ್ಣೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಜಯಂತ್ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಯಂತ ಪೂಜಾರಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕರ್ಣೆ. ಜಯಂತ ಪೂಜಾರಿ ಅವರು ಆಗಾಗಲೇ ಕರೆದಿದ್ದಾರೆ, ಬರ್ಬೋದು, ಬನ್ನಿ ಬನ್ನಿ. ಅವರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಊಟದ ವ್ಯವಸ್ಥೆ ಸಂಪೂರ್ಣ ಇನ್ನೂ ಯುವಕ ಹುಡುಗ, ಹಾಗಾಗಿ ಭಾಳ ಉತ್ಸಾಹಿ. ಈ ಸಭಾಭವನದ ಸಂಪೂರ್ಣ ವ್ಯವಸ್ಥಾಪಕರು ಜಯಂತ ಪೂಜಾರಿ ಅವರು. ನೋಡಲಿಕ್ಕೆ ಸುಂದರ ಹುಡುಗ, ಹಾಗಾಗಿ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ತಾನು ಭಾಗಿಯಾಗಿ ಇವತ್ತು ಒಂದು ಒಳ್ಳೆಯ ಊಟವನ್ನು ಎಲ್ಲರಿಗೂ ಬಡಿಸಿ ಅಂತ ಒಂದು ಜವಾಬ್ದಾರಿ ಅವರದ್ದು. ಜಯಂತ ಪೂಜಾರಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇನೆ. ಹಾಗೆಯೇ ತಮಗೆಲ್ಲ ಗೊತ್ತಿದೆ ಸಂತೋಷ್ ಕೋಟ್ಯಾನ್ ಉಗ್ಗೇಲ್ಬೆಟ್ಟು, ಇವರು ಕೂಡ ಹಾಗೆ
ಬಹಳ ಸಜ್ಜನ ವ್ಯಕ್ತಿ, ತೆರೆಯ ಮರೆಯಲ್ಲಿರುವ ವ್ಯಕ್ತಿ. ಒಂದು ಕಾಲದಲ್ಲಿ ನಮಗೆ ಈ ಸಭಾಭವನಕ್ಕೆ ಪೀಠೋಪಕರಣ ಇಲ್ಲ ಅಂತ ಕೇಳಿದಾಗ ತಕ್ಷಣವೇ ನಮಗೆ ಬಹುಮೊತ್ತದ ಪೀಠೋಪಕರಣಗಳನ್ನು ಒದಗಿಸಿದವರು ಸಂತೋಷ್ ಕೋಟ್ಯಾನ್ ಒಗ್ಗೆಲ್ಬೆಟ್ಟು, ಒಬ್ಬ ದೈವ ಭಕ್ತ. ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇನ್ನು ನಾನು ಈಗಾಗಲೇ ಹೇಳಿದೆ, ಉದಯ್ ಕುಮಾರ್ ಪೂಜಾರಿ ಗೌರವ ಸಲಹೆಗಾರರು, ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ, ಒಬ್ಬ ಯುವ ಉದ್ಯಮಿ. ಯಾರು ಹೋದರೂ ಅವರಿಗೆ ಸಹಾಯ ಮಾಡತಕ್ಕಂಥ ಒಂದು ಸಹೃದಯ, ಒಳ್ಳೆಯ ಹೃದಯವನ್ನು ಹೊಂದಿರುವಂಥ ಉದಯ್ ಕುಮಾರ್ ಪೂಜಾರಿಯವರು, ಬೆಳವೆಯವರು, ಉದ್ಯಮಿ. ಅವರನ್ನು ನಾನು ಕೂಡ ಬರಬೇಕು ಅಂತ ಹೇಳಿದಾಗ ಸಂತೋಷ ಒಪ್ಪಿಕೊಂಡು ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉದಯ ಕುಮಾರ್ ಪೂಜಾರಿ ಇವರಿಗೆ ಸ್ವಾಗತ. ಅದೇ ರೀತಿ ಹರೀಶ್ ಜಿ ಪೂಜಾರಿ, ಮುಂಬೈ ಉಪಸಮಿತಿ, ಅವರು ಬರಬೇಕಿತ್ತು, ಕಾರಣಾಂತರದಿಂದ ಬರಲಿಲ್ಲ. ಹಾಗೆ ಅವರಿಗೆ ಶುಭ ಹಾರೈಸ್ತೇನೆ. ಮತ್ತು HS ಅಣ್ಣಪ್ಪ ಪೂಜಾರಿ, ಅಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್, ಹೆಬ್ರಿ, ಅವರು ಕೂಡ ಬರ್ಬೋದು. ಅವರಿಗೆ ಶುಭ ಹಾರೈಸ್ತೇನೆ. ಹಾಗೆಯೇ ನಮ್ಮ ಸಂಘದ ಕಾರ್ಯಾಧ್ಯಕ್ಷರು ಆಗಿರುವಂಥ ಭಾಸ್ಕರ ಪೂಜಾರಿಯವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಬೆಳಗ್ಗಿನ ಹೊತ್ತು ಮತ್ತು ಕೊಕ್ಕರ್ಣೆ ವಾಸು ಪೂಜಾರಿ, ಚಂದನ ಕೊಕ್ಕರ್ಣೆ, ಇವರು ಈ ಸ್ಥಳ ಖರೀದಿ ಮಾಡುವಾಗ ಬಹಳಷ್ಟು ಸಹಕಾರವನ್ನು ನೀಡಿದರು. ಅವರ ಗಂಡ ಹೆಂಡತಿ ವಾಸು ಪೂಜಾರಿ ಮತ್ತು ಪತ್ನಿ ಸರೋಜಿನಿ ಇವರ ಪ್ರಯತ್ನದಿಂದಲೇ ಆ ಒಂದು ನಿವೇಶನ ನಮಗೆ ಒದಗಿ ಬರಲಿಕ್ಕೆ ಸಾಧ್ಯ ಆಯಿತು. ಅವರನ್ನು ನಾವಿವತ್ತು ಗೌರವಿಸಲಿಕ್ಕಿದ್ದೇವೆ. ಆ ವಾಸು ಪೂಜಾರಿಯವರ ಪರವಾಗಿ ಅವರ ಪತ್ನಿಯವರನ್ನು ನಾವು ಇವತ್ತು ಸನ್ಮಾನಿಸಲಿಕ್ಕಿದ್ದೇವೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತುಂಬ ಜನರಿಗೆ ಅಭಿನಂದನೆ ಮಾಡಲಿಕ್ಕಿದೆ. ಅವರನ್ನೆಲ್ಲ ನಿರೂಪಕರು ಹೇಳ್ತಾರೆ. ಅನಂತರ ಕೊನೆಯಲ್ಲಿ ನಾನು ನಮ್ಮ ಇವತ್ತಿನ ನಿಯೋಜಿತ ಅತಿಥಿ ಗೋಪಾಲ್ ಬಂಗೇರ್ ಅವರಿಗೆ ಒಂದು ನಿರ್ದಿಷ್ಟವಾದಂಥ ಕಾರ್ಯವನ್ನು ನಾವು ವಹಿಸಿದ್ದೆವು ಪೂರ್ವಾನ್ನದ ಕಾರ್ಯಕ್ರಮದಲ್ಲಿ. ಆದರೆ ಕಾರಣಾಂತರದಿಂದ ಬೇರೆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಈಗ ಆಗಮಿಸಿದ್ದಾರೆ. ನಮ್ಮ ಭಾಳ ಸಂತಸ ಆಗಿದೆ. ಅವರು ಮಲ್ಪೆ ಬಿಲ್ಲವ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ಈ ಒಂದು ಸಭಾಭವನ ಮತ್ತು ನಾರಾಯಣಗುರು ಮಂದಿರದಲ್ಲಿ ಆಂಜನೇಯ ಮೂರ್ತಿ ಉಂಟು ನೋಡಿ, ಅದನ್ನು ಕೊಟ್ಟವರು ಅವರೇ ದಂಪತಿಗಳು. ಅಷ್ಟೇ ಅಲ್ಲ, ಗುರುಮಂದಿರದ ಜೀರ್ಣೋದ್ಧಾರ ಕಾರ್ಯ ಮಾಡುವಾಗಲೂ ಕೂಡ ನಮಗೆ ನೆರವು ನೀಡಿದ್ದಾರೆ. ಸುಮಾರು 75,000ಕ್ಕಿಂತಲೂ ಹೆಚ್ಚಿನ ನೆರವನ್ನು ಅಂದು ನಮಗೆ ನೀಡಿದ್ದಾರೆ. ಹಾಗೆಯೇ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಕೂಡ ನೀವು ದಂಪತಿಗಳು ದೊಡ್ಡ ಮೊತ್ತವನ್ನು, ಯಾಕೆಂದರೆ ಇದೊಂದು ದೊಡ್ಡ ಖರ್ಚಿನ ದಾರಿ, ನಿಮಗೆ ಗೊತ್ತೇ ಇದೆ. ಇದನ್ನು ಸಂಭಾಳಿಸುವುದು ಸಣ್ಣ ವಿಚಾರ ಅಲ್ಲ. 3 ಕಾರ್ಯಕ್ರಮಗಳು ಮತ್ತು ನಿರಂತರವಾಗಿ ಈ ವೇದಿಕೆ ತೆರವುಗೊಂಡದ್ದೇ ಇಲ್ಲ, ಸನ್ಮಾನವೇ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಖರ್ಚು ವೆಚ್ಚಗಳಿವೆ. ಹಾಗಾಗಿ ಅವರಲ್ಲಿ ಮೊದಲು ಹೋಗಿ ನಾವು ಸಂಘದವರು ವಿನಂತಿ ಮಾಡಿಕೊಂಡಿದ್ದೆವು, ಒಂದು ದೊಡ್ಡ ಮಟ್ಟದ ಒಂದು ನೆರವನ್ನು ಇದಕ್ಕೆ ನೀವು ಕೊಡಬೇಕು ಎನ್ನುವುದಾಗಿ. ಹಾಗೆ ಅವರು ಇಲ್ಲ ಅಂತ ಇಷ್ಟೊತ್ತರೆಗೆ ಹೇಳಲಿಲ್ಲ. ಹಾಗೆ ಈ ಬಾರಿ ಕೂಡ ನಮಗೆ ಆ ಒಂದು ನೆರವನ್ನು ಖಂಡಿತವಾಗಿ ಕೊಡ್ತಾರೆ ಎನ್ನುವಂಥ ಒಂದು ಭರವಸೆ ಕೊಟ್ಟಿದ್ದಾರೆ, ಕೊಡ್ತಾರೆ. ಹಾಗೆಯೇ ಶ್ರೀ ಗೋಪಾಲ್ ಬಂಗೇರ ಅವರು ಅನೇಕ ಸಂಘ ಸಂಸ್ಥೆಗಳಿಗೆ ಕೂಡ ಕೊಟ್ಟಿದ್ದಾರೆ. ನಮ್ಮ ಮಾತ್ರ ಅಲ್ಲ, ಮಲ್ಪೆಗೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ಸಭಾಭವನವನ್ನೇ ಇವರ ಕಾಲದಲ್ಲೇ ನಿರ್ಮಾಣ ಮಾಡಿದರು. ಅದಕ್ಕೆ ಅವರದ್ದೇ ದೊಡ್ಡ ಮೊತ್ತ ಬಿದ್ದಿದ್ದೀರ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ಹಾಗೆಯೇ ಬೇರೆ ಅಂಬಲಪಾಡಿ ಬಿಲ್ಲವ ಸಂಘಕ್ಕೆ, ನಿಮ್ಮ ಹಿರಿಯಡ್ಕ ಬಿಲ್ಲವ ಸಂಘ, ಬೇರೆ ಬೇರೆ ಸಂಘಗಳಿಗೆ ಯಾರಿಗೂ
ಬರಿಗೈಯಲ್ಲಿ ಹಿಂದಿರುಗುವಂಥ ಪ್ರಶ್ನೆಯೇ ಇಲ್ಲ ಅವ್ರ ಮನೆಗೆ ಹೋದರೆ. ಹಾಗಾಗಿ ಇವತ್ತು ನಾನು ಗೋಪಾಲ್ ಬಂಗೇರ್ರವರನ್ನು ಅತ್ಯಂತ ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅವರ ಪತ್ನಿ ವಿಜಯ್ ಜಿ ಬಂಗೇರ, ಇವರು ನಿಮಗೆಲ್ಲ ಗೊತ್ತಿದೆ, ಉಡುಪಿಯ ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷೆಯಾಗಿ ನಿರಂತರ ಹಲವು ವರ್ಷಗಳಿಂದ ಆ ಕಾರ್ಯವನ್ನು, ಆ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಯಾವುದೇ ಒಂದು ಗಂಡಸಿನ ಉತ್ಕರ್ಷೆಯಲ್ಲಿ ಒಬ್ಬಳ ಹೆಣ್ಣಿರ್ತಾಳಂತೆ. ಹಾಗಾಗಿ ಗೋಪಾಲ ಬಂಗೇರರ ಆ ಉತ್ಕರ್ಷೆಯಲ್ಲಿ ವಿಜಯ ಬಂಗೇರರ ಪ್ರಭಾವ ಭಾಳಷ್ಟಿದೆ. ಯಾವುದೇ ಒಬ್ಬ ಹೆಂಗಸು ಗಂಡ ಕೊಡ್ತಾ ಇದ್ದರೆ, ಅಯ್ಯೋ ನೀವು ಹೀಗೆ ಕೊಟ್ಟರೆ ನಮಗೇನು ಉಳಿತದೆ ಅಂತ ಹೇಳುವಂಥ ಒಂದು ಪರಿಸ್ಥಿತಿಯನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಆದರೆ ಹಾಗಲ್ಲ, ಗಂಡನಿಗೆ ಸಹಕಾರಿಯಾಗಿ ಪ್ರೋತ್ಸಾಹಗಳಾಗಿ ನಿಂತು ಆ ಉತ್ತಮ ಕಾರ್ಯವನ್ನು ಬದುಕಿನಲ್ಲೇ ಮಾಡಬೇಕು. ನಾಳೆ ಮಾಡ್ತೇನೆ ಅಂದರೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥ ಆ ವಿಜಯ ಜಿ ಬಂಗೇರ ಉಪಾಧ್ಯಕ್ಷರು, ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ, ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ಬಹಳಷ್ಟು ಚುರುಕಾಗಿ ನಾನು ಕೆಲವು ಸ್ವಾಗತವನ್ನು ಮಾಡಲಿಕ್ಕಿದ್ದೇನೆ. ನಿಮ್ದು ಹೇಳಿ ಆಯ್ತಲ್ಲ ನಾನು, ಹಾಗೆ ನಿಮ್ಮದು ಅವ್ರಿಗೆ ಹೇಳ್ತೇವೆ. ಹಾಗೆ ನಮ್ಮ ಸಂಘದ ನಿರಂತರ ಉಪಾಧ್ಯಕ್ಷರಾಗಿ ಕಾರ್ಯ ಮಾಡಿದಂಥ, ಕೆಲಸ ಮಾಡ್ತಿರ್ತಕ್ಕಂಥ ರಾಜೀವ ಪೂಜಾರಿಯವರು, ಅವರು ಪಿಟ್ಟರ್ ರಾಜಣ್ಣ ಅಂತಲೇ ಆ ಭಾಗದಲ್ಲಿ ಚಿರಪರಿಚಿತರು. ಹಾಗೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. PWD ಕಾಂಟ್ರಾಕ್ಟರ್ ಕ್ಲಾಸ್ 1, ಇದು ನಮ್ಮ ಭಾಳ ಹೆಮ್ಮೆ. ಸದಾ ನಗುಮುಖದ ಯುವಕ ಅಂದರೆ ತಪ್ಪಾಗ್ತದೆ ಏನೋ, ಯುವಕತನ ದಾಟಿದ್ದಾರೆ ಶಂಕರ್ ಪೂಜಾರಿಯವರು. ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಅನಂತರಾಮ್ ಪೂಜಾರಿ, ದೊಡ್ಡ ಉದ್ಯಮಿ ನಾಸಿಕದಲ್ಲಿ, ಇಲ್ಲಿ ಬಂದು ತನ್ನ ವ್ಯವಹಾರವನ್ನು ನಡೆಸಿ ಯಾವುದೇ ಒಂದು ಸಹಾಯ ಕೇಳಿದರೆ ಇಲ್ಲ ಅಂತ ಹೇಳುವುದಿಲ್ಲ. ಅನಂತರಾಮ್ ಪೂಜಾರಿ ಅವರಿಗೆ ಸ್ವಾಗತ. ಅದೇ ರೀತಿ ಸುರೇಶ್ ಚಂದ್ರ ಬಾಬು, ನಮ್ಮ ಸಂಘದ ಖಜಾಂಚಿ, ನಿರಂತರವಾಗಿ ಸಂಘದ ಎಲ್ಲ ಕಾರ್ಯಗಳನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಒಡನಾಡಿ ಗಣಪ ಪೂಜಾರಿಯವರು ಸುದೀರ್ಘ ಕಾಲ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಾರಾಯಣ ಗುರುಗಳ ಪ್ರೀತಿಗೆ ಪಾತ್ರರಾದವರು ಗಣಪ ಪೂಜಾರಿಯವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರವಿಕುಮಾರ್ ಮಾರಾಳಿ, ಭಾಳ ಚುರುಕಿನ ಹುಡುಗ. ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿಕ್ಕೆ ರವಿಕುಮಾರ್ ಇಲ್ಲದೇ ಇದ್ದರೆ ಅದು ನಮಗೆ ಭಾಳ ಕಠಿಣ ಆಗ್ತಿತ್ತು. ಹುಡುಗ ಸಣ್ಣ ಪ್ರಾಯ ಆದರೂ ಕೂಡ ಭಾಳಷ್ಟು ಅನುಭವಗಳನ್ನು ಹೊಂದಿ ಇನ್ನೊಬ್ಬರಿಗೆ ಸಲಹೆ ಕೊಡುವಷ್ಟು ಒಬ್ಬ ವ್ಯಕ್ತಿತ್ವವನ್ನು ಹೊಂದಿದಂಥ ರವಿಕುಮಾರ್ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ. ತನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು, ಯಾರು ಕೇಳಿದರೂ ಇವತ್ತಿನ ಕಾಲದಲ್ಲಿ ಪುರುಷೊತ್ತೆಲ್ಲ ಹೇಳೋದು, ಒಂದು ಸಭೆಗೆ ಬನ್ನಿ ಮತ್ತೆ ಎಂತ ಮಾಡೋದು ಬೇಡ ಅಂತ ಹೇಳಿದರೆ ಪುರುಷೊತ್ತೆಲ್ಲ ಹೇಳ್ತಾರೆ. ಆದರೂ ರವಿಕುಮಾರ್ ತನ್ನೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ನಾರಾಯಣ ಗುರುಗಳ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಭಾಳ ಯಶಸ್ವಿಯಾಗುವಂತೆ ನೋಡಿಕೊಂಡಂಥ ರವಿಕುಮಾರ್ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಯುವ ವೇದಿಕೆಯ ಅಧ್ಯಕ್ಷ ಶಂಕರ್ ಪೂಜಾರಿ, ಇವರು ಭಾಳ ಸಜ್ಜನಿಕೆಯ ಹುಡುಗ. ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಜ್ಜನ. ಅವರನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶೀಲಾ ಪೂಜಾರಿ ಕೆಂಜೂರು, ಇವರು ಮಹಿಳಾ ವೇದಿಕೆಯ ಅಧ್ಯಕ್ಷೆಯಾಗಿ ನಮ್ಮ ನಾರಾಯಣ ಗುರು ಮಂದಿರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಜಗದೀಶ್ ಸಣ್ಣದಿರುವಾಗಲೇ ನಾವು ಅವರನ್ನು ನೋಡ್ಕೊಂಡು ಬಂದವರು. ಅವರ ಅಣ್ಣ ನಮಗೆ ಭಾಳ ಆತ್ಮೀಯರು. ಹಾಗೆ ಜಗದೀಶ್ ಭಾಳ ಒಬ್ಬ ಪ್ರತಿಭಾವಂತ. ಹಾಗೆ ಇವತ್ತು ನಾನು ಈಗಾಗಲೇ ಹೇಳಿದೆ, ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಅದು ಅತ್ಯಂತ ದೊಡ್ಡ ಸಂಘ ಇವತ್ತು ಜಿಲ್ಲೆಯಲ್ಲೇ. ಆ ಸಂಘದ ಕಮಿಟಿ ಸದಸ್ಯರಿದ್ದಾರೆ, ಮಂಜುನಾಥ್ ಮತ್ತು ಸಂಜು ಪೂಜಾರಿ. ಹಾಗೆ ಜಗದೀಶ್ ಕೆಮ್ಮಣ್ಣು
ದೊಡ್ಡ ಹೆಸರು ಇದು. ಎಲ್ಲ ಕಡೆ ಇವರನ್ನು ಯಾರು ಕೇಳಿದರೂ ಎಲ್ರಿಗೂ ಗೊತ್ತಿದೆ. ನಮ್ಮ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಆಗಾಗ ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಕೂಡ ಹೋಗ್ತಾರೆ. ಹಾಗೆಯೇ ಇವತ್ತು ಪ್ರೀತಿ ಇಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಜಗದೀಶ್ ಅವರನ್ನು ಅಲ್ಲಿಂದಲೇ ಮೇಲೆ ಬನ್ನಿ ಅಂದೆ, ಬರಲಿಲ್ಲ, ಅಲ್ಲೇ ಸ್ವಾಗತಿಸ್ತಾ ಇದ್ದೇನೆ. ಅದರೊಂದಿಗೆ ನಮ್ಮ ಹಿರಿಯ ಸದಸ್ಯರಾದಂಥ ಮಹಾಬಲ ಪೂಜಾರಿ ಆ ವರ್ಷ ಇವರನ್ನು ಸ್ವಾಗತಿಸ್ತೇನೆ. ಮತ್ತು ಸಂಜೀವ್ ಪೂಜಾರಿಯವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮಂಜುನಾಥ್ ಪೂಜಾರಿ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ಆಗಮಿಸಿರುವಂಥ ಎಲ್ಲ ಪುಟಾಣಿಗಳು, ಇವತ್ತು ವಿದ್ಯಾರ್ಥಿ ವೇತನ ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು, ಮತ್ತು ಪತ್ರಿಕಾ ಪ್ರತಿನಿಧಿಗಳು, ಮಾಧ್ಯಮದವರು, ಮತ್ತು ಎಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ನಮ್ಮ ಸಮಾಜದ ಎಲ್ಲ ಬಂಧು ಭಗಿನಿಯರನ್ನು, ಮುದ್ದು ಮಕ್ಕಳನ್ನು ಸ್ವಾಗತಿಸುತ್ತಾ ಆ ಜಯಂತ ಅಧ್ಯಕ್ಷರು ಕೊಕ್ಕರ್ಣ ಗ್ರಾಮ ಪಂಚಾಯತ್ ಅಲ್ಲಿ ಇದ್ದರೆ ಬನ್ನಿ. ಹಾಗೆ ಇಷ್ಟು ಹೇಳಿ ಈ ಒಂದು ಕಾರ್ಯ ಕೊನೆಯಲ್ಲಿ ಸಮಾರೋಪ ಯಶಸ್ವಿ ಆಯಿತು ಅಂತ ಆದರೆ ಇಡೀ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಅರ್ಥ. ಸ್ಟೇಜ್ ತುಂಬಿದ್ದು ನೋಡಿದರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಆ ಒಂದು ಬಂದರೆ ಯಾರು ಅನಂತ ನಾಯಕರು, ವಿಜಯವಾಣಿ ಮುದ್ದೂರು ಅವರನ್ನು ಕೂಡ ನಾನು ಈ ಸಂದರ್ಭ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಕ್ಕ ಇದು ಹಾಗೆ ಮತ್ತೆ ಎಲ್ಲರನ್ನ ಭಾಳ ಸ್ವಲ್ಪ ದೀರ್ಘ ಆಯಿತು, ನಾವು ತುಂಬ ಜನ ಇದ್ದೇವೆ. ಆದರೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಸ್ವಾಗತವನ್ನು ದೀರ್ಘವಾಗಿ ಮಾಡಿದೆ. ಆ ದೀರ್ಘ ಆಯಿತು ಅಂತಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತು ಸಂತೋಷ್ ಕೋಟಿ ಜನರಿಗೆ ಹೋಗ್ಲಿಕ್ಕೆ ಉಂಟೆ, ತಡ ಆಗ್ತದೆ. ಹೌದು, ಒಂದು ಹೂ ಕೊಟ್ಟು ಸರ್ವರನ್ನ ಸ್ವಾಗತಿಸಿದ ಸಂಜು ಮಾಸ್ಟರ್ ಅವರಿಗೆ ಸ್ವಾಗತವನ್ನು ಕೋರಿ ಇದೀಗ ಉಪಸ್ಥಿತರಿರುವಂಥ ಅತಿಥಿಗಳನ್ನು ವಿದ್ಯುಕ್ತವಾಗಿ ಸ್ವಾಗತಿಸುವ ಕಾರ್ಯಕ್ರಮ. ಅತಿಥಿಗಳಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ದಿನಕರ್ ಹೇರೂರು ಅಧ್ಯಕ್ಷರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ, ಇವರಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ಸುಧಾಕರ್ ಪೂಜಾರಿ ಬರೆದುಕೊಳ್ಳು ಸಮಿತಿಯ ಸದಸ್ಯರಾದಂಥ ಸುಧಾಕರ್ ಪೂಜಾರಿ ಬರೆದುಕೊಳ್ಳು ಇವರನ್ನ ವಿನಂತಿ ಮಾಡಲಾಗಿದೆ. ಹಾಗೆ ಮತ್ತೋರ್ವ ಅತಿಥಿ ಲಯನ್ ಗೋಪಾಲ್ ಸಿ ಬಂಗೇರ ಅಧ್ಯಕ್ಷರು, ಬಿಲ್ವ ಸೇವಾ ಸಂಘ ಮಲ್ಪೆ, ಇವರಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ಚಂದ್ರ ಪೂಜಾರಿ ಆವರ್ಸೆ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಕೊರಗ ಪೂಜಾರಿ ಅಧ್ಯಕ್ಷರು, ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ಮಹಾಬಲ್ ಪೂಜಾರಿ ಆವರ್ಸೆ ಇವರನ್ನ ವಿನಂತಿಸಲಾಗಿದೆ. ಗೋಪಾಲ್ ಬಂಗೇರ ಕೊರಗ ಪೂಜಾರಿ ಅವರಿಗೆ ಮಹಾಬಲ್ ಪೂಜಾರಿ ಆವರ್ಸಿ ಅವರು ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಸಂತೋಷ್ ಕೋಟ್ಯಾನ್ ಉದ್ಯಮಿಗಳು ಉಗ್ಗೆಲ್ಪೇಟೆ, ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ಪ್ರಸನ್ನ ಪೂಜಾರಿ ಅಣ್ಣು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ನಮ್ಮನ್ನು ಸೇರಿಕೊಂಡವರಿದ್ದಾರೆ ಕುಂದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು, ಜನಮಾನಸದಲ್ಲಿ ಅತ್ಯಂತ ಸಜ್ಜನ ಸರಳಿಕೆ ಶಾಸಕರು ಎನ್ನುವ ನೆಗಳತೆಗೆ ಪಾತ್ರರಾಗಿರುವಂತಹ ಸರ್ವರೊಂದಿಗೆ ಸನ್ಮಾನಿತ ಹರಿಕಾರರಾಗಿರುವಂತಹ ಗೌರವಾನ್ವಿತ ಕಿರಣ್ ಕುಮಾರ್ ಕೊಡಗಿ ಸರ್ ಅವರು ನಮ್ಮನ್ನು ಸೇರ್ಕೊಂಡವರಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ವೇದಿಕೆ ಮೇಲಿನ ಆಸನಗಳಿಗೆ ಬರಮಾಡಿಕೊಳ್ತೇವೆ. ಅನಂತ ಕಾರ್ಯಕ್ರಮಗಳ ನಡುವೆ ಕೂಡ ನಮ್ಮ ಮೇಲಿನ ಪ್ರೀತಿ ಆಧಾರದಿಂದ ಆಗಮಿಸಿದ್ದಾರೆ. ಸರ್ ಬನ್ನಿ. ಆಗಮಿಸಿರುವಂತಹ ಕಿರಣ್ ಕುಮಾರ್ ಕೊಡಗಿ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ಬಾಬಣ್ಣ ಪೂಜಾರಿ ವಂಡಾರು ಇವರಲ್ಲಿ ವಿನಂತಿಸಲಾಗಿದೆ. ಬಾಬಣ್ಣ ಪೂಜಾರಿ ವಂಡಾರು ದಯವಿಟ್ಟು ವೇದಿಕೆಗೆ ಆಗಮಿಸಿರುವಂಥ ನಮ್ಮ ನೆಚ್ಚಿನ ಶಾಸಕರಾದಂಥ ಕಿರಣ್ ಕುಮಾರ್ ಕೊಡಗಿ ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಮತ್ತೋರ್ವ ಅತಿಥಿ ಕಾಶಿನಾಥ ಶೆಣೈ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ
ಶಂಕರ್ ಮಾಸ್ಟರ್ ಹಿಲಿಯಾಣ ದಯವಿಟ್ಟು ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಶಂಕರ್ ಮಾಸ್ಟರ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಕಾಶಿನಾಥ ಶೆಣೈ ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಸಕರಿಗೆ ಸ್ವಾಗತ ಮಾಡ್ತೆ. ಕುಂದಾಪುರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ ಅವರು ಇದೀಗ ಆಗಮಿಸಿದ್ದಾರೆ. ಅವರು ನಮ್ಮ ನಿಯೋಜಿತ ಅತಿಥಿ. ಅವರು ಆ ಪೂರ್ವನ ಬರಬೇಕಾಗಿತ್ತು, ಅವ್ರಿಗೆ ಕಾರಣಾಂತರದಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಭಾಳ ಅತ್ಯಂತ ಸಂತೋಷ ಆಗೋದು ಅವ್ರ ಹತ್ರ ಮಾತಾಡುವಾಗ. ಯಾವಾಗ ಬಹಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ. ಯಾರು ಸಣ್ಣ ಮಕ್ಕಳು ಕೂಡ ಬಂದು ಮಾತನಾಡುವಂಥ ಆ ಸೌಜನ್ಯ ಅವರಲ್ಲಿದೆ. ನಮ್ಮ ಸಂಘದ ಮೇಲೆ ವಿಶೇಷವಾದಂಥ ಅಭಿಮಾನ ಮತ್ತು ನಮ್ಮ ಸಮುದಾಯದ ಮೇಲೆ ಕೂಡ ಅವರಿಗೆ ವಿಶೇಷವಾದಂಥ ಅಭಿಮಾನ. ಆ ಪ್ರಕಾರವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ನಾರಾಯಣ ಗುರುಗಳು ಹೇಳ್ತಾರೆ, ಒಬ್ಬ ವ್ಯಕ್ತಿ ಸಜ್ಜನ ಆದರೆ ಸಾಕು. ಆ ಲೆಕ್ಕದಲ್ಲಿ ನಾವು ನೋಡಿದರೆ ನಾರಾಯಣ ಗುರುಗಳ ಆ ತತ್ವಾದರ್ಶಗಳೇನಿದೆ ಅದಕ್ಕೆ ಸರಿಯಾಗಿ ನಮ್ಮ ಶಾಸಕರಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಕೊಡ್ಗೆಯವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸರ್ವೋತ್ತಮ್ ಪೂಜಾರಿ ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ಡ್ ಶಿವಗಿರಿ ಕ್ಷೇತ್ರ ಬಾರ್ಕೂರು ಇವರಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ಗುರುರಾಜ ಪೂಜಾರಿ ಇವರನ್ನು ವಿನಂತಿಸಲಾಗಿದೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಗುರುರಾಜ್ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳಾದಂಥ ಸರ್ವೋತ್ತಮ್ ಪೂಜಾರಿ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇವೆ. ಸತೀಶ್ ಪೂಜಾರಿ ನಂಚಾರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳು ಸರ್ವೋತ್ತಮ್ ಪೂಜಾರಿ ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ಬಾರ್ಕೂರು ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ರಾಘವೇಂದ್ರ ಪೂಜಾರಿ ಹೊರಲಾಳಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಮತ್ತೊಬ್ಬ ಅತಿಥಿ ಓಬು ಪೂಜಾರಿ ಕಾರ್ಯಾಧ್ಯಕ್ಷರು ಆತ್ಮಾನಂದ ಸರಸ್ವತಿ ತಾಂತ್ರಿಕ ಕಾಲೇಜು ಬಿಲ್ಲಾಡಿ ಮಾನ್ಯ ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯೆಯಾಗಿರುವಂತಹ ಶ್ರೀಮತಿ ಜ್ಯೋತಿ ಪೂಜಾರಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಈ ದಿನದ ಅತಿಥಿಗಳಾದಂತಹ ಶ್ರೀಮತಿ ವಿಜಯ ಗೋಪಾಲ್ ಬಂಗೇರ ಇವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉದಯ ಪೂಜಾರಿ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ಶಂಕರ್ ಪೂಜಾರಿ ಆವರ್ಸ್ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಂ ಆನಂದ ಪೂಜಾರಿ ಸ್ಥಾಪಕ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ಮುನಿಯಾಲು ಇವರಿಗೆ ಪುಷ್ಪ ನೀಡಿ ಸ್ವಾಗತಿಸುವಂತೆ ಭಾಸ್ಕರ್ ಮಾಸ್ಟರ್ ಕೊಕ್ಕರ್ಣೆ ದಯವಿಟ್ಟು ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ರಜತ ಸಂಭ್ರಮದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನದ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಬೇಕು ಹೇಳುವುದು ನಮ್ಮ ಯೋಚನೆ. ಸಾಂಕೇತಿಕವಾಗಿ ಇಬ್ಬರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತೇವೆ. ಉಳಿದ ಆಹಾರರು ತಮ್ಮ ಕೌಂಟರ್ನಲ್ಲಿ ಅದನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಭಾಗ್ಯವಂತನ ದರ್ಶನದಿಂದ ಭಾಗ್ಯ ಬರ್ತದೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಟುಕೊಂಡವರು ಕುಂದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೌರವಾನ್ವಿತ ಕಿರಣ್ ಕುಮಾರ್ ಕೊಡ್ಗಿ ಅವರು ಸಾಂಕೇತಿಕವಾಗಿ ಮಕ್ಕಳಿಗೆ ವಿತರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಧೃತಿ ಡಾಕ್ಟರ್ ಆಫ್ ಸುರೇಶ ಪೂಜಾರಿ ಕರ್ಜೆ ಬನ್ನಿ. ಪೃಥ್ವಿ ಡಾಕ್ಟರ್ ಆಫ್ ಪ್ರಕಾಶ್ ಪೂಜಾರಿ. ವಿದ್ಯಾರ್ಥಿಗಳ ಗಮನಕ್ಕೆ ಸಾಂಕೇತಿಕವಾಗಿ ಇಬ್ಬರಿಗೆ ಮಾತ್ರ ಇವಾಗ ವೇದಿಕೆಯ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಕಾರ್ಯಕ್ರಮದ ತರುವಾಯ ಕೌಂಟರ್ನಲ್ಲಿ ಪಡೆದುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಧೃತಿ ಸುರೇಶ್ ಪೂಜಾರಿ ಮತ್ತು ಪೃಥ್ವಿ ಪ್ರಕಾಶ್ ಪೂಜಾರಿ. ಬನ್ನಿ ಮಗ. ವೇದಿಕೆಗೆ ಬಂದು ನಮ್ಮ ಗೌರವಾನ್ವಿತ ಶಾಸಕರಿಂದ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೇಕು. ವಿದ್ಯಾರ್ಥಿ ವೇತನವನ್ನು ಪಡೆದು ತಮ್ಮ ಮುಂದಿನ ವಿದ್ಯಾರ್ಜನೆ ಸುಗಮವಾಗಿ ಸಾಗಲಿ, ತಾವು ಒಳ್ಳೆಯ ಸಾಧನೆಯನ್ನು ಮಾಡಿ ಇಡೀ ಜಗತ್ತೇ ಒಮ್ಮೆ ತಿರುಗಿ ನೋಡ್ತಕ್ಕಂಥ ಮಕ್ಕಳಾಗಲಿ ಅನ್ನೋ ಸಂಪ್ರಾರ್ಥನೆಯೊಂದಿಗೆ ಪ್ರೀತಿಯಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಪೋಷಕರು ತಗೊಳ್ತಾ ಇದ್ದಾರೆ. ಮುಂದಿನ ಸನ್ಮಾನದೆಡೆಗೆ ಸಾಗ್ತಾ ಇದ್ದಾವೆ. ಸರಿಯಾದ ಮಾನವನ್ನ ಸನ್ಮಾನ ಹೇಳ್ತೇವೆ. ಮರಣೋತ್ತರವಾಗಿ ನಾವು ವಾಸು ಪೂಜಾರಿ ಅವರನ್ನ, ನೆರವಾದವರನ್ನ ನೆನಲೇಬೇಕು. ವಾಸು ಪೂಜಾರಿ ಅವರ ಪರವಾಗಿ ಅವರ ಮನೆಯವರು ಸರೋಜಿನಿ ಮೇಡಮ್ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ಆಗ್ಲೇ ಸಂಜು ಮಾಸ್ಟರ್ ಹೇಳಿದ್ರು, ಇಲ್ಲಿ ನಿವೇಶನ ಉಳಿಲಿಕ್ಕೆ ಕಾರಣೀಭೂತರಾದಂಥ ವಾಸವಣ್ಣನ ನೆನಪು ಮಾಡಿಕೊಂಡು ಅವರ ಫ್ಯಾಮಿಲಿ ಅವರು ವೇದಿಕೆಗೆ ಬಂದು ಮರಣೋತ್ತರವಾಗಿ ಆ ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ವಾಸು ಪೂಜಾರರು ಚಂದನ ಅವರ ಪರವಾಗಿ ಅವರ ಮನೆಯವರು ಬನ್ನಿ ವೇದಿಕೆಗೆ ಪ್ಲೀಸ್. ಅವರ ರಿಲೇಷನ್ ಇದ್ರೆ ಬನ್ನಿ. ಮುಂದಿನ ಸಹಕಾರಿ ಕ್ಷೇತ್ರ ಅಭಿನಂದನೆಗಳು. ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸ್ತೇವೆ. ರವಿ ಪೂಜಾರಿ ಕಳತೂರು ಸಂತೆಕಟ್ಟೆ ನಿರ್ದೇಶಕರು ಸರ್. ರವಿ ಪೂಜಾರಿ ಕಳತೂರು ಸಂತೆಕಟ್ಟೆ ನಿರ್ದೇಶಕರು, ಕೊಕ್ಕಾಣ ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಸಂಘ. ಚಂದ್ರ ಪೂಜಾರಿ ಅವರ್ಸೆ ನಿರ್ದೇಶಕರು, ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಸಂಘ. ಚಂದ್ರಶೇಖರ ಪೂಜಾರಿ ಮುದ್ದುಮನೆ ನಿರ್ದೇಶಕರು, ಮಂದಾರ್ತಿ ಸೇವಾ ಸಹಕಾರಿ ಸಂಘ. ಶಂಕರ ಪೂಜಾರಿ ಶಾಖಾ ಪ್ರಬಂಧಕರು, ಸಿಂಡಿಕೇಟ್ ರೈತ ಸೇವಾಕಾರಿ ಸಂಘ. ನಿತೇಶ್ ಪೂಜಾರಿ ಶಾಖಾ ಪ್ರಬಂಧಕರು, ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಕೊಕ್ಕರ್ಣೆ. ಈ 5 ವಿನಂತಿ ಮಾಡ್ತೇವೆ ಬನ್ನಿ ಸರ್. ಗೌರವಾನ್ವಿತ ರವಿ ಪೂಜಾರಿ ಕಳತೂರು, ಚಂದ್ರಶೇಖರ್ ಪೂಜಾರಿ ಅವರ್ಸೆ, ಚಂದ್ರಶೇಖರ್ ಪೂಜಾರಿ ಶಿರೂರು ಮುದ್ದುಮನೆ, ಶಂಕರ ಪೂಜಾರಿ ಪ್ರಬಂಧಕರು, ನಿತೇಶ್ ಪೂಜಾರಿ ಶಾಖಾ ಪ್ರಬಂಧಕರು ಬನ್ನಿ. ಅವರನ್ನ ವೇದಿಕೆಯ ಮುಂಭಾಗಕ್ಕೆ ವಿನಂತಿ ಮಾಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಗೌರವಾನ್ವಿತ ಶಾಸಕರು, ವೇದಿಕೆಯಲ್ಲಿರುವಂತಹ ಗಣ್ಯರು ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಬನ್ನಿ ಸರ್. ಅವರೆಲ್ಲರನ್ನ ಸನ್ಮಾನ ಪೀಠದೆಡೆಗೆ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿದ್ದೇವೆ. ಅವರೆಲ್ಲರನ್ನ ಗೌರವಿಸುವರೆ ಶ್ರೀ ದಿನಕರ್ ಹೇರೂರು ಅಧ್ಯಕ್ಷರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಶಾಸಕರು ವಿನಂತಿಸಿದ್ದೇವೆ. ಶಂಕರ್ ಪೂಜಾರಿ ಅವರನ್ನ ಸನ್ಮಾನಿಸಬೇಕು ಅಂತ ದಿನಕರ್ ಹೇರೂರ್ ಅವರನ್ನ ಗೌರವಾನ್ವಿತ ಶಾಸಕರನ್ನ ವಿನಂತಿ ಮಾಡ್ತೇವೆ. ಗೌರವಾನ್ವಿತ ಶಂಕರ ಪೂಜಾರರನ್ನ, ಗೌರವಾನ್ವಿತ ರವಿ ಪೂಜಾರಿ ಅವರನ್ನ, ಚಂದ್ರಶೇಖರ್ ಪೂಜಾರಿ ಅವರನ್ನ ಶಾಲನ ಹೊದಿಸಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಹಾರವನ್ನು ತೊಡಿಸಿ ಫಲಪುಷ್ಪಗಳನ್ನು ನೀಡಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸ್ತಾ ಇದ್ದೇವೆ. ಈ ದಿನದ ನಮ್ಮ ಮತ್ತೋರ್ವ ಅತಿಥಿ ಶ್ರೀ ರಮೇಶ್ ಪೂಜಾರಿ ಕೆಳಬಾದ್ಲು, ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಬ್ರಹ್ಮಾವರ ಇದೀಗ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಹಕಾರ ಕ್ಷೇತ್ರದ ಮೂಲಕ ಜನಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ನಮ್ಮ ಸಮಾಜದ ಮೂವರನ್ನು ಗೌರವಿಸಿದ್ದೇವೆ. ಅವರನ್ನು ಗೌರವಿಸಿರ್ತಕ್ಕಂಥ ದಿನಕರ್ ಹೇರೂರ್ ಅವರಿಗೆ, ಮಾನ್ಯ ಶಾಸಕರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ವಂದನೆಗಳು. ನಮ್ಮ ಸನ್ಮಾನಕ್ಕೆ ಕೊರಳೊಡ್ಡಿರುವ ತ್ರಿಮೂರ್ತಿಗಳಿಗೆ ವಂದನೆಯನ್ನು ಸಲ್ಲಿಸಿ ಇನ್ನೂ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಸೇವೆ ಮಾಡುವಂತಾಗಲಿ ಎನ್ನುವ ಸಂಪ್ರಾರ್ಥನೆ ಮೇಲೆ ಅವರನ್ನು ಅಭಿನಂದಿಸಿಕೊಂಡಿದ್ದೇವೆ. ಮುಂದಿನ ಅಭಿನಂದನೆಗೆ ಅದರ ನಡುವೆ ಇನ್ನೂ ಅನೇಕ ಕಾರ್ಯಕ್ರಮಗಳು. ಡಿಸೆಂಬರ್ 31ರ ಒಳಗಡೆ ಎಲ್ಲ ಶಾಲೆಯಲ್ಲಿ ಸ್ಕೂಲ್ ಡೇ ಮುಗಿಸ್ಬೇಕು. ಹಾಗಾಗಿ ಅದರಲ್ಲೂ ಯಾರ ಬಾಯಿಗೆ ಬಿದ್ರೋಡಿಲ್ಲ, ನಮ್ಮ ಬಾಯಿಗೆ ಬಿದ್ದರೆ ಸ್ವಲ್ಪ ಕಷ್ಟ. ಯಾಕೆ ಕೇಳಿದರೆ 1 ಸಲ ಅಲ್ಲ 100 ಸಲ ಚೊರೆ ಮಾಡ್ತೇವೆ ನಾವು, ಅಂದರೆ ಶಿಕ್ಷಕ ಬಂಧುಗಳು. ಹಾಗಾಗಿ ಮಾನ್ಯ ಶಾಸಕರು ಬೇರೆ ಕಡೆ ತೆರಳಬೇಕಾಗಿರೋದ್ರಿಂದ ಸಮಾಜದಲ್ಲಿ ಯಾರ ಬಾಯಿಗೆ ಬಂದು ಬಿದ್ದರೂ ತಪ್ಪಿಕೊಳ್ಬೋದು, ಶಿಕ್ಷಕರ ಬಾಯಿಗೆ ಬಿದ್ದರೆ ಕಷ್ಟ. ಯಾಕೆ ಕೇಳಿದರೆ ನಾವು ಕಾದು ಸಾಕಾಗಿದೆ ಹೇಳ್ತೇವೆ. ಶಾಸಕರಿಗೆ ಇವತ್ತು 15 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ನಡುವೆ ನಮ್ಮ ಜೊತೆ ಇದ್ದಾರೆ.
ಗೌರವಾನ್ವಿತ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತೇನೆ. ಗುರುರಾಜ್ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳಾದಂಥ ದಿನೇಶ್ ಪೂಜಾರಿ ಅವರಿಗೆ ಶಾಲು ಹೊದಿಸಿ ಪುಷ್ಪ ನೀಡಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಜೀವ್ ಪೂಜಾರಿ ಜಿರ್ಸಾಲ್ಪೇಟು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ರಾಜೀವ್ ಪೂಜಾರಿ ಜಿರ್ಸಾಲ್ಪೇಟು ಕೆಂಜೂರು ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಇಂದಿನ ಅತಿಥಿ ರಮೇಶ್ ಪೂಜಾರಿ ಕೆಳಬಾದ್ಲು ಯೋಜನಾಧಿಕಾರಿಯವರಿಗೆ ಪುಷ್ಪ ನೀಡಿ ಶಾಲು ಹೊದಿಸಿ ಸ್ವಾಗತಿಸುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕರ್ಣೆ ಇದರ ರಜತ ಮಹೋತ್ಸವ ಸಂಭ್ರಮ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಹಿರಿಯರಾದ ಮೂರ್ತಿದಾರರ ಸೇವಾ ಸಂಘ ಕೋಟ ಇದರ ಅಧ್ಯಕ್ಷರು ಆದ ಕೊರಗ ಪೂಜಾರಿ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಬೇಬಿ ಎಸ್ ಪೂಜಾರಿಯವರೇ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ್ ಹೇರೂರವರೇ, ಉದ್ಯಮಿಗಳಾದ ಕಾಶಿನಾಥ್ ಶೆಣೆಯವರೇ, ಸ್ನೇಹಿತರಾದ ಬೆಳ್ವೆ ಉದಯ್ ಪೂಜಾರಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ವಿವಿಧ ಸಂಘಟನೆಗಳ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಬಿಲ್ಲವ ಸಮಾಜದ ಬಂಧುಗಳೇ, ಇವತ್ತು ಸಂಘಟನೆಗಳು ತುಂಬ ಇವೆ. ಜಾತಿ ಸಂಘಟನೆಗಳು ಸಹ ಇವತ್ತು ಅಗತ್ಯ. ಶಿಕ್ಷಣಕ್ಕೆ ಇವತ್ತು ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಅಥವಾ ಏನಾದರೂ ನೆರವನ್ನು ಬಿಡಬೇಕಾದ್ರೆ ವೈಯಕ್ತಿಕವಾಗಿ ಸಹಾಯ ಮಾಡುವ ಬದಲು ಸಂಘಟನೆಯ ಮೂಲಕ ಸಹಕಾರವನ್ನು ಕೊಡುವ ಅವಶ್ಯಕತೆ ಇದೆ. ಅಥವಾ ಈ ಜಾತಿ ಸಂಘಟನೆಗಳು ಇವತ್ತು ಬೇರೆ ಬೇರೆ ಮದುವೆ ವಿಚಾರಕ್ಕೆ ಜಾತಿಗಳು ಬೇಕು, ಏನಾದರೂ ದೌರ್ಜನ್ಯ ಆದಾಗ ಒಂದು ಸಂಘಟನೆಗಳು ಬೇಕು. ಇಂಥ ವಿಚಾರವಾಗಿ ಸರ್ಕಾರದ ಏನಾದರೂ ಸವಲತ್ತುಗಳು ಸಿಗಬೇಕಾದರೆ ವೈಯಕ್ತಿಕವಾಗಿ ಹೋರಾಟ ಮಾಡಲು ಇವತ್ತು ಖಂಡಿತ ಕಷ್ಟ. ಸಂಘಟನೆಗಳ ಮೂಲಕ ಕೆಲಸ ಮಾಡಿದಾಗ ಅದಕ್ಕೆ ಹೆಚ್ಚು ಬಲ. ಸಂಘಟನೆಗಳು ಯಾವಾಗಲೂ ಬಲಿಷ್ಠವಾಗಿ ಬೆಳಿಬೇಕಾದರೆ ಇದರಲ್ಲಿ ಅಂದರೆ ರಾಜಕೀಯ ಬೆರಿಬಾರ್ದು. ಇದರಲ್ಲಿ ಸಂಘಟನೆಯನ್ನು ಮಾತ್ರ ಬೆಳೆಸ್ಕೊಂಡು ಹೋದರೆ, ನಾವೀಗ ಕೊರಗ ಪೂಜಾರನ್ನು ನೋಡಿದ್ದೇವೆ ಎಷ್ಟೋ ವರ್ಷದಿಂದ, ನಮಗೂ ಒಂದು ತುಂಬ ವರ್ಷದಿಂದ ಪರಿಚಯ, ವಿಶ್ವಾಸ, ನಮಸ್ಕಾರ ನಮಸ್ಕಾರ ಎಲ್ಲ ವಿಶ್ವಾಸ, ರಾಜಕೀಯ ಇಲ್ಲ ಅವ್ರದ್ದು. ಆದ್ದರಿಂದ ಅವ್ರದ್ದು ಇವತ್ತು ಸಂಘಟನೆ ಮೂರ್ತಿದಾರ ಸಹಕಾರಿ ಸಂಘ ಅದ್ಭುತವಾಗಿ ಬೆಳೆದಿದೆ. ಅದನ್ನು ಹಾಗೆ ಇದೆಲ್ಲ ನಮಗೂ ಎಲ್ಲ ಈ ಜಾತಿ ನಮಗೆ ನಮ್ಮ ಅಜ್ಜನ ಕಾಲದಿಂದ, ನಮ್ಮ ಅಜ್ಜ ಕೃಷ್ಣರಾಯ ಕೊಡ್ಗೆಯವರು, ತಂದೆ ಎ ಜಿ ಕೊಡ್ಗೆಯವರು, ಇವರ ಕಾಲದಿಂದ ಈ ಜಾತಿ ವಿಷಯ ನಮಗೆ ಮನೆ ಹತ್ತಿರ ಸುಳಿಲೇ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಹಿಂದಿಂದು ಸಹಪಂಕ್ತಿ ಭೋಜನ ಇತ್ತು ಯಾವಾಗಲೂ, ಈಗಲ್ಲ. ನಮ್ಮ ಅಜ್ಜನ ಕಾಲದಿಂದ, ತಂದೆಯವರ ಕಾಲದಿಂದ ಈಗಲೂ ಅದೇ. ಅದರಿಂದ ಈ ವ್ಯವಸ್ಥೆಗಳು ಅದರೊಟ್ಟಿಗೆ ನೀವು ತಿಳಿಬೋದು, ನಾವು ಶ್ರೀನಿವಾಸ ಶೆಟ್ಟರ ಒಂದು 40-45 ವರ್ಷದ ಸ್ನೇಹಿತರು, ಇವತ್ತು ಸ್ನೇಹಿತರೆ. ಅವರು ಸಹ ಅದೇ ಒಂದು ಜೀವನದ ಕ್ರಮವನ್ನು ಬೆಳೆಸ್ಕೊಂಡು ಬಂದದ್ರಿಂದ ಎಲ್ಲ ಜಾತಿಯವರ ವಿಶ್ವಾಸದಲ್ಲಿ
ಎಲ್ಲರೊಟ್ಟಿಗೆ ಬೆರೆತು ನಮಗೆ ಜಾತಿ ವಿಷಯ ಗೊತ್ತೇ ಆಗಲಿಲ್ಲ ಇವತ್ತಿನವರೆಗೆ. ಯಾಕಂದರೆ ಮೊನ್ನೆ ಚುನಾವಣೆಯಲ್ಲಿ ಸಹ ನಮ್ಮ ಜಾತಿಯ ಓಟ್ ಇಲ್ಲದೇ ಇಲ್ಲ, 3,000 4,000. ಯಾವ ಜಾತಿಯ ಪ್ರಭಾವವು ನಮ್ಮ ಚುನಾವಣೆಯಲ್ಲಿ ಬರಲಿಲ್ಲ. ಯಾಕಂದರೆ ಇದು ನಾವೆಲ್ಲರೊಟ್ಟಿಗೆ ವಿಶ್ವಾಸದಿಂದ ಇದ್ದದ್ರಿಂದ ಈ ವ್ಯವಸ್ಥೆ ನಡೆದುಕೊಂಡು ಬಂದಿದೆ. ಅದರಿಂದ ಇಲ್ಲಿ ನಮ್ಮ ಹಿರಿಯರಾದ ಸಂಜೀವ್ ಮಾಸ್ಟರವರು ಅಥವಾ ಎಲ್ಲ ಈ ಭಾಗದ ಎಲ್ಲ ಹಿರಿಯರು ಯುವಕರನ್ನು ಸೇರಿಸ್ಕೊಂಡು ಈ ಸಂಘಟನೆಯನ್ನು ಇವತ್ತು ಕೊಕ್ಕರ್ಣೆಯಲ್ಲಿ ಬಲವಾಗಿ ಕಟ್ಟಿ 25 ವರ್ಷದಿಂದ ಈ ಸಂಘಟನೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಒಳ್ಳೆಯ ರೀತಿಯ ಈ ಸಂಘಟನೆ ಬೆಳೀಲಿ, ಇನ್ನೂ ಹೆಚ್ಚು ಈ ಸಮಾಜದ ಜನರಿಗೆ ಸಹಕಾರವನ್ನು ಕೊಡಲಿ. ಈ ಸಂಘಟನೆಗೆ ನಾನು ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಗೌರವಾನ್ವಿತ ಕಿರಣ್ ಕುಮಾರ್ ಕೊಡ್ಗೆ ಅವರಿಗೆ ಅತ್ಯಂತ ಪ್ರೀತಿಯಿಂದ ನಮ್ಮ ನೆನಪಿನ ಗುಚ್ಛವನ್ನು ನೀಡಿ ಸಂಜೀವ್ ಮಾಸ್ಟರ್ ಅವರನ್ನು ಬೀಳ್ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ಸದಾ ನಿಮ್ಮ ನೆನಪು ನಮ್ಮ ಜೊತೆಗಿರುತ್ತೆ. ಸರಳ ಸಜ್ಜನಿಕೆಯ ಮೂಲಕವಾಗಿ ಎಲ್ಲರಿಗೆ ಹತ್ತಿರ ಆದವರು ಗೌರವಾನ್ವಿತ ಕಿರಣ್ ಕುಮಾರ್ ಕೊಡ್ಗೆ ಅವರು ಅನೇಕ ಕಾರ್ಯಕ್ರಮಗಳ ನಡುವೆಯೂ ಬಿಡುವು ಮಾಡಿಕೊಂಡು ಇಲ್ಲಿ ತನಕ ಆಗಮಿಸಿದ್ದಾರೆ. ಇನ್ನು ಕೆಲವು ಶಾಲಾ ವಾರ್ಷಿಕೋತ್ಸವಗಳಲ್ಲಿ ಭಾಗವಹಿಸಬೇಕಾಗಿರುವುದರಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಟ್ಟು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಅಭಿನಂದನೆಗೆ ಅರ್ಹರು ಶಂಕರ್ ಪೂಜಾರಿ ಹಿಲಿಯಾಣ ಸರ್ಕಾರಿ ಪ್ರೌಢಶಾಲೆ ಅವರಸೆ. ನಮ್ಮ ಶಾಲೆಯ ಸ್ಟ್ರಾಂಗ್ ಪಿಲ್ಲರ್ ಹೇಳುವುದು. ಶಾಲೆಯನ್ನು ತನ್ನ ಮನೆಯೋಪಾದಿಯಲ್ಲಿ ಪ್ರೀತಿಸುವ ಓರ್ವ ಅತಿ ಅಪರೂಪದ ಶಿಕ್ಷಕ ಶಂಕರ್ ಪೂಜಾರಿ ಅವರಸೆ ಎಲ್ಲಿಯೂ ಕೂಡ ಪ್ರಚಾರ ಮಾಡದೆ ಪರಿಪೂರ್ಣವಾದ ಸೇವೆಯನ್ನು ಸಲ್ಲಿಸುವರು. ಅವ್ರನ್ನ ವಿನಂತಿ ಮಾಡ್ತೇನೆ. ಕರುಣಾಕರ ಪೂಜಾರಿ ಹಿಲಿಯಾಣ ಅವರನ್ನು ಕೂಡ ಒಬ್ಬ ಅತ್ಯುತ್ತಮ ದೈಹಿಕ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರನ್ನ ವಿನಂತಿ ಮಾಡ್ತೇನೆ. ವಂಡಾರಬೆಟ್ಟು ಶಾಲೆಯ ಮುಖ್ಯ ಶಿಕ್ಷಕರಾಗಿ ಆ ಶಾಲೆಗೆ ಒಂದು ಮನೆಯ ಸ್ಪರ್ಶವನ್ನು ಕೊಟ್ಟವರು. ನಾವು ವಂಡಾರಬೆಟ್ಟು ಶಾಲೆಯ ಒಳಗಡೆ ಒಮ್ಮೆ ಹೋದರೆ ಆ ಶಾಲೆಯ ಚಿತ್ರಣ ವಿಭಿನ್ನ ಮತ್ತು ವಿನೂತನ, ಬಹಳ ಸುಂದರವಾಗಿರುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿದವರು ಗೌರವಾನ್ವಿತ ಸುರೇಶ್ ಚಂದ್ರ ಬಾಬು ಹೊಸೂರವರು. ಅವರನ್ನು ವೇದಿಕೆಗೆ ವಿನಂತಿ ಮಾಡ್ತೇವೆ. ಒಡ್ಡಬೆಟ್ಟು ಶಾಲೆಯ ಶಿಕ್ಷಕಿ ಶ್ರೀದೇವಿ ಸುರೇಂದ್ರ ಪೂಜಾರಿ ಒಡ್ಡಬೆಟ್ಟು ಶಿಕ್ಷಕಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಕ್ಕರ್ಣೆ ಪಬ್ಲಿಕ್ ಸ್ಕೂಲ್ನ ಶಿಕ್ಷಕಿಯಾಗಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಶ್ರೀದೇವಿ ಮೇಡಮ್ ಅವರನ್ನು ಕೂಡ ವೇದಿಕೆಗೆ ವಿನಂತಿ ಮಾಡ್ತೇನೆ. ಸತೀಶ್ ಚಂದ್ರ ಬಾಬು ಸರ್, ಹಾಗೇನೆ ಶುಭವತಿ ಮೇಡಮ್ ಹಿಲಿಯಾಣ, ಶಂಕರ ಮಾಸ್ಟರ ಧರ್ಮಪತ್ನಿ, ಜೊತೆಗೆ ಹೈಕಾಡಿ ಶಾಲೆಯ ಅತ್ಯುತ್ತಮ ಶಿಕ್ಷಕಿ ಎನ್ನುವ ನೆಗಳತೆಗೆ ಪಾತ್ರರಾದವರು. ಶ್ರೀಮತಿ ರೂಪಾ ಹರೀಶ್ ಪೂಜಾರಿ ನಾಲ್ಕೂರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುನಿಯಾಲು ಶಾಲೆಯ ಎಲ್ಲ ಮಕ್ಕಳ ಪ್ರೀತಿಗೆ ಭಾಜನರಾದ ರೂಪಾ ಮೇಡಮ್. ಸಂಜಾತ ಮುರಳೀಧರ್ ಪೂಜಾರಿ ಕರ್ಜೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲ್ಲಬೈಲಿನ ಶಿಕ್ಷಕಿ ಸಂಜಾತ ಮೇಡಮ್. ಎಲ್ಲ ವಿದ್ಯಾರ್ಥಿಗಳ ನೆನಪಿನ ಬುತ್ತಿಯಲ್ಲಿ ಸದಾ ನೆನಪುಲಿಯವರು. ಅವ್ರನ್ನ ವಿನಂತಿ ಮಾಡ್ತೇನೆ. ಸುಭಾಷ್ ಪೂಜಾರಿ ಹಿಲಿಯಾಣ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಬಿಸಾಲದೀನಿ ಬಾಗಲಕೋಟೆ, ಅವರನ್ನು ವಿನಂತಿ ಮಾಡ್ತೇನೆ. ನಮ್ಮ ಈ ಭಾಗದ ಪ್ರತಿಭಾನ್ವಿತ ಶಿಕ್ಷಕಿ ಪ್ರತಿಭಾ ಮೇಡಮ್ CRP ಬ್ರಹ್ಮ ಕೊಕ್ಕರ್ಣೆ, ಅವರನ್ನು ಕೂಡ ವೇದಿಕೆಗೆ ವಿನಂತಿ ಮಾಡಿದ್ದೇನೆ. ಎಲ್ಲರೂ ಬೇರೆ ಬೇರೆ ಕಾರಣಗಳಿಂದ ಇರೋದ್ರಿಂದ ಪ್ರತಿಭಾ ಮೇಡಮ್ ರವರು ತರಬೇತಿಯ ಮೇಲೆ ಇರೋದ್ರಿಂದ ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಭಾಗಕ್ಕೆ ವಿನಂತಿ ಮಾಡಿ ಅವರನ್ನು ಗೌರವಾನ್ವಿತ ದಿನಕರ್ ಹೇರೂರವರು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡಿ ಶಂಕರ ಪೂಜಾರಿ ಹಿಲಿಯಾಣ, ಗೌರವಾನ್ವಿತ ಸತೀಶ್ ಚಂದ್ರ ಬಾಬು ಹಾಗೂ ಶ್ರೀದೇವಿ ಮೇಡಮ್, ಈ ಮೂವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಶ್ರೀದೇವಿ ಮೇಡಮ್ ರವರು ಒಳ್ಳೆಯ ಶಿಕ್ಷಕಿಯಾಗಿ ವಿದ್ಯಾರ್ಥಿಗಳ ಪ್ರೀತಿಗೆ ಭಾಜನರಾದವರು, ಎಲ್ಲ ಮಕ್ಕಳ ಚಿತ್ತಬುತ್ತಿಯಲ್ಲಿ ನೆನಪಿರಬಹುದಾದ ಶಿಕ್ಷಕಿ, ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದೇವೆ. ಶಂಕರ ಪೂಜಾರಿಯವರು ಕುಂಬಾರಮಕ್ಕಿ ಶಾಲೆಯಲ್ಲಿ ಅವರು ಮಾಡಿರುವ ಸೇವೆ ಅನನ್ಯ ಮತ್ತು ವಿನೂತನ ಆದದನ್ನೋದನ್ನು ನೆನಪು ಮಾಡ್ಕೊಳ್ತೇವೆ. ಅವರ್ಸೆ ಸರ್ಕಾರಿ ಪ್ರೌಢಶಾಲೆಯ ಓರ್ವ ಶಿಕ್ಷಕನಾಗಿ, ಶಾಲೆಯ ಹಿರಿಯ ಶಿಕ್ಷಕನಾಗಿ, ಎಲ್ಲರಿಗೆ ಮಾರ್ಗದರ್ಶಕನಾಗಿ ಅಣ್ಣನೋಪಾದಿಯಲ್ಲಿದ್ದವರು. ಸತೀಶ್ ಚಂದ್ರ ಬಾಬುರವರು ವಂಡಾರಬೆಟ್ಟು ಶಾಲೆಯ ಒಳ ಹೊಕ್ಕರೆ ನಿಮಗೆ ಅಲ್ಲಿಯ ಎಲ್ಲವೂ ಅರ್ಥವಾಗುತ್ತೆ, ಆ ರೀತಿಯ ಸಂಸ್ಥೆಯನ್ನು ಕಟ್ಟಿದವರು. ಅವರೆಲ್ಲರನ್ನ ಶಿಕ್ಷಣ ಕ್ಷೇತ್ರದ ಸಾಧನೆಯ ಮೇಲೆ ಆ ಮೂವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿದ್ದೇವೆ. ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳು ಶ್ರೀದೇವರವರಿಗೆ ಒದಗಿಸಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ, ಗುರು ನಾರಾಯಣ ಸ್ವಾಮಿಗಳ ಪೂರ್ಣಾನುಗ್ರಹ ಅವರ ಮೇಲೆ ಇರಲಿ ಅಂತ ಆಶೀರ್ವಾದ ಮಾಡಿ ಅವರನ್ನು ಹಾರಸ್ತಾ ಇದ್ದೇವೆ. ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಸಾಧಕರು. ಇಲಾಖೆ ಅವರನ್ನು ಗುರುತಿಸಿ ಏನು ಪ್ರಶಸ್ತಿ ಕೊಡಲಿಲ್ಲ, ಆದ್ರೆ ಮಕ್ಕಳು ಗುರುತಿಸಿದ್ದಾರೆ, ಅದು ಬಹಳ ವಿಶೇಷ. ಜೋರಾದ ಚಪ್ಪಾಳೆ. ಇಲಾಖೆಗಿಂತ ಮಕ್ಕಳು ಗುರುತಿಸೋದು ವಿಶೇಷ ಅಂತ ನಂಬಿದವರು ನಾವು. ಆ ಮೂವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನ ನಾರಾಯಣ ಗುರು, ಮಹಾಗಣಪತಿ, ಬ್ರಹ್ಮಲಿಂಗೇಶ್ವರ ನೀಡಲಿ, ಮತ್ತು ದುರ್ಗಾ ಪರಮೇಶ್ವರಿ ಅವರನ್ನ
ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ಮುಂದೆ ಪಂಚಾಯತ್ ರಾಜ್ ಇಲಾಖೆ, ಅಂಚೆ ಇಲಾಖೆ, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಗೃಹ ರಕ್ಷಕ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಸೇವಕರನ್ನ ಈ ಭಾಗಕ್ಕೆ ವಿನಂತಿ ಮಾಡ್ತೇವೆ. ಶ್ರೀಮತಿ ಪಂಚಾಯತ್ ರಾಜ್ ಇಲಾಖೆಯ ಶ್ರೀಮತಿ ದೇವಕಿ ಶಂಕರ್ ಪೂಜಾರಿ, ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ನಾಡ್ಪಾಲು. ಅಂಚೆ ಇಲಾಖೆಯ ಶ್ರೀ ಬಾಬಣ್ಣ ಪೂಜಾರಿ, ಪೋಸ್ಟ್ ಮಾಸ್ಟರ್ ಬಂಡಾರು. ಶ್ರೀಮತಿ ನಾಗರತ್ನ ಗಣೇಶ್ ಪೂಜಾರಿ, ಪೋಸ್ಟಲ್ ಅಸಿಸ್ಟೆಂಟ್ ಕಲ್ಗೋಳಿ. ಶ್ರೀ ನರಸಿಂಹ ಪೂಜಾರಿ ಕಾಡೂರು, ಪೋಸ್ಟ್ ಮ್ಯಾನ್. ಶ್ರೀ ಉತ್ತಮ್ ಪೂಜಾರಿ ಕೊಕ್ಕರ್ಣೆ, ಪೋಸ್ಟ್ ಮ್ಯಾನ್. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀ ದಿನೇಶ್ ಪೂಜಾರಿ ಕೊಕ್ಕರ್ಣೆ, ಹೆಡ್ ಕಾನ್ಸ್ಟೇಬಲ್ ಹೆಬ್ರಿ ಠಾಣೆ. ಶ್ರೀಮತಿ ಸುಜಾತ ಜೈಶೀಲ್ ಪೂಜಾರಿ, ಸಂತಗಟ್ಟೆ, ಹೆಡ್ ಕಾನ್ಸ್ಟೇಬಲ್ ಮಣಿಪಾಲ ಠಾಣೆ. ಶ್ರೀಮತಿ ಶುಭಾ ಯೋಗೇಶ್ ಪೂಜಾರಿ, ಪೊಲೀಸ್ ಕಾನ್ಸ್ಟೇಬಲ್ ಉಡುಪಿ ನಗರ ಠಾಣೆ. ಹಾಗೆ ಸಾರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಶ್ರೀ ಸುಧಾಕರ್ ಪೂಜಾರಿ ಬರದಕಲ್ಲು, KSRTC ಕುಂದಾಪುರ ಡಿಪೋ. ಹಾಗೆ ಗೃಹ ರಕ್ಷಕ ದಳದ ಶ್ರೀ ಕಾರ್ತಿಕ್ ಪೂಜಾರಿ ಕೊಕ್ಕರ್ಣೆ, ಶ್ರೀ ಶಬರೀಶ್ ಪೂಜಾರಿ ಹೊರಲಾಳಿ. ಹಾಗೆ ಸೇವಾ ವಿಭಾಗದಲ್ಲಿ ಶ್ರೀ ಜೀವನ್ ಪೂಜಾರಿ ಶೌರ್ಯ ತಂಡದ ಘಟಕ ಪ್ರತಿನಿಧಿ, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ತಿಕ್ ಪೂಜಾರಿ, ಶಬರೀಶ್ ಪೂಜಾರಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಜೀವನ್ ಪೂಜಾರಿ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶುಭಾ ಯೋಗೇಶ್ ಪೂಜಾರಿ, ಸುಜಾತ ಜೈಶೀಲ್ ಪೂಜಾರಿ ಇದ್ರೆ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ದಿನೇಶ್ ಪೂಜಾರಿ, ಹೆಡ್ ಕಾನ್ಸ್ಟೇಬಲ್. ಶುಭ ಅವರ ಪರವಾಗಿ ಅವರ ತಂದೆಯನ್ನ ಈ ದಿನ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ನರಸಿಂಹ ಪೂಜಾರಿ ಅವರು, ಪೋಸ್ಟ್ ಮ್ಯಾನ್, ಕಾಡೂರು ಹತ್ರಬೈಲು. ನರಸಿಂಹ ಪೂಜಾರಿ ಅವರು ಇದ್ರೆ ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾಗರತ್ನ ಗಣೇಶ್ ಪೂಜಾರಿ. ಇವರುಗಳಿಗೆ ನಮ್ಮ ಅತಿಥಿ ಅಭ್ಯಾಗತರು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜಯಂತ ಪೂಜಾರಿ ಅವರು, ಅಧ್ಯಕ್ಷರು ಕೊಕ್ಕಣೆ ಗ್ರಾಮ ಪಂಚಾಯತ್. ಕಾರ್ಯಕ್ರಮದ ಮೊದಲಿನಿಂದಲೂ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮಲ್ಲಿ ಮತ್ತೆ ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆಹ್ವಾನಿತ ಅತಿಥಿಗಳು ನಮ್ಮ ಸಮುದಾಯದ ಹೆಮ್ಮೆಗಳನ್ನು ಅಭಿನಂದಿಸ್ತಾ ಇದ್ದಾರೆ, ಸನ್ಮಾನಿಸ್ತಾ ಇದ್ದಾರೆ.
ಧನ್ಯವಾದಗಳು. ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸುವ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಕ್ರೀಡಾಕೂಟದ ಬಹುಮಾನ ವಿತರಣೆಯ ಪಟ್ಟಿ ವಾಚನಕ್ಕಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಶ್ರೀದೇವಿ ಸುರೇಂದ್ರ ಪೂಜಾರಿ, ಶಿಕ್ಷಕಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕೊಕ್ಕರ್ಣೆ. ಬಹುಮಾನ ವಿತರಣೆಯ ಪಟ್ಟಿ ವಾಚನಕ್ಕಾಗಿ ಶ್ರೀಮತಿ ಶ್ರೀದೇವಿ, ಶಿಕ್ಷಕಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಕೊಕ್ಕರ್ಣೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಮಧ್ಯಾಹ್ನದ ಶುಭ ವಂದನೆಗಳು. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕರ್ಣೆ ಇದರ ರಜತ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿ ನೆಲೆಯಿರುತ್ತಿರುವಂತಹ ಎಲ್ಲ ಗಣ್ಯರನ್ನು ವಂದಿಸಿಕೊಳ್ಳುತ್ತಾ, ಹಾಗೆ ಈ ರಜತ ಮಹೋತ್ಸವದ ಪ್ರಯುಕ್ತ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದವರ ಪಟ್ಟಿಯನ್ನು ನಾನೀಗ ಓದಿ ಹೇಳಲಿಕ್ಕಿದ್ದೇನೆ. ಅವರು ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಪುಟಾಣಿಗಳು LKG ಮತ್ತು UKGಯಲ್ಲಿ ಇಂದ ಭಾಗವಹಿಸಿದ ಪುಟಾಣಿಗಳು ಮೊಲದ ಓಟ ಸ್ಪರ್ಧೆ, ರ್ಯಾಬಿಟ್ ರೇಸ್ ಮೊಲದ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಅಗಸ್ಯ. ಮೊಲದ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಅಗಸ್ಯ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಲಯನ್ ಗೋಪಾಲ್ ಸಿ ಬಂಗೇರ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಹಾಗೆ ದ್ವಿತೀಯ ಬಹುಮಾನ ಸಾತ್ವಿಕ್ ಮತ್ತು ಅದ್ವಿಕಾ. ದ್ವಿತೀಯ ಬಹುಮಾನವನ್ನು ಇಬ್ಬರು ಹಂಚಿಕೊಂಡಿರುತ್ತಾರೆ, ಸಾತ್ವಿಕ್ ಮತ್ತು ಅದ್ವಿಕಾ. ತೃತೀಯ ಬಹುಮಾನ ಸಮನ್ವಿ. ಅಗಸ್ಯ. ಮುಂದಿನ ಪಟ್ಟಿ ಓದಿ. ಹಾಗೆ ಕಪ್ಪೆ ಜಿಗಿತದ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸಾತ್ವಿಕ್, ದ್ವಿತೀಯ ಬಹುಮಾನ ಅದ್ವಿಕಾ, ತೃತೀಯ ಬಹುಮಾನ ಸಮನ್ವಿ. ಕಪ್ಪೆ ಜಿಗಿತ ಈ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸಾತ್ವಿಕ್, ದ್ವಿತೀಯ ಬಹುಮಾನ ಅದ್ವಿಕಾ ಹಾಗೂ ತೃತೀಯ ಬಹುಮಾನ ಸಮನ್ವಿ. ಚಪ್ಪಾಳೆ ಮೂಲಕ ನಮ್ಮೆಲ್ಲ ಪುಟಾಣಿಗಳಿಗೆ ಪ್ರೋತ್ಸಾಹ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮುಂದಿನ ಸ್ಪರ್ಧೆ ಬಲೂನ್ ಹೊಡೆಯುವ ಸ್ಪರ್ಧೆ 1 ಮತ್ತು 2ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಈ ಬಹುಮಾನವನ್ನು ಪ್ರಥಮ ತನ್ವಿತಾ, ದ್ವಿತೀಯ ವಿಕ್ರಾಂತ್, ತೃತೀಯ ಸಮೀಕ್ಷಾ. ವಿದ್ಯಾರ್ಥಿಗಳು ಬೇಗ ಬಂದು ತಮ್ಮ ಬಹುಮಾನವನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತೇನೆ. ಒಂದು ವೇಳೆ ವಿದ್ಯಾರ್ಥಿಗಳು ಇಲ್ಲದಿದ್ದಲ್ಲಿ ತಮ್ಮ ಪೋಷಕರು ಬಂದು ಪಡೆದುಕೊಂಡು ಹೋಗ್ಬೋದು. ದಯವಿಟ್ಟು ಪೋಷಕರು ಬರ್ಬೋದು. ಬಲೂನ್ ಹೊಡೆಯುವ ಸ್ಪರ್ಧೆ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ಸಾನ್ವಿಕಾ, ದ್ವಿತೀಯ ವಿಸ್ಮಿತಾ, ತೃತೀಯ ಶ್ರೀಯಾನ್. ಬಲೂನು ಹೊಡೆಯುವ ಸ್ಪರ್ಧೆ 3 ಮತ್ತು 4ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಥಮ ಸಾನ್ವಿಕಾ, ದ್ವಿತೀಯ ನಿಶ್ಮಿತಾ, ತೃತೀಯ ಶ್ರೀಯಾನ್. ವಿಸ್ಮಿತಾ. ಬಲೂನು ಹೊಡೆಯುವ ಸ್ಪರ್ಧೆಯಲ್ಲಿ 5 ಮತ್ತು 7ನೇ ತರಗತಿ 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಹುಡುಗರು ವೈಶಿಕ್ ಪ್ರಥಮ, ದ್ವಿತೀಯ ಸನ್ನಿಧಿ, ತೃತೀಯ ವಿರಾಜ್. ಬಲೂನು ಹೊಡೆಯುವ ಸ್ಪರ್ಧೆ ಪ್ರಥಮ ವೈಶಿಕ್, ದ್ವಿತೀಯ ಸನ್ನಿಧಿ, ತೃತೀಯ ವಿರಾಜ್.
ಬೇಗ ಬನ್ನಿ ಮಕ್ಕಳು. ಮುಂದಿನ ವಿಭಾಗ ಪಾಸಿಂಗ್ ದ ಗ್ಲಾಸ್ ವಿತ್ ಸ್ಟ್ರಾ ಗೇಮನ್ನು ಒಂದು ಮಾಡಿರ್ತೇವೆ. ಆ ವಿಭಾಗದಲ್ಲಿ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು. ಇದರಲ್ಲಿ ವಿರಾಜ್ ಪ್ರಥಮ, ದ್ವಿತೀಯ ರಿಶಾಂತ್, ತೃತೀಯ ವಿನ್ಯಾಸ್. ಪಾಸಿಂಗ್ ದ ಸ್ಟ್ರಾ, ಪ್ರಥಮ ವಿರಾಜ್, ದ್ವಿತೀಯ ರಿಶಾಂತ್, ತೃತೀಯ ವಿನ್ಯಾಸ್. ಹಾಗೆ ಹುಡುಗಿಯರ ವಿಭಾಗ 1ರಿಂದ 7ನೇ ತರಗತಿ. ಶ್ರೀಧೃತಿ ಎಸ್ ಪೂಜಾರಿ ಪ್ರಥಮ, ಸಾಧ್ವಿತಿ ಎಸ್ ಪೂಜಾರಿ ದ್ವಿತೀಯ, ಐಶಾನಿ ಪೂಜಾರಿ ತೃತೀಯ. ಪಾಸಿಂಗ್ ದ ಗ್ಲಾಸ್ ವಿತ್ ಸ್ಟ್ರಾ ಗೇಮಲ್ಲಿ ಶ್ರೀಧೃತಿ ಎಸ್ ಪೂಜಾರಿ ಪ್ರಥಮ, ಸಾಧ್ವಿ ಎಸ್ ಪೂಜಾರಿ ದ್ವಿತೀಯ, ಐಶಾನಿ ಪೂಜಾರಿ ತೃತೀಯ. ಹಾಗೆ ಬಲೂನ್ ಹೊಡೆಯುವ ಸ್ಪರ್ಧೆ ಹುಡುಗಿಯರ ವಿಭಾಗದ ಬಲೂನ್ ಹೊಡೆಯುವ ಸ್ಪರ್ಧೆಯಲ್ಲಿ ವಿಜೇತರಾದವರು ಪ್ರಜ್ಞಾ ಪ್ರಥಮ, ಜನನಿ ದ್ವಿತೀಯ, ಭೂಮಿಕಾ ಮತ್ತು ಸುಕನ್ಯಾ ತೃತೀಯ. ಮುಂದಿನ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡುವಂತೆ ಕಾಶಿನಾಥ್ ಶೆಣೈ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಬಲೂನ್ ಹೊಡೆಯುವ ಸ್ಪರ್ಧೆಯಲ್ಲಿ ಮಹಿಳೆಯರು. ಈಗ ಬಲೂನ್ ಹೊಡೆಯುವ ಸ್ಪರ್ಧೆಯಲ್ಲಿ ಮಹಿಳೆಯರ ವಿಭಾಗ ಶಶಿಕಲಾ ಪ್ರಥಮ, ಉಷಾ ದ್ವಿತೀಯ, ಗೀತಾಂಜಲಿ ತೃತೀಯ. ಪಾಸಿಂಗ್ ದ ಗ್ಲಾಸ್ ವಿತ್ ಸ್ಟ್ರಾ ಗೇಮ್ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸಿರ್ತಾರೆ. ಈ ವಿಭಾಗದಲ್ಲಿ ಪ್ರಥಮ ಭೂಮಿಕಾ, ದ್ವಿತೀಯ ರೇಣುಕಾ, ತೃತೀಯ ಜಯಲಕ್ಷ್ಮಿ. ಪಾಸಿಂಗ್ ದ ಗ್ಲಾಸ್ ವಿತ್ ಸ್ಟ್ರಾ ಈ ಗೇಮಲ್ಲಿ ಭೂಮಿಕಾ ಪ್ರಥಮ, ರೇಣುಕಾ ದ್ವಿತೀಯ, ಜಯಲಕ್ಷ್ಮಿ ತೃತೀಯ. ಗುಂಪು ಆಟಗಳು. ಈಗ ಮುಂದಿನ ವಿಭಾಗ ಗುಂಪು ಆಟಗಳು. ಹಗ್ಗ ಜಗ್ಗಾಟ ಹುಡುಗರು 1ರಿಂದ 7ನೇ ತರಗತಿಯ ವಿಭಾಗ. ವಿರಾಜ್ ಮತ್ತು ತಂಡ ಪ್ರಥಮ, ಪ್ರದ್ಯುತ್ ಮತ್ತು ತಂಡ ದ್ವಿತೀಯ. ವಿರಾಜ್ ಮತ್ತು ತಂಡ ಪ್ರಥಮ. ಮುಂದಿನ ಬಹುಮಾನವನ್ನು ರಮೇಶ್ ಕೆಳಬಾದ್ಲು, ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ. ಬನ್ನಿ. ಹಗ್ಗ ಜಗ್ಗಾಟ ಹುಡುಗರ ವಿಭಾಗ 1ರಿಂದ 7ನೇ ತರಗತಿ. ವಿರಾಜ್ ಮತ್ತು ತಂಡ ಪ್ರಥಮ, ಪ್ರದ್ಯುತ್ ಮತ್ತು ತಂಡ ದ್ವಿತೀಯ. ಹಗ್ಗ ಜಗ್ಗಾಟ ಹುಡುಗಿಯರ ವಿಭಾಗ 1ರಿಂದ 7ನೇ ತರಗತಿ. ಅನ್ವಿ ಮತ್ತು ತಂಡ ಪ್ರಥಮ, ಸನ್ನಿಧಿ ಮತ್ತು ತಂಡ ದ್ವಿತೀಯ. ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಅನ್ವಿ ಮತ್ತು ತಂಡ, ದ್ವಿತೀಯ ಸನ್ನಿಧಿ ಮತ್ತು ತಂಡ. ಬಹುಮಾನವನ್ನು ಪಡ್ಕೊಳ್ತಾ ಇರುವ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಗುಂಪಿದು ಒಬ್ಬರು ತಗೊಳ್ಳಿ, ಮತ್ತೆ ಅಲ್ಲಿ ದ್ವಿತೀಯ. ಮುಂದಿನ ಬಹುಮಾನವನ್ನು ಕ್ಷಮಿಸಿ, ಧನ್ಯವಾದಗಳು. ಈಗ ಸರ್ವೋತ್ತಮ್ ಪೂಜಾರಿ ಅವರು. ಪ್ರದ್ಯುತ್ ಮತ್ತು ತಂಡ ಪ್ರಥಮ, ವಿರಾಜ್ ಮತ್ತು ತಂಡ ದ್ವಿತೀಯ, ಪ್ರದ್ಯುತ್ ಮತ್ತು ತಂಡ. ಥ್ರೋಬಾಲ್ ವಿಭಾಗ ಮಹಿಳೆಯರ ವಿಭಾಗದ ಥ್ರೋಬಾಲ್ ಬಹುಮಾನ. ಈಗ ಪ್ರಜ್ಞಾ ಮತ್ತು ತಂಡ ಪ್ರಥಮ. ಮುಂದಿನ ಬಹುಮಾನವನ್ನು ಉದಯ್ ಕುಮಾರ್ ಅವರು ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ದ್ವಿತೀಯ ಗೀತಾಂಜಲಿ ಮತ್ತು ತಂಡ ಕರ್ಜೆ. ಕೆಳಗೆ ತಕ್ಕಂತ್ರು ಅನ್ವಿ ಮತ್ತು ತಂಡ. ಸೆಕೆಂಡ್ ಸನ್ನಿಧಿ ಮತ್ತು ತಂಡ.
ಆಚೆ ಹೋಗಿ ಯಾಕೆ ಶಾಲೆ ಅಲ್ಲ ಸನ್ನಿಧಿ ಮತ್ತು ತಂಡ ದ್ವಿತೀಯ. ಥ್ರೋಬಾಲ್ ವಿಭಾಗ ಪ್ರಜ್ಞಾ ಮತ್ತು ಈ ಬಹುಮಾನವನ್ನ ಕೊರಗ ಪೂಜಾರಿ ಅವರು ಕೊಡಬೇಕು ಅಂತ ಕೇಳ್ಬೋದು. ಕೊರಗಣ್ಣ. ಪ್ರಜ್ಞಾ ಮತ್ತು ತಂಡ ಪ್ರಥಮ, ಗೀತಾಂಜಲಿ ಮತ್ತು ತಂಡ ದ್ವಿತೀಯ. ಕರ್ಜೆ, ಗೀತಾಂಜಲಿ ಮತ್ತು ತಂಡ ದ್ವಿತೀಯ. ಹಾಗೆ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ಬೇಬಿಎಸ್ ಪೂಜಾರಿ ಮತ್ತು ತಂಡ ಪ್ರಥಮ, ಸುಜಾತ ಮತ್ತು ತಂಡ ದ್ವಿತೀಯ. ಹಗ್ಗ ಜಗ್ಗಾಟದಲ್ಲಿ ಮಹಿಳೆಯರ ವಿಭಾಗ ಬೇಬಿಎಸ್ ಪೂಜಾರಿ ತಂಡ ಪ್ರಥಮ, ಸುಜಾತ ಮತ್ತು ತಂಡ ದ್ವಿತೀಯ. ಪ್ರಜ್ಞಾ ಮತ್ತು ತಂಡ ಪ್ರಥಮ, ಥ್ರೋಬಾಲ್ ಪ್ರಜ್ಞಾ ಮತ್ತು ತಂಡ ಪ್ರಥಮ, ಗೀತಾಂಜಲಿ ಮತ್ತು ತಂಡ ದ್ವಿತೀಯ. ಮುಂದಿನ ಬಹುಮಾನವನ್ನು ವಿತರಿಸುವಂತೆ ಲಯನ್ ಗೋಪ್ ವಿಜಯ್ ಜಿ ಬಂಗೇರ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಬಹುಮಾನ ವಿತರಣೆಗಾಗಿ ಲಯನ್ ವಿಜಯ ಜಿ ಬಂಗೇರ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ಬೇಬಿಎಸ್ ತಂಡ ಪ್ರಥಮ, ಸುಜಾತ ಮತ್ತು ತಂಡ ದ್ವಿತೀಯ. ಬೇಬಿಎಸ್ ತಂಡದವರು ಈಗ ಬೇಬಿಎಸ್ ತಂಡ ಪ್ರಥಮ. ಹಲೋ, ಮುಂದಿನ ಬಹುಮಾನವನ್ನ ನಮ್ಮ ದಿನಕರ್ ಹೇರೂರು ಅವರು ಕೊಡಬೇಕು. ದಿನಕರ್ ಬನ್ನಿ. ಓಬಣ್ಣ ಬನ್ನಿ, ಮತ್ತೆ ಓಬಣ್ಣ ಕೊಡಿ ಬನ್ನಿ. ಸುಜಾತ ಮತ್ತು ತಂಡ ದ್ವಿತೀಯ. ಸುಜಾತ ಮತ್ತು ತಂಡ ದ್ವಿತೀಯ. ಹೌದು, ಹಗ್ಗ ಜಗ್ಗಾಟದಲ್ಲಿ ತೃತೀಯ ಬಹುಮಾನ ಗೀತಾಂಜಲಿ ಮತ್ತು ತಂಡ. ತೃತೀಯ ಬಹುಮಾನ ಹಗ್ಗ ಜಗ್ಗಾಟ ಗೀತಾಂಜಲಿ ಮತ್ತು ತಂಡ. ಇಲ್ಲ, ಇದೊಂದು ಇಷ್ಟೇ. ಅವರೆಲ್ಲ ಬಂದಿದ್ದೀಗ ಇಲ್ಲ, ನಿಮ್ಗೊಂದಿತ್ತು ಈಗ ಸರ್. ಹಾಂ, ಪುರುಷರ ವಿಭಾಗ ಹಗ್ಗ ಜಗ್ಗಾಟ ಪುರುಷರ ವಿಭಾಗ ಶಬರೀಶ ಮತ್ತು ತಂಡ ಕೊಕ್ಕರ್ಣೆ ಫ್ರೆಂಡ್ಸ್ ಪ್ರಥಮ. ಶಬರೀಶ ಮತ್ತು ತಂಡ ಕೊಕ್ಕರ್ಣೆ ಫ್ರೆಂಡ್ಸ್ ಪ್ರಥಮ. ರತ್ನಾಕರ ಮತ್ತು ತಂಡ ಸ್ನೇಹ ಫ್ರೆಂಡ್ಸ್ ಗುಡ್ಡೆಂಗಡಿ ದ್ವಿತೀಯ. ಮುಂದಿನ ಬಹುಮಾನವನ್ನು ವಿತರಿಸುವಂತೆ ದಿನಕರ್ ಹೇರೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಿದ ಪುರುಷರ ವಿಭಾಗ ಪ್ರಥಮ ಶಬರೀಶ್ ಮತ್ತು ತಂಡ, ದ್ವಿತೀಯ ರತ್ನಾಕರ ಮತ್ತು ತಂಡ ಸ್ನೇಹ ಫ್ರೆಂಡ್ಸ್ ಗುಡ್ಡೆಂಗಡಿ. ಆದಷ್ಟು ಬೇಗ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಹಗ್ಗ ಜಗ್ಗಾಟದಲ್ಲಿ ಹಿರಿಯ ಪುರುಷರ ವಿಭಾಗ 50 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ
ಸಂಜು ಮಾಸ್ಟರ್ ಮತ್ತು ಜಯಾನಂದ ಪೂಜಾರಿ ಕೊಕ್ಕರ್ಣೆ 50 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗ. ನಿಮ್ಗೆ ಕೊಡ್ತೀರ? ಸಂಜು ಮಾಸ್ಟರ್ ಮತ್ತು ಜಯಾನಂದ ಪೂಜಾರಿ ಕೊಕ್ಕರ್ಣೆ ಪ್ರಥಮ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತೇನೆ. ವಯಸ್ಸಿಗೆ ಮಿತಿ ಇಲ್ಲ. ಇವರ ಹುಮ್ಮಸ್ಸಿಗೆ ನೀವು ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗಣಪ ಪೂಜಾರಿ ಮತ್ತು ರಾಮ ಪೂಜಾರಿ ದ್ವಿತೀಯ 50 ವರ್ಷ ಮೇಲ್ಪಟ್ಟ ಪುರುಷರ ಹಗ್ಗ ಜಗ್ಗಾಟದಲ್ಲಿ ಗಣಪ ಪೂಜಾರಿ ಮತ್ತು ರಾಮ ಪೂಜಾರಿ ಕೊಕ್ಕರ್ಣೆ ಇವರು ದ್ವಿತೀಯ. ವಾಲಿಬಾಲ್ ಪಂದ್ಯಾಟ ಪುರುಷರ ವಿಭಾಗ. ವಾಲಿಬಾಲ್ ಪಂದ್ಯಾಟ ಪುರುಷರ ವಿಭಾಗ. ಆಶ್ರಯ ಫ್ರೆಂಡ್ಸ್ ಕೊಕ್ಕರ್ಣೆ ಪ್ರಥಮ, ಶಾರದಾ ಫ್ರೆಂಡ್ಸ್ ಕಲ್ತೂರು ದ್ವಿತೀಯ. ಆಶ್ರಯ ಫ್ರೆಂಡ್ಸ್ ಪ್ರಥಮ, ಶಾರದಾ ಫ್ರೆಂಡ್ಸ್ ದ್ವಿತೀಯ. ಆಶ್ರಯ ಫ್ರೆಂಡ್ಸ್ ದಯವಿಟ್ಟು ಬೇಗ. ಸಾಧ್ಯ ಇಲ್ಲವೆಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಲ್ಲಿ ತಪ್ಪೇನಿದೆ. ಗೆದ್ದರೆ ಸಂತೋಷ, ಸೋತರೆ ಅನುಭವ ಎನ್ನುವ ಮಾತಿನಂತೆ ಯಾವುದನ್ನು ಸಾಧ್ಯವಿಲ್ಲ ಎಂದುಕೊಳ್ಳಬಾರದಂತೆ. ಇದೀಗ ಮುಂದಿನ ಬಹುಮಾನಕ್ಕೆ ಹೌದು ಹೇಳಿ. ಶಾರದಾ ಫ್ರೆಂಡ್ಸ್ ಕಳ್ತೂರು ದ್ವಿತೀಯ. ಕ್ರಿಕೆಟ್ ಪಂದ್ಯಾಟ ಕೊನೆಯ ಅಂಗವಾದ ಕ್ರಿಕೆಟ್ ಪಂದ್ಯಾಟ ಪುರುಷರ ವಿಭಾಗದ ಕ್ರಿಕೆಟ್ ಪಂದ್ಯಾಟದಲ್ಲಿ ಬೈದೆಬೆಟ್ಟು ಫ್ರೆಂಡ್ಸ್ ಪ್ರಥಮ, SKC ಫ್ರೆಂಡ್ಸ್ ಒಡ್ಡೆಬೆಟ್ಟು ದ್ವಿತೀಯ. ಬೈದೆಬೆಟ್ಟು ಫ್ರೆಂಡ್ಸ್ ಪ್ರಥಮ, SKC ಫ್ರೆಂಡ್ಸ್ ದ್ವಿತೀಯ. ಯಾರಾದರೂ ಬಂದು ತಮ್ಮ ಟೀಮಿನಲ್ಲಿರುವವರು ಬಹುಮಾನವನ್ನು ಪಡ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಕೊನೆಯ ವಿಭಾಗವಾದ ಕ್ರಿಕೆಟ್ ಪಂದ್ಯಾಟ ಪ್ರಥಮ ಬೈದೆಬೆಟ್ಟು ಫ್ರೆಂಡ್ಸ್, ದ್ವಿತೀಯ SKC ಫ್ರೆಂಡ್ಸ್ ಒಡ್ಡೆಬೆಟ್ಟು. ಬಹುಮಾನವನ್ನು ಪಡೆದುಕೊಂಡಂಥವರಿಗೂ ಹಾಗೂ ವಿತರಿಸಿದವರಿಗೆ ಎಲ್ಲರಿಗೂ ಧನ್ಯವಾದ. ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಯಾಕೆಂದರೆ ನೀ ಮುಂದಿಟ್ಟ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿಸುವ ಹೆಜ್ಜೆಯಾಗಬಹುದು ಎನ್ನುವ ಒಂದು ಮಾತಿದೆ. ಈ ಮಾತಿನಂತೆ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಮುಖ್ಯ ಎನ್ನುವುದನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ಇದೀಗ ನಾವು ಈ ಮಧ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಬದಲಾವಣೆ ಮಾಡ್ತಾ ಇದ್ದೇವೆ. ಬದಲಾವಣೆ ಅಂತಲ್ಲ, ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಹಿರಿಯರು ಈ ಬಾರಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅಲ್ಲದೆ ಸಹಕಾರಿ ರತ್ನ ಎಂಬ ಬಿರುದಾಂಕಿತರು ನಮ್ಮ ಕೊರಗ ಪೂಜಾರಿಯವರು. ಅವರನ್ನು ನಾವು ಈ ಸಭಾಭವನದಲ್ಲಿ ಇದೀಗ ಗೌರವಿಸಲಿಕ್ಕಿದ್ದೇವೆ. ದಯವಿಟ್ಟು ಚೇರ್ ತಗೊಳ್ಳಿ. ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು ಕೊರಗಣ್ಣವರಿಗೆ ಪ್ರಾಪ್ತಿಯಾಗಿದೆ. ಬನ್ನಿ ಕೊರಗಣ್ಣ ಬನ್ನಿ. ಆದರಣೀಯರಾದಂಥ ಕೊರಗ ಪೂಜಾರಿಯವರು ಸನ್ಮಾನದ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ನಮ್ಮ ಸಮುದಾಯದ ಹೆಮ್ಮೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿರುವಂಥ ತಮಗೆ ಕೊಕ್ಕರ್ಣೆ ಬಿಲ್ಲವ ಸಂಘದ ರಜತ ಸಂಭ್ರಮದಲ್ಲಿ ಇದು ಪ್ರೀತಿಯ ಸನ್ಮಾನ. ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನ ಗೌರವಿಸುವಂಥ ಈ ಸಂದರ್ಭದಲ್ಲಿ ಮತ್ತಿಬ್ಬರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವವರು ನಮ್ಮ ವೇದಿಕೆ ಮೇಲೆ ಇದ್ದಾರೆ ಎನ್ನುವುದನ್ನು ಸ್ಮರಿಸಿಕೊಳ್ತಾ
ಲಯನ್ ಗೋಪಾಲ್ ಸಿ ಬಂಗೇರ್ ಅವರು ಕೂಡ ಈ ಹಿಂದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದರು. ಹಾಗೆ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ಭಾಸ್ಕರ್ ಪೂಜಾರಿ ಅಲೆಯ ಇವರು ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮ ಸಮುದಾಯದ ಹೆಮ್ಮೆಯನ್ನು ಹೆಚ್ಚಿಸಿರ್ತಾರೆ ಎನ್ನುವ ಸ್ಮರಣೆ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಮುಂದೆ ಶಿಕ್ಷಕರ ಸನ್ಮಾನಕ್ಕಾಗಿ ಶ್ರೀಮತಿ ಸಂಜಾತ ಮುರಳಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿಕ್ಷಕರ ಸನ್ಮಾನಕ್ಕಾಗಿ ಶ್ರೀಮತಿ ಮುರಳಿ ಸಂಜಾತ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲ ಅತಿಥಿ ಅಭ್ಯಾಗತರುಗಳು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರುಣಾಕರ್ ಪೂಜಾರಿ ದೈಹಿಕ ಶಿಕ್ಷಣ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೋರ್ವ ನಮ್ಮ ಸಮುದಾಯದ ಕರುಣಾಕರ್ ಪೂಜಾರಿ ದೈಹಿಕ ಶಿಕ್ಷಣ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಈ ಮಧ್ಯೆ ಇನ್ನೊಂದು ಕಾರ್ಯಕ್ರಮ. ಈ ಭಾಗದ ಒಬ್ಬ ಯುವಕ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಗುರುರಾಜ್ ಪೂಜಾರಿ ಕೊಕ್ಕರ್ಣೆ ಯಾರೇ ಎಷ್ಟು ರಾತ್ರಿಗೆ ಅಪಾಯ ಆಯಿತು ತೊಂದರೆ ಆಯಿತು ಅಂತ ಕರೆದ ತಕ್ಷಣವೇ ಅಲ್ಲಿಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುವಂಥ ನಮ್ಮ ಈ ಕಾರ್ಯಕಾರಿ ಮಂಡಳಿಯಲ್ಲಿ ಒಬ್ಬ ಸದಸ್ಯನಾಗಿರುವಂಥ ಗುರುರಾಜ ಪೂಜಾರಿ ಕೊಕ್ಕರ್ಣೆ ಇವರು ವೇದಿಕೆ ಬಂದು ನಮ್ಮ ಕಿರು ಗೌರವವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಗುರುರಾಜ್ ಪೂಜಾರಿ ದಯವಿಟ್ಟು ಸಭಾಂಗಣದಲ್ಲಿ ಹೊರಭಾಗದಲ್ಲಿರುವಂತಹ ಗುರುರಾಜ್ ಪೂಜಾರಿ ಅವರು ಸಭಾಂಗಣದ ಹೊರಭಾಗದಲ್ಲಿರುವಂತಹ ಗುರುರಾಜ್ ಪೂಜಾರಿ ಅವರು ಸನ್ಮಾನದ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಆಗಮಿಸಬೇಕಾಗಿ ಗುರುರಾಜ್ ಪೂಜಾರಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಾಮಾಜಿಕ ಕಾರ್ಯಗಳ ಮೂಲಕ ಕೊಕ್ಕರ್ಣೆ ಜನರ ಜನಮಾನಸದಲ್ಲಿ ಹೋಗಿರುವಂತಹ ಗುರುರಾಜ್ ಪೂಜಾರಿ ಅವರು ಉಚಿತ ಶವ ಸಾಗಾಟದ ವಾಹನವನ್ನ ರಘುರಾಮ್ ಇಂದಿನ ನಮ್ಮ ಅತಿಥಿಗಳಾಗಿರುವಂತಹ ರಘುರಾಮ್ MH ಅವರು ಉಚಿತವಾಗಿ ನೀಡಿದ್ರು ಕೂಡ ಆ ವಾಹನವನ್ನ ಅವಶ್ಯವಿದ್ದಾಗ ಪ್ರತಿಯೊಂದು ಮನೆಗೆ ತೆಗೆದುಕೊಂಡು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾವುದೇ ಹೊತ್ತಲ್ಲೂ ಕೂಡ ಜನರ ಸೇವೆಗೆ ಬದ್ಧರಾಗಿರುವಂತಹ ಗುರುರಾಜ್ ಪೂಜಾರಿಯವರು ಇದೀಗ ನಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದೀಗ ಇನ್ನೊಂದು ನಿಯೋಜಿತ ಕಾರ್ಯಕ್ರಮ ಭಜನಾ ತಂಡಗಳನ್ನ ಅಭಿನಂದನೆ. ಅದಿಲ್ಲ, ಅದನ್ನು ನಾವು
ಈಗಾಗಲೇ ಭಜನಾ ತಂಡದವರು ಅವರನ್ನು ನಾವು ಮತ್ತೆ ಭಜನಾ ಮಂದಿರದಲ್ಲೇ ನಿನ್ನೆ ಅಭಿನಂದಿಸಿದ್ದೇವೆ. ಇದೀಗ ಇದೀಗ ಬಹಳ ಮುಖ್ಯವಾದಂಥ ಕೊನೆಯ ಒಂದು ಕಾರ್ಯಕ್ರಮ. ನಮ್ಮ ಈ ಒಂದು ಸಭಾಭವನ ನಿರ್ಮಾಣ ಮಾಡುವಾಗ, ಗುರುಮಂದಿರ ನಿರ್ಮಾಣ ಮಾಡುವಾಗ ನಮಗೆ ನೆರವು ನೀಡಿದಂಥ ಗೋಪಾಲ್ ಬಂಗೇರರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ವಿಜಯಜಿ ಬಂಗೇರ ಇವರನ್ನು ಈ ಒಂದು 25ನೇ ವರ್ಷದ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾವು ಗೌರವಿಸ್ತಿದ್ರೆ ಅದು ತಪ್ಪಾಗ್ತದೆ. ಹಾಗಾಗಿ ಗುರುಗಳಿಗೂ ಕೂಡ ಅದು ಪ್ರೀತಿಯ ವಿಚಾರ ಅಂತ ಹೇಳ್ತಾ, ಹಾಗೆಯೇ ನಮಗೆ ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಒಂದಿಗೆ ನಿಂತು ಸಹಕರಿಸಿದವರು ಶ್ರೀಯುತ ಗೋಪಾಲ್ ಬಂಗೇರ ಮತ್ತು ವಿಜಯಜಿ ಬಂಗೇರ ಅವರನ್ನು ಅತ್ಯಂತ ಪ್ರೀತಿಯಿಂದ ಈಗ ತಮ್ಮೆಲ್ಲರ ಸಮಕ್ಷಮದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲ ಕಾಲದಲ್ಲೂ ಕೂಡ ನಮ್ಮ ಈ ಸಂಘಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿರುವಂಥ ಗೋಪಾಲ್ ಸಿ ಬಂಗೇರವರು ನಮ್ಮ ಸಭಾಂಗಣದ ನಿರ್ಮಾಣ ಕಾಲದಲ್ಲಿ ಕೂಡ ನಮ್ಮ ಸಂಘಕ್ಕೆ ಬಹುದೊಡ್ಡ ಮೊತ್ತದ ದೇಣಿಗೆಯನ್ನು ನೀಡಿ ಶ್ರೀ ಆಂಜನೇಯ ವಿಗ್ರಹದ ಕೊಡುಗೆಯನ್ನು ಕೂಡ ನೀಡಿರುವಂಥ ಗೋಪಾಲ ಬಂಗೇರ ದಂಪತಿಯವರನ್ನ ಇದೀಗ ಸನ್ಮಾನಿಸುವ ಹೊತ್ತು ನಮ್ಮೆಲ್ಲ ಅತಿಥಿಗಳು ಇವರನ್ನ ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ಶ್ರೀಮತಿ ವಿಜಯ ಜಿ ಬಂಗೇರ ಹಾಗೂ ಶ್ರೀ ಗೋಪಾಲ್ ಸಿ ಬಂಗೇರ ಇವರು. ಗೌರವದ ಶಾಲನ್ನ ಅರ್ಪಣೆ ಮಾಡಿಕೊಳ್ತಾ ಇದ್ದೇವೆ. ರಜತ ಸಂಭ್ರಮದ ಹೊತ್ತು ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ವಿಜಯ ಗೋಪಾಲ್ ಸಿ ಬಂಗೇರ ಹಾಗೂ ಗೋಪಾಲ್ ಸಿ ಬಂಗೇರ ದಂಪತಿಗಳು ನಮ್ಮೆಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಮುಂದಿನ ಕಾರ್ಯಕ್ರಮ SSLCಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿ ಪ್ರತಿಭಾ ಪುರಸ್ಕಾರವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ ಈಗ ಸ್ವಾತಿ ಡಾಕ್ಟರ್ ಆಫ್ ರಮೇಶ್ ಪೂಜಾರಿ ಗರಡಿ ಮನೆ ಕರ್ಜೆ. ಸ್ವಾತಿ ಡಾಕ್ಟರ್ ಆಫ್ ರಮೇಶ್ ಪೂಜಾರಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನ ನೆರವೇರಿಸಿಕೊಡುವಂತೆ ಕೊರಗ ಪೂಜಾರಿ ಅಧ್ಯಕ್ಷರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಕೋಟ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ.
ನಿನ್ನೆ ದಿನ ಬಂಪರ್ ಬಹುಮಾನವನ್ನು ಘೋಷಣೆ ಮಾಡಿದ್ವಿ. ಅದರಲ್ಲಿ ವಿಜೇತರು ದಿಶಾ ಕರ್ಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯದಲ್ಲಿ ಬಂಪರ್ ಬಹುಮಾನವನ್ನು ಘೋಷಣೆ ಮಾಡಿದ್ದೆವು. ಅದರ ವಿಜೇತರಾಗಿದ್ದಾರೆ ದಿಶಾ ಕರ್ಜೆ. ಈ ಒಂದು ಬಹುಮಾನವನ್ನು ಸ್ವೀಕಾರ ಮಾಡುವಂತೆ ದಿಶಾ ಕರ್ಜೆಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದು. ಹಾಗೆ ಈ ಒಂದು ಬಹುಮಾನ ವಿತರಿಸುವಂತೆ ಸರ್ವೋತ್ತಮ್ ಪೂಜಾರಿ ಅಧ್ಯಕ್ಷರು ಬಿಲವ ಸೇವಾ ಸಂಘ ಬಾರ್ಕೂರು ಇವರಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಧನ್ಯವಾದಗಳು. ಇದೀಗ ಬಹುಮಾನ ವಿತರಣೆಯನ್ನ ನಡೆಸಿಕೊಟ್ಟು ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಿರುವಂತ ಲಯನ್ ಗೋಪಾಲ್ ಸಿ ಬಂಗೇರವರವರು ಸನ್ಮಾನಿತರ ಮಾತಿಗಾಗಿ ಮಾತಿನ ಮಂಟಪಕ್ಕೆ. ಈ ಕ್ಷೇತ್ರದ ದೇವರುಗಳಿಗೆ ವಂದಿಸಿಕೊಂಡು ಹಾಗೆ ನಾರಾಯಣ ಗುರುಗಳ ಅನುಗ್ರಹವನ್ನು ಬೇಡುತ್ತಾ ಕೊಕ್ಕಣೆ ಬಿಲ್ಲವರ ಸೇವಾ ಸಂಘದ ರಜತ ಸಂಭ್ರಮದ ಸಮಾರೋಪ ಸಂಭ್ರಮದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಸಭೆ ಅಧ್ಯಕ್ಷನ್ನು ವಹಿಸಿಕೊಂಡ BBS ಪೂಜಾರಿಯವರೇ, ಕಾರ್ಯಾಧ್ಯಕ್ಷರಾದ ಭಾಸ್ಕರ್ ಪೂಜಾರಿಯವರೇ, ಉಡುಪಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ್ ಹೇರೂರವರೇ ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರರೇ ಸಹೋದರಿಯರೇ, ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸಿಕೊಂಡು ಯಾವುದೇ ಒಂದು ಸಂಘ ಸಂಸ್ಥೆಗಳು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನಿಸ್ವಾರ್ಥ ಸೇವಾಮನೋಭಾವದ ಸಂಘಟಕರಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳಲು ನಾನು ಇಷ್ಟಪಡ್ತೇನೆ. ನನಗೆ ಮತ್ತು ಈ ಒಂದು ಬಿಲ್ಲವ ಸಂಘಕ್ಕೆ ಕಳೆದ 45 ವರ್ಷಗಳ ಅವಿನಾಭಾವ ಸಂಬಂಧ. ಇದೇ ಬಿಲ್ಲವರ ಸಂಘದವರು ಗಣೇಶ್ ಮಂದಿರದಲ್ಲಿ ಕೂಡ ಅವರ ಕಾರ್ಯಕ್ರಮಗಳನ್ನು ಮಾಡುವಾಗ ನಾನು ಬಂದಿದ್ದೇನೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿಯ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿ ನನ್ನ ಅಳಿಲ ಸೇವೆಯನ್ನು ಮಾಡಿದಂತ ನಾನು ಹೇಳಲು ಇಷ್ಟಪಡ್ತೇನೆ. ಸ್ನೇಹಿತರೆ, ನನ್ನ ತಂದೆಯವರು ದಿವಂಗತ ಮಲ್ಪೆ ಗೋಳಿದಾರಿ ಗುರುಕಾರರಾಗಿದ್ದ ತನ್ನಪ್ಪ ಬಂಗೇರು. ನಮ್ಮ ಬಿಲ್ಲವ ಸೇವಾ ಸಂಘದ ಭಾರವಾದ ಗುರುಪೀಠವನ್ನು ನಮ್ಮ ಸಂಘದಿಂದ ಹೊತ್ತುಕೊಂಡು ಮಲ್ಪೆಯಾಗಿ ಕೊಡವರಿಗಾಗಿ ಆದೇಪಿಯಾಗಿ ನಮ್ಮ ಸಂಘಕ್ಕೆ ಬರ್ತಿದ್ದರು. ಅವರ ವಿಶೇಷ ಅವರ ಒಂದು ಅನುಗ್ರಹ, ಗುರುಗಳ ಅನುಗ್ರಹದಿಂದ ನಾನು ಬಿಲ್ಲವರ ಸೇವಾ ಸಂಘದ ಅಧ್ಯಕ್ಷನಾಗಿ ಸುಮಾರು 28 ವರ್ಷಗಳ ಕಾಲ ದುಡಿದಿದ್ದೇನೆ ಅಂತ ಹೇಳಲು ಇಷ್ಟಪಡುತ್ತೇನೆ. ಹಾಗೆಯೇ ನನ್ನ ತಂಗಿ BBS ಪೂಜಾರಿಯವರು ಇಲ್ಲಿಯ ಒಂದು ಅಧ್ಯಕ್ಷ ಚುಕ್ಕಾಣಿಯನ್ನು ಹಿಡಿದು ಈ ಸಂಘವನ್ನು ಮುನ್ನಡೆಸುತ್ತಿದ್ದಾರೆ. ಹಾಗೆ ನನ್ನ ತಮ್ಮ ರಮೇಶ್ ಬಂಗೇರ ಮೂಡುಬೆಟ್ಟು ಬಿಲ್ಲವರ ಸೇವಕರ ಅಧ್ಯಕ್ಷರಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದು ನಾನು ಎಣಿಸೋದು ಇಷ್ಟೇ, ಇದು ನಮ್ಮ ತಂದೆಯವರ ಗುರುಗಳ ಅನುಗ್ರಹ ಅಂತ. ನಾನು ಮಲ್ಪೆ ಬಿಲ್ಲವರ ಸಂಘದ ಅಧ್ಯಕ್ಷನಾಗಿ ನಾರಾಯಣಗುರು ಸಮುದಾಯ ಭವನವನ್ನು ಸುಮಾರು 2009ರಲ್ಲಿ ಸಮಾಜಕ್ಕೆ ಅರ್ಪಿಸಿದ್ದೇನೆ. ತದನಂತರ ನಾನು ಬಿಲ್ಲವರ ಸೇವಾ ಸಂಘದ ಅಂಬಲ್ಪಾಡಿಯ ಗ್ರಾಮೀಣ ಭಾಗದ ಅಂಬಲ್ಪಾಡಿಯ ಅಧ್ಯಕ್ಷನಾಗಿ ಸುಮಾರು ಅಲ್ಲಿ ಕೂಡ ಸಭಾಭವನ ಹಾಗೂ ಮೇಲಂಚಿನ ಕಟ್ಟಡವನ್ನು ಕೂಡ ಮಾಡಿ ಸುಮಾರು 1.5 ಕೋಟಿ ವೆಚ್ಚದ ನಾರಾಯಣಗುರುಗಳ ಸಭಾಭವನ ಮತ್ತು
ಭೋಜನ ಶಾಲೆಯನ್ನು ಮಾಡುವಂತಹ ಭಾಗ್ಯವನ್ನು ಗುರುಗಳು ನನಗೆ ಅನುಗ್ರಹಿಸಿದರೆಂದು ಹೇಳಿದರೆ ತಪ್ಪಾಗಿರಲಿಕ್ಕಿಲ್ಲ. ಏಕೆಂದರೆ ಇಲ್ಲಿ ಹಳೆಬೇರು ಹೊಸ ಚಿಗುರು ಕೂಡಿರಲು ಮಗ ಸೊಬಗು ಎಂಬಂತೆ ಈ ಭಾಗದ ಎಲ್ಲ ಹಿರಿಯರು ಕಿರಿಯರು ಸಂಘಟಿತರಾಗಿ ಈ ಒಂದು ರಜತ ಸಂಭ್ರಮವನ್ನು ಇಲ್ಲಿ ಆಚರಿಸಿದ್ದು ಪ್ರಶಂಸನೀಯ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇದಕ್ಕಾಗಿ ಕಳೆದ 1 ವರ್ಷದಿಂದ ಶ್ರಮಿಸಿದ ಎಲ್ಲ ಅಧ್ಯಕ್ಷರಿಗೂ, ನಮ್ಮ ಭಾವ ಸಂಜಯ್ ಮಾಸ್ಟರ್ ಗೌರವಾಧ್ಯಕ್ಷರಾದ ಸಂಜಯ್ ಮಾಸ್ಟರ್ ಅವರಿಗೂ ಹಾಗೂ ಎಲ್ಲ ಭಾಸ್ಕರ್ ಪೂಜಾರಿ ಅವರಿಗೂ ಎಲ್ಲ ಈ ವೇದಿಕೆಯಲ್ಲಿರುವ ಎಲ್ಲ ಈ ಒಂದು ಸಂಭ್ರಮ ರಜತ ಸಂಭ್ರಮಕ್ಕೆ ದುಡಿದ ಎಲ್ಲ ಸಂಘಟಿತರನ್ನು ನಾನು ತುಂಬುವುದರಿಂದ ಅಭಿನಂದಿಸ್ತೇನೆ. ಹಾಗೆಯೇ ಈ ಭಾಗದ 15 ಗ್ರಾಮದ ಅಧ್ಯಕ್ಷರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೆ ತುಂಬುವುದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇಷ್ಟೇ ನಾನು ಹೇಳೋದು ಇಷ್ಟೇ, ನಾವು ನಿಸ್ವಾರ್ಥವಾಗಿ ದೇವರ ಕೆಲಸವನ್ನು ಮಾಡಿದಾಗ ನಮಗೆ ನಮ್ಮ ದೇವರು ನಮ್ಮ ಕೈ ಹಿಡಿತಾರೆ, ನಮ್ಮನ್ನು ಅನುಗ್ರಹ ಮಾಡ್ತಾರೆ ಎಂದು ನಾನು ಭಾವಿಸ್ತೇನೆ. ದೇವರ ದಯೆಯಿಂದ ಅಥವಾ ದೇವರುಗಳ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ನಮಗೆ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಈ ಸಂಘದ ಅಧ್ಯಕ್ಷರಾದ BBS ಪೂಜಾರಿ, ಗೌರವಾಧ್ಯಕ್ಷರಾದ ಸಂಜಯ್ ಪೂಜಾರಿ ಅವರಿಗೂ ಹಾಗೂ ಕಾರ್ಯಾಧ್ಯಕ್ಷರಾದ ಭಾಸ್ಕರ್ ಪೂಜಾರಿ ಅವರಿಗೂ, ಕಾರ್ಯದರ್ಶಿಗಳಿಗೂ, ಖಜಾಂಜಿಯವರಿಗೂ, ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರೇ, ಮಲ್ಪೆ ಬಿಲ್ಲವರ ಸೇವಾ ಸಂಘದ ಅಧ್ಯಕ್ಷನಾಗಿ ನಾನು ತುಂಬುರದ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಸ್ನೇಹಿತರೆ, ಇಂದು ಬೆಳಿಗ್ಗೆ ನನಗೆ ಸಮಾರಂಭಕ್ಕೆ ಬರಲಿಕ್ಕಿತ್ತು. ಆದರೆ ನಮ್ಮ ಬಿಲ್ಲವ ಸಂಘದ ಒಂದು ಕಾರ್ಯಕ್ರಮ ಮಹಾಸಭೆಯು ಈ ದಿವಸ ಬೆಳಿಗ್ಗೆ ನಡೀಲಿಕ್ಕೆ ಇದ್ದರಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ಈ ಒಂದು ಮಹಾಸಭೆಯಲ್ಲಿ ನನ್ನನ್ನು ಎಲ್ಲ ಸರ್ವಾನುಮತದಿಂದ ಆಯ್ಕೆ ಮಾಡಿದಂಥ ಸಂತೋಷದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಸ್ವಾರ್ಥ ಸೇವೆಯ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಂಥ ಲಯನ್ ಗೋಪಾಲ್ ಸಿ ಬಂಗೇರ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ, ಮುಂದಿನ ಮಾತಿಗಾಗಿ ನಮ್ಮ ಮತ್ತೋರ್ವ ಅತಿಥಿ ಶ್ರೀ ಕೊರಗ ಪೂಜಾರಿ, ಅಧ್ಯಕ್ಷರು, ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಾಸದರೇ, ನಾನು ನನ್ನ ಜೀವನದಲ್ಲಿ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನನ್ನ ಕರ್ತವ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಸರ್ಕಾರದಿಂದ ಪ್ರಶಸ್ತಿಗಳು ಸಿಕ್ಕಿದೆ. ಜಿಲ್ಲಾ ಮಟ್ಟದ ಪ್ರಶಸ್ತಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಸಹಕಾರ ರತ್ನ ಎನ್ನುವಂಥ ಪ್ರಶಸ್ತಿ ಸಿಕ್ಕಿದೆ. ಇದು ನನಗೆ ಸಿಕ್ಕಿದ ಗೌರವ ಅಂತ ಎಣಿಸದೆ, ಇದು ನಮ್ಮ ಸಮಾಜಕ್ಕೆ ಸಿಕ್ಕಿದ ಗೌರವ ಅಂತ ಎಣಿಸಿದ್ದೇನೆ. ನಾವು ಮೃತದಾರ ಚಳವಳಿ ಸಂದರ್ಭದಲ್ಲಿ ನಮಗೆ ಆಗಾಗ ಸಭೆ ಸಮಾರಂಭಗಳು ಮಾಡಲಿಕ್ಕೆ ನಮಗೆ ಎಲ್ಲಿ ನೋಡಿದ್ರಲ್ಲಿ ಬಿಲ್ಲವ ಸಂಘದ ಸಭಾಭವನ ದೊರೆತಿತ್ತು. ಆವಾಗ ನಮಗೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಮಾಜದ ಸಭಾಭವನ ನಮಗೆಷ್ಟು ಅನುಕೂಲ ಆಗಿದೆ ಅಂತ ಒಂದು ತಿಳಿದುಕೊಂಡೆ. ಜೀವನದಲ್ಲಿ ನಾನು ಮೀನುಗಾರನಾಗಿ, ಮುರ್ತೆದಾರನಾಗಿ, ಹೈನುಗಾರನಾಗಿ, ಕೃಷಿಕನಾಗಿ ಈ ಎಲ್ಲ ವಿಧದಲ್ಲಿ ನಾನು ಸಾಧನೆಯನ್ನು ಮಾಡಿದ್ದೇನೆ, ಪ್ರತಿಫಲ ಪಡೆದಿದ್ದೇನೆ. ಯಾವುದೇ ಈ ಗೌರವ ಪ್ರಶಸ್ತಿ ಸಿಗ್ತದೆ ಅಂತ ನಾನು ಮಾಡಲಿಲ್ಲ. 25 ವರ್ಷಗಳ ತನಕ ಸಹಕಾರಿ ಯೂನಿಯನ್ನಲ್ಲಿ ನಿರಂತರ ನಿರ್ದೇಶಕನಾಗಿದ್ದೆ. ಆವಾಗ ಈ ಸಹಕಾರ ರತ್ನ ಪ್ರಶಸ್ತಿಗಳು ಆಗಾಗ ಬೇರೆ ಬೇರೆ ಸಿಗ್ತಾ ಇತ್ತು. ಒಂದು ದಿವಸ ಮುಂದಿನ ದಿನಗಳಲ್ಲಿ ಅದೆಷ್ಟೋ ಸಮಯದಿಂದ ಮೀನುಗಾರ ಸೊಸೈಟಿಯಲ್ಲಿ, ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ, ಮೃತದಾರ ಸಂಘದಲ್ಲಿ, ಹಾಗೆ ರಾಜಕೀಯದಲ್ಲಿ, ಪಂಚಾಯತ್ ಮೆಂಬರ್ ಆಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಮುಂದಿನ
ಸಹಕಾರಿ ರತ್ನ ಪ್ರಶಸ್ತಿ ನಿಮಗೆ ದೊರೆಯುತ್ತದೆ ಅನ್ನುವಂಥದ್ದು ಕೇಳಿದೆ. ನಾವು ಅದರಲ್ಲಿ ಏನು ಆಸಕ್ತಿ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಮತ್ತು ನೌಕರ ವರ್ಗದವರು ಆ ಬಗ್ಗೆ ಪ್ರಯತ್ನ ಮಾಡಿದರು. ಆ ಪ್ರಯತ್ನ ಮಾಡುವಾಗ ಆಗಾಗಲೇ ಎಲ್ಲ ಲೀಸ್ಟ್ ತಯಾರಾಗಿದೆ, ನಮ್ಮ ಇದು ಬೇಡಿಕೆ ಹೋದುದು ತಡವಾಗಿದೆ ಅಂತ ತಿಳಿದು ಬಂತು. ಪ್ರಯತ್ನ ತುಂಬ ಮಾಡಿದ್ದಾರೆ, ಎಲ್ಲರೂ ಸಹಕರಿಸಿದ್ದಾರೆ. ಜಯಪ್ರಕಾಶ್ ಹೆಗಡೆಯವರು ಸಹಕರಿಸಿದ್ದಾರೆ, ಕಿರಣ್ ಕೊಡ್ಗಿಯವರು ಸಹಕರಿಸಿದ್ದಾರೆ, ವಿನಯ್ ಕುಮಾರ್ ಸಹಕರಿಸಿದ್ದಾರೆ, ಶ್ರೀನಿವಾಸ್ ಪೂಜಾರಿ ಸಹಕರಿಸಿದ್ದಾರೆ. ಹಾಗೆ ಜಿ ಶಂಕರ್ ಕೊನೆಗಳಿಗೆಲ್ಲಿ ಸಹಕಾರ ಮಾಡಬೇಕಾದ ಅನಿವಾರ್ಯತೆ ತೋರಿ ಬಂದಿದ್ದಾರೆ. ನಾವೇನು ಕೇಳಲಿಲ್ಲ. ಲೀಸ್ಟ್ ಆಗದ ನಂತರ ಇದು ಅಗತ್ಯ ಆಗಬೇಕನ್ನೋ ಕಾರಣದಿಂದ ಅವರು ಭಾಳಷ್ಟು ಒತ್ತಡವನ್ನು ಹಾಕಿದ್ದಾರೆ. ಬೆಂಗಳೂರಿನಲ್ಲಿದ್ದು ನಮ್ಮ ಸಾಧನೆ ನಾವು ಮಾಡಿದೆ. ಆದರೆ ಇದು ಅಧಿಕಾರಿಗಳೆಲ್ಲ ಹೇಳುವಾಗ ಲೀಸ್ಟ್ ಈಗಾಗಲೇ ಪೂರ್ಣ ಆಗಿದೆ, ಇದು ಸಿಗೋದು ಕಷ್ಟ ಅನ್ನುವಂಥದ್ದು ಫೋನ್ ಮಾಡಿ ಹೇಳಿದರು. ನಾನು ಆಗ ಅನುವಂಶಿಕವಾಗಿ ಒಂದು ದೇವಸ್ಥಾನದ ಅರ್ಚಕನಾಗಿದ್ದೆ. ದೇವಸ್ಥಾನ ಇರುವಾಗ ಈ ಫೋನ್ ಬಂದು ಕೂಡ ನಾನು ಹೇಳಿದೆ, ನಿಮ್ಮ ಕೆಲಸ ನೀವು ಮಾಡಿದ್ದೀರಿ, ಅದು ನಿಜವಾಗಿ ಸಕ್ಸಸ್ ಆಗ್ತದೆ, ನೀವು ಯಾವುದೇ ಚಿಂತೆ ಮಾಡೋದು ಬೇಡ ಬನ್ನಿ ಹೇಳಿದೆ. ಅವ್ರಿಗೆ ಭಾಳ ಆಶ್ಚರ್ಯ. ನನಗೆ ಆ ಸಂದರ್ಭ ಸರಿಯಾಗಿ ಖಂಡಿತ. ಅವರು ಹೇಳುವಾಗ ನಾನಲ್ಲಿ ದೇವತಾ ಕಾರ್ಯ ಮಾಡ್ತಾ ಇದ್ದೆ, ಅದು ದೇವರಿಗೆ ಸಂದಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಅನೇಕ ಸಂಘ ಸಂಸ್ಥೆಯವರನ್ನು ಗುರುತಿಸಿದ್ದಾರೆ. ಹಾಗೆ ಗುರುತಿಸ್ತಾ ಇರುವಾಗ ನಮ್ಮ ಆಡಳಿತ ಮಂಡಳಿಯವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡರು. ಅಲ್ಲಿ ಇಲ್ಲಿ ಎಲ್ಲರೂ ಪದೇ ಪದೇ ಕೇಳ್ತಾ ಇರೋದು ಸರಿಯಲ್ಲ, ನಾವು ಅಭಿನಂದನಾ ಸಮಾರಂಭವನ್ನು ಮಾಡುವ ಅಂತ ಮಾಡಿ ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಬಂದಿದ್ದಾರೆ. ಆವಾಗ ಇನ್ನು ಆಯಿತು, ಇನ್ನು ಮತ್ತೆ ನಮಗೆ ಸನ್ಮಾನ ಇಲ್ಲ ಅಂತ ಹೇಳಿಸಿದೆ. ಇಲ್ಲಿ ಒಕ್ಕರಣೆಯವರು ಬಂದು ಕೇಳಿದಂತಾಯಿತು. ಈಗ ನನಗೆ ನೀವು ಸನ್ಮಾನ ಮಾಡಿದ್ದು ನಿಮಗೆ ಸನ್ಮಾನ ದೊರೆತಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸನ್ಮಾನ ಮಾಡುವುದು ಪಡೆಯುವುದು ಎಷ್ಟು ಸಂತೋಷವೋ ಹಾಗೆ ಸನ್ಮಾನ ಮಾಡುವವರಿಗೆ ಅಷ್ಟೇ ಸಂತೋಷ ಆಗ್ತದೆ ಅಂತ ನಾನು ಅನಿಸಿಕೊಂಡಿದ್ದೇನೆ. ಈ ಸಮಾರಂಭಗಳನ್ನು 2 ದಿವಸದಿಂದ ನೀವು ಮಾಡ್ತಾ ಇದ್ದೀರಿ. ನಮಗೆ ಒಂದೊಂದು ದಿವಸ ಸಮಾರಂಭ ಮಾಡಲಿಕ್ಕೆ ಕೆಲವು ಸಮಯ ಬೇಕು. ತುಂಬ ಸಭೆ ಸಮಾರಂಭಗಳನ್ನು ಮಾಡಿ ಯೋಚನೆ ಮಾಡಬೇಕು. ಇಷ್ಟೆಲ್ಲ ನೀವು ನೋಡುವಾಗ ನಾನು ಇವತ್ತು ಮಧ್ಯಾಹ್ನ ಮೇಲೆ ಮಾತ್ರ ನೋಡಿದ್ದಾದರೂ ಕೂಡ ಊರಿನಲ್ಲಿ ಯಾರನ್ನೂ ಬಿಟ್ಟಿದ್ದಿಲ್ಲ. ನೀವು ಎಲ್ಲರನ್ನೂ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರನ್ನೂ ಗುರುತಿಸಿದ್ದೀರಿ ಅನ್ನುವಂಥ ಭಾಳ ಸಂತೋಷ ಆಗಿದೆ. ನಿಮ್ಮ ನಿಮ್ಮ ಸಭೆ ಕರೆಸಿ ನಾನು ಸನ್ಮಾನ ಮಾಡಿದ್ದಕ್ಕಾಗಿ ನಿಮಗೆ ನಾನು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗೂ ನಾನು ಚಿರಋಣಿಯಾಗಿದ್ದೇನೆ. ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರಳ ಸಜ್ಜನಿಕೆಯ ಅನುಭವದ ಮಾತುಗಳನ್ನಾಡಿದಂಥ ಕೊರಗ ಪೂಜಾರಿ ಅಧ್ಯಕ್ಷರು ಮೂರ್ತಿದಾರ ಸೇವಾ ಸಹಕಾರಿ ಸಂಘ ನಿಮಿತ್ತ ಕೋಟ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಹಾಗೆ ರಾಜ್ಯದ ಸಂಭ್ರಮದ ಸಂದರ್ಭದಲ್ಲಿ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿರುವಂಥ ಗೋಪಾಲ್ ಬಂಗೇರ ದಂಪತಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ರೂಪಾಯಿ 50,000 ಮೌಲ್ಯದ ಮೊತ್ತವನ್ನು ಬಹುಮೊತ್ತದ ದೇಣಿಗೆಯನ್ನು ನೀಡುವುದಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿಕೊಂಡಿದ್ದೇವೆ. ಹಾಗೆ ಮುಂದಿನ ಮಾತಿಗಾಗಿ ಕಾಶಿನಾಥ್ ಶೆಣೈ ಮಾಲಕರು ಸುಪ್ರೀತಾ ಕ್ಯಾಶ್ಯೂಸ್ ಕಚ್ಕೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ಡ್ ಕೊಕ್ಕರ್ಣೆ ಇದರ 25ನೇ ವರ್ಷದ ಈ 2 ದಿನದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ BBS ಪೂಜಾರಿ ಅವರೇ ಹಾಗೂ ನೆರೆದಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಭಿಕರೇ, ಭಾಳ ಖುಷಿ ಆಗ್ತದೆ. ನಮ್ಮ ಈ ಕೊಕ್ಕರ್ಣೆ ಪರಿಸರದಲ್ಲಿ ನಾರಾಯಣ ಗುರು ಮಂದಿರ ಸತತ 25 ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ನಾರಾಯಣ ಗುರುಗಳ ಒಂದು ಲೋಗೋ
ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಖಂಡಿತ ದೇವರು ಒಬ್ಬನೇ. ನಮ್ಮ ಒಂದು ಅನುಕೂಲಕ್ಕಾಗಿ ನಾವು ನಮ್ಮ ಹೆಸರು ಬೇರೆ ಬೇರೆ ಇಟ್ಕೊಂಡು ನಾವು ದೇವರನ್ನು ಪೂಜೆ ಮಾಡ್ತಾ ಇದ್ದೇವೆ. ಆದರೆ ಇವತ್ತಿನ ದಿನಗಳಲ್ಲಿ ಸಂಘಟನೆ ಬೇಕು. ನಮ್ಮ ಸಂಘಟನೆಯ ಮುಖಾಂತರ ನಾವು ಮುಂದೆ ಬರಬೇಕಾಗ್ತದೆ. ಈಗ ಬಿಲ್ ಅವರು ನಮ್ಮ ಈ ಪರಿಸರದಲ್ಲಿ ನಾರಾಯಣ ಗುರು ಮಂದಿರ ಕಟ್ಟಿಕೊಂಡು ಬಿಲ್ ಅವರಿಗಾಗಿ ಹಾಗೂ ಎಲ್ಲ ವರ್ಗದವರಿಗೂ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ನಾನು ಸಹ ಸುಮಾರು ನಮ್ಮ ಕೊಕ್ಕರ್ಣೆ ರೋಟರಿ ಪ್ರಾರಂಭದಿಂದ ಈ ಹಾಲನ್ನು ನಮಗೆ ರೋಟರಿಯ ವಾರದ ಸಭೆಗೆ ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ಒಂದಿನ ನೀವು ಇಷ್ಟು ಕರೆಂಟ್ ಯೂಸ್ ಮಾಡಿದಿರಿ, ಇಷ್ಟು ನೀರು ಯೂಸ್ ಮಾಡಿದಿರಿ, ನಮ್ಮ ಟೇಬಲ್ ತೊಗೊಂಡಿದ್ದೀರಿ, ಕುರ್ಚಿ ತೊಗೊಂಡಿದ್ದೀರಿ, ಒಂದು ಮಾತು ಕೇಳಲಿಲ್ಲ. ನಮ್ಮ ಸಭೆಗೆ ನಿರಂತರ ನಮ್ಮ ಕೊಕ್ಕರ್ಣೆ ರೋಟರಿ ಸ್ಥಾಪನೆ ಆದ್ದರಿಂದ ನಮ್ಮ ಜಯಂತ್ ಪೂಜಾರಿ ಅವರು ಈ ಹಾಲಿನ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ. ಅವರು ನಮಗೆ ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಪ್ರತಿ ವಾರವೂ ಇಲ್ಲಿ ಸಭೆ ಮಾಡ್ತೇವೆ, ನಮ್ಮ ರೋಟರಿಯ ವಾರದ ಸಭೆ ಮಾಡ್ತೇವೆ. ಹಾಗೆ ಇನ್ನು ಬೇರೆ ಬೇರೆ ನನ್ನ ಒಂದು ವ್ಯವಹಾರದಲ್ಲಿ ನಮ್ಮ ಬಿಲ್ಲವ ಸಂಘಟನೆಯವರು ಸಂಜು ಮಾಸ್ಟರ್ ಆಗಲಿ, ನಮ್ಮ ಜಯಂತ್ ಪೂಜಾರಿ, ವಿಶೇಷವಾಗಿ ಜಯಂತ್ ಪೂಜಾರಿ ಅವರು ಸಾಧಾರಣ ಒಂದು 20 ವರ್ಷದಿಂದ ನನಗೆ ತುಂಬ ನೆರವಾಗ್ತಾ ಇದ್ದಾರೆ. ಯಾಕಂದರೆ ನಮ್ಮದು ಏನೇ ಒಂದು ನನ್ನ ಕಠಿಣ ಪರಿಸ್ಥಿತಿಯಲ್ಲಿ ಜಯಂತ್ರೆ ಅಂತ ಹೇಳಿದರೆ ಅವರು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಖುಷಿ ಅನ್ನಿಸ್ತದೆ. ಹಾಗೆ ಈ ಸಂಘಟನೆ ಇನ್ನೂ ಮುಂದೆ ಬೆಳೀಲಿ. ಯಾಕಂದರೆ ಸರ್ಕಾರದಿಂದ ಏನೇ ಸವಲತ್ತು ಪಡೆಯಬೇಕಾದರೆ ಸಂಘಟನೆಯಿಂದ ಹೋದರೆ ಮಾತ್ರ ನಮಗೆ ಏನಾದರೂ ಒಂದು ಯಶ ಕಾಣಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮ ಸಂಘಟನೆಯನ್ನು ನಾವು ಬೆಳೆಸ್ಕೊಳ್ಳೋದು ಭಾಳ ಮುಖ್ಯ. ಅದರ ಪ್ರಕಾರ ಈ ಸಂಘಟನೆ ನಿತ್ಯ ನಿರಂತರ ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ 50ರ ಸಂಭ್ರಮ, 100ರ ಸಂಭ್ರಮ ಹೀಗೆ ದಾಪುಕಾಲನ್ನು ಇಡ್ಲಿ ಅಂತ ಶ್ರೀ ದೇವರಲ್ಲಿ ಕೇಳಿಕೊಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು, ಧನ್ಯವಾದಗಳು. ಸಂಘೆ ಕಲೆಗೆ ಶಕ್ತಿ ಎನ್ನುವಂಥ ಮಾತನ್ನು ಪುನರುಚ್ಚರಿಸಿರುವಂಥ ರೋಟೇರಿಯನ್ ಕಾಶಿನಾಥ್ ಶೆಣೈ ಉದ್ಯಮಿಗಳು ಸುಪ್ರೀತಾ ಕಜ್ಕೆ ಇವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ಮುಂದಿನ ಮಾತಿಗಾಗಿ ದಿನಕರ್ ಹೇರೂರು ಅಧ್ಯಕ್ಷರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ. ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಬಿ ಪೂಜಾರ್ತಿ ಅವರೇ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಆದರಣೀಯ ಗೌರವಾನ್ವಿತರ ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರು ಅಂತಕ್ಕಂಥ ಆ ಒಂದು ನಾಣ್ಣುಡಿಯೊಂದಿಗೆ ಸಮಾಜದ ದೀನದಲಿತರ ವೃದ್ಧಿಗಾಗಿ ತಮ್ಮ ಜೀವನ ಸಮರ್ಪಣೆ ಮಾಡಿ ನಮ್ಮೆಲ್ಲರ ಮನಸ್ಸಿನಲ್ಲಿ ದೇವರಾದಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನು ದಾರಿ ಇದೆ ಅವರ ಹೆಸರನ್ನು ಹುಟ್ಟುಕೊಂಡು ಪ್ರಾಯಶಃ ಈ ಸಂಸ್ಥೆಯನ್ನು 25 ವರ್ಷಗಳ ಹಿಂದೆ ಹುಟ್ಟುಹಾಕಿ ಇಂದು 25 ವರ್ಷ ಆಗುವಂಥ ಈ ಸಂದರ್ಭದಲ್ಲಿ ನಾವೇನು ಮಾಡಿದ್ದೇವೆ, ಒಂದಷ್ಟು ಸಿಂಹಾವಲೋಕನ ಮಾಡುವ ಹೊತ್ತಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಪ್ರಾಯಶಃ ಕೊಕ್ಕರ್ಣೆ ಭಾಗದಲ್ಲಿ ಒಂದು ಹಬ್ಬದ ರೀತಿಯ ವಾತಾವರಣ ನಿರ್ಮಿಸಿದಂಥ ಎಲ್ಲ ಸಮಿತಿಯ ಸರ್ವ ಸದಸ್ಯರು ನಾನು ಅಭಿನಂದನೆ ಸಲ್ಲಿಸ್ಕೊಳ್ತಾ ಇದ್ದೇನೆ. ಪ್ರಾಯಶಃ ನಾನು ಕೊಕ್ಕರ್ಣೆ ಸಂಘದ ಬಗ್ಗೆ ಹೇಳುವುದಿದ್ರೆ ಒಂದಷ್ಟು ಅವರ ಶಿಸ್ತುಬದ್ಧವಾದ ಯೋಜನೆ ನಾನು ಹಿಂದಿನಿಂದ ಕಂಡಿದ್ದೇನೆ, ಇವರ ಒಟ್ಟಿಗಿದ್ದು ನೋಡಿದ್ದೇನೆ. ಪ್ರಾಯಶಃ ಬರುವಂಥ ಎಲ್ಲ ಗ್ರಾಮದ ಅಲ್ಲಿಯೂ ಸಮಿತಿ ರಚಿಸಿಕೊಂಡು ಅವರಿಗೂ ಕೂಡ ಬೇಕಾದಂಥ ಅಲ್ಲಿಯ ಗೌರವ ಸಲಹೆಗಳನ್ನು ಪಡೆದುಕೊಂಡು ಈ ಕೇಂದ್ರ ಭಾಗದಲ್ಲಿ ಅದನ್ನು ಯಶಸ್ವಿಯಾಗಿ ಮಾಡುತ್ತಾ ಬಂದವರು. ಆ ರೀತಿಯಲ್ಲಿ ಮಾತ್ರವಲ್ಲ, ಪ್ರಾಯಶಃ ನಾವು ಜಿಲ್ಲೆ 2 ಜಿಲ್ಲೆಗಳಲ್ಲಿ ಮಂಗಳೂರು, ಉಡುಪಿ ಜಿಲ್ಲೆಯಲ್ಲಿ ಬಿಲ್ಲವ ಸಂಘ ಅನೇಕ, ಆದರೆ ಕೆಲವೊಂದು ಹೆಸರು ತಟ್ಟನೆ ನೆನಪಿಗೆ ಬರ್ತದೆ. ಪ್ರಾಯಶಃ ಬನ್ನಂಜೆ ಬಿಲ್ಲವ ಸಂಘ ಒಂದು ಹೆಸರು ಬರ್ತದೆ, ಹಾಗೆಯೇ ತಟ್ಟನೆ ಕೊಕ್ಕರ್ಣೆ ಬಿಲ್ಲವ ಸಂಘ ಅದೇ ರೀತಿಯ ನೆನಪಲ್ಲಿ ಪ್ರಚಲಿತ. ಯಾಕಂತ ಹೇಳಿದರೆ ಇವರು ಇಲ್ಲಿಯೂ ಕೂಡ ಎಷ್ಟು ಯೋಜನೆಗಳನ್ನು ಹಾಕಿಕೊಳ್ತಾರೆ, ಹಾಗೆಯೇ ಕೂಡ ಜಿಲ್ಲೆಯಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಯಾವುದೇ ಬಿಲ್ಲವ ಸಮಾಜದ ಕಾರ್ಯಕ್ರಮ ಇದ್ದರೂ ಕೂಡ ಅದರ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಎಷ್ಟು ಜನ ಬೇಕಾದರೂ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ರೀತಿಯಲ್ಲಿ ಸಂಘ ಇನ್ನಷ್ಟು ವೃದ್ಧಿಯನ್ನು ಕಾಣಲಿ ಅಂತ ಹಾರೈಸ್ತಾ ಪ್ರಾಯಶಃ ನನಗೆ ಈ ಸಂಘದ ಬಗ್ಗೆ ನೆನಪಾಗುತ್ತೆ. ಪ್ರಾಯಶಃ ನಾನು ಒಂದು 25 ವರ್ಷ ಇರ್ಬೋದು. ಆವಾಗ ಹಿಂದೆ ಬಂದಾಗ ನನಗೆ ಸಂಜೀವ್ ಮಾಸ್ಟ್ರು ನನಗೆ ತುಂಬ ಆತ್ಮೀಯರು. ಪ್ರಾಯಶಃ ನಾನು ಕೂಡ ಸಂಘಟನೆ ತುಂಬ ತೊಡಗಿಸಿಕೊಂಡವನು. ಆವಾಗ ನನಗೇನಾದರೂ ಸಮಸ್ಯೆಗಳು, ಜಿಜ್ಞಾಸೆಗಳು ಬಂದರೆ ನಾನು ಮಾಸ್ಟ್ರಲ್ಲಿ ತುಂಬ ಅದ್ರ ಬಗ್ಗೆ ವಿಚಾರ ಮಾಡುವುದಿತ್ತು.
ಆ ಸಂದರ್ಭದಲ್ಲಿ ಅವರು ಭಾಸ್ಕರ್ ಪೂಜಾರಿ ಅವರು ನನಗೆ ಮತ್ತೊಂದು ಇಲ್ಲಿ ತುಂಬ ಜನ ಇದ್ದಾರೆ, ನನಗೆ ನೆನಪಾಗುತ್ತೆ. ಅನಾರೋಗ್ಯದ ಮನೆಯಲ್ಲಿದ್ದ ವೆಂಕಟೇಶ್ ಸುವರ್ಣ ಕೂಡ ನೆನಪಾಗ್ತಾರೆ. ಇವರು ಮತ್ತು ಇವ್ರ ತಂಡ ತುಂಬ ಜನ ಇದ್ದರು. ಪ್ರಾಯಶಃ ಇವ್ರ ಸಂಸ್ಥೆಯನ್ನು ಇಷ್ಟು ಪ್ರಾಯಶಃ 25 ವರ್ಷ ಗುರಿ ಇತ್ತಿದ್ದವರಿಗೆ, ಆದರೆ ಇಷ್ಟು ಬೆಳೀತೇವೆ ಅಂತ ಅವರು ಕನಸು ಕೂಡ ಇದ್ದಿರಲಿಕ್ಕೆ ಅಂಥ ರೀತಿಯಲ್ಲಿ ಬೆಳೆದಿದೆ. ಪ್ರಾಯಶಃ ನನಗೆ ಇಲ್ಲಿ ಬೆಳೆದಕ್ಕೆ ಕಾರಣ ಅದು, ನಾವೆಲ್ಲ ಬಿಲ್ಲವ ಸನ್ನಾಗ ಹಾಲ್ ಮಾಡ್ತೇವೆ, ಯಾರೂ ಕೂಡ ಮಂದಿರಕ್ಕೆ ಹೋಗುವಂಥ ಕೈ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಮಂದಿರವೇನೋ ನಿರ್ಮಾಣ ಮಾಡ್ಬೋದು, ಆದರೆ ಅದರ ರೀತಿ ನೀತಿಯೆಂದು ಪೂಜೆ ಮಾಡೋದೇ ನಡೆಸ್ಕೊಂಡು ಹೋಗೋದೇ ಕಷ್ಟ. ಅದನ್ನು ಸಂಜೀವ್ ಮಾಸ್ಟರ್ ಅವರ ತಂಡ ಮಾಡಿಕೊಂಡು ಬಂದೆ. ಪ್ರಾಯಶಃ ನಾರಾಯಣ ಗುರುಗಳ ಸಾನ್ನಿಧ್ಯವನ್ನು ಕಂಡಾಗ ಮತ್ತೊಮ್ಮೆ ಬರುವ ಅನ್ನುವಂಥ ಈ ಹಾಲಿಗೆ ಬರುವಂಥ ಮನಸ್ಸಾಗ್ತದೆ. ಏನೇ ಇರಲಿ, ಒಳ್ಳೆ ರೀತಿಯ ಸಂಸ್ಥೆಯನ್ನು ಕಟ್ಟಿಕೊಂಡು ಬಂದಿದ್ದೀರಿ. ನನಗೂ ದೂರದ ಬ್ರಹ್ಮಾವ್ರದ್ದು ನಾನು ಪ್ರಾಧಿಕಾರ ಅಧ್ಯಕ್ಷನಾದ 1-2 ದಿನಗಳಲ್ಲಿ ಈ ಹಾಲ್ನ ಹಿಂದುಗಡೆ ಇರುವ ಸರ್ಕಲಲ್ಲಿ ಬ್ಯಾನರ್ ಬಿದ್ದು ಅಭಿನಂದಿಸುವ ತಾವೇ ಹಾಕಿದರು. ಪ್ರಾಯಶಃ ಅವರಿಗೆ ಪ್ರೀತಿಗೆ ಆಭಾರಿಯಾಗಿದ್ದೇನೆ. ನಾನು ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಅಂಥ ದೊಡ್ಡ ವ್ಯಕ್ತಿ ಅಲ್ಲ, ಆದರೂ ಕೂಡ ಈ ಪ್ಯಾಂಪ್ಲೆಟ್ಸ್ ಫ್ಲೆಕ್ಸ್ಗಳಲ್ಲಿ ಮತ್ತು ಆಮಂತ್ರಣ ಪತ್ರಿಕೆಗಳಲ್ಲಿ ನನಗೆ ದೊಡ್ಡ ಪ್ರಚಾರವನ್ನು ನೀಡಿ ಗೌರವವನ್ನು ನೀಡಿ, ಅದಕ್ಕಾಗಿ ನಾನು ಕೊಕ್ಕರ್ಣೆ ಬಿಲ್ಲವ ಸಂಘಕ್ಕೆ ಆಭಾರಿಯಾಗುತ್ತಾ ನಿಮ್ಮ ಪ್ರೀತಿಗೆ ಆಭಾರಿ. ಪ್ರಾಯಶಃ ಇದು ನಾರಾಯಣ ಗುರುಗಳ ಪ್ರೀತಿಯ ಕಾಣಿಕೆ ಅಂತ ಭಾವಿಸ್ತಾ ಅವಕಾಶ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಗುರುದೇವ್. ಸಂಘದ ಬೆಳವಣಿಗೆಯ ಮೇಲೆ ಮತ್ತೆ ಬೆಳಕು ಚೆಲ್ಲಿರುವಂತಹ ದಿನಕರ್ ಹೇರೂರು ಅಧ್ಯಕ್ಷರು, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮುಂದಿನ ಮಾತಿಗಾಗಿ ಶ್ರೀ ಓಬು ಪೂಜಾರಿ, ಕಾರ್ಯಾಧ್ಯಕ್ಷರು, ಆತ್ಮಾನಂದ ಸರಸ್ವತಿ ತಾಂತ್ರಿಕ ಕಾಲೇಜು, ಬಿಲ್ಲಾಡಿ, ಮಾನ್ಯ. ಕೊಕ್ಕರ್ಣೆ ಬಿಲ್ಲವ ಸಮಾಜ ಸಂಘದ 25ನೇ ವರ್ಷದ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷರಾದಂಥ ಬೇಬಿ ಪೂಜಾರಿಯವರೇ, ಗೌರವಾಧ್ಯಕ್ಷರಾದಂಥ ಸಂಜೀವ್ ಮಾಸ್ಟ್ರೇ, ಕಾರ್ಯಾಧ್ಯಕ್ಷರಂಥ ಭಾಸ್ಕರ್ ಪೂಜಾರಿಯವರೇ, ಹಾಗೆ ಸಂಘದ ಪದಾಧಿಕಾರಿಗಳೇ, ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣಮಾನ್ಯರೇ, ವೇದಿಕೆ ಎದುರಿದ್ದಂಥ ಬಂಧು ಮಿತ್ರರೇ, 25 ವರ್ಷ ಕಾರ್ಯಕ್ರಮ ನಡೆಸುವ ಮೊದಲು ಒಂದು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡೋಕ್ಕೆ ನಾನು ಮಾಡಿದಾಗ ಗೊತ್ತಾಗೋದು ಅಂತೇಳಿ ಬಹಳಷ್ಟು ಮುತುವರ್ಜಿಯಿಂದ ಬಹಳಷ್ಟು ನಡೆಸಿದಂತೆ ಅವರ ಒಂದು ಆಮಂತ್ರಣ ಪತ್ರಿಕೆ ನೋಡಿದಾಗ ಗೊತ್ತಾಗ್ತದೆ. ಬಹಳಷ್ಟು ಗಂಭೀರವಾಗಿ ಅದರಲ್ಲಿ ಮೂಡಿಬಂದೆ ಅದು. ಬಹುಶಃ ನಮ್ಮ ಸಂಜೀವ್ ಮಾಸ್ಟ್ರ ಭಾವನಂಟ ಗೋಪಾಲ್ ಬಂಗೇರರು ಇನ್ನು ಕಾರ್ಯಕ್ರಮ ಮಾಡೋದಾದರೆ ಅವರಿಗೆ ಇದಕ್ಕಿಂತ ಕೆಳಗೆ ಮಾಡಲಿಕ್ಕೆ ಆಗೋದಿಲ್ಲ, ಇದಕ್ಕಿಂತ ದೊಡ್ಡದೇ ಮಾಡಬೇಕಾಗ್ತದೆ ಅವರು. ಬಹುಶಃ ಅದು ಆ ಮಟ್ಟಿಗೆ ಅವರು ಆಲೋಚನೆ ಮಾಡ್ತಾರಂತ ನನ್ನ ಅಂದಾಜು. ಬಹುಶಃ ಅದು ನಮ್ಮ ಊರಿಗೆ ಒಂದು ಹೆಮ್ಮೆ. ಯಾಕೆಂದರೆ ಅವರೆಲ್ಲರೂ ನಮ್ಮ ಊರು ನೆರೆಮನೆಯವರು. ಗೋಪಾಲ್ ಬಂಗೇರು ನನ್ನ ನೆರೆಮನೆ, ಅವರ ಮನೆ ನಮ್ಮ ಊರು. ಹೀಗಿರುವಾಗ ಇಲ್ಲಿಗೆ ನಮ್ಮನ್ನೊಂದು ಬರಮಾಡಿಸಿಕೊಂಡಂಥ ಇವರೆಲ್ಲರಿಗೂ ಅಭಿನಂದನೆಯನ್ನು ಮೊದಲಾಗಿ ಸಲ್ಲಿಸಿ, ನಾರಾಯಣ ಗುರುಗಳು ಅವರಿಂದಾಗಿಯೇ ಕೇರಳದಲ್ಲಿ ವಿದ್ಯೆ ಪಸರಿಸುವಂಥ ಉಂಟು. ಅಲ್ಲಿ 117 ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದಂಥ ನಾರಾಯಣ ಗುರುಗಳು ನಮ್ಮ ಮಂಗಳೂರಿಗೆ ಬಂದು ಪಾದಾರ್ಪಣೆ ಮಾಡಿ 112 ವರ್ಷ ಆಯಿತು. ಆವತ್ತಿನಿಂದ ಇಂದಿಗೆ 112 ವರ್ಷದಲ್ಲಿ ನಮ್ಮ ಈ ಅವಿಭಾಜ್ಯ ದಕ್ಷಿಣ ಕೇಂದ್ರದಲ್ಲಿ ವಿದ್ಯೆಯು ಎಷ್ಟರ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಬೆಳೆದಿದೆ ಅಂತ ಹೇಳಿದರೆ ಅದು ನೋಡುವಾಗ ನಮಗೆ ಗೊತ್ತಾಗ್ತದೆ. ಇಲ್ಲಿ ಅವಿಭಾಜ್ಯ ದಕ್ಷಿಣ ಕೇಂದ್ರದಲ್ಲಿ 9 ಮೆಡಿಕಲ್ ಕಾಲೇಜು, ಆಸ್ಪತ್ರೆ, 27 ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಬಹುಶಃ ನಮ್ಮ ಸಮಾಜದಲ್ಲಿ ಅಷ್ಟೊಂದು ದೊಡ್ಡ ತತ್ವ ಸಿದ್ಧಾಂತಗಳನ್ನು ಮಾಡಿಕೊಂಡು ಬಂದಂಥ ನಮ್ಮ ಇಷ್ಟು 112 ವರ್ಷದಲ್ಲಿ ಒಂದೇ ಒಂದು ಕಾಲೇಜನ್ನು, ಈ ಕಾಲೇಜನ್ನು ಮಾಡಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ಅದಕ್ಕಾಗಿ ನೋಡಿ, ಈಗ ನೋಡುವಾಗ ಶಿವಗಿರಿ ಮಠದ ಒಂದು ಘಟಕ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸದ್ಯದಲ್ಲಿ ಕಾಲಿಡ್ತದೆ. ಯಾಕಂದರೆ ನಾವು ಅದರ ಬಗ್ಗೆ ನಮ್ಮ ಮೇಲ್ಮಟ್ಟದವರು ಯಾರೂ ಗಂಭೀರವಾಗಿ ಆಲೋಚನೆ ಮಾಡಲಿಲ್ಲ. ನಮ್ಮಲ್ಲಿ ಎಷ್ಟು ಪ್ರತಿಭೆ ಇದ್ದರೂ ಅವರಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ ತಗೊಳ್ಳುವಂಥ ಅವರಿಗೆ ಸಾಧ್ಯತೆ ಇಲ್ಲ. ಯಾರ್ಯಾರಿಗೂ ದಮ್ಮೆ ಹಾಕಬೇಕು, ಸಾಧ್ಯವೇ ಇಲ್ಲ. ಈಗ ನಮ್ಮ ಸ್ವಾಮಿಗಳು, ಆತ್ಮಾನಂದ ಸ್ವಾಮಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮೊದಲೇ 10-20 ವರ್ಷ ಆಯಿತು. ನಾವು 2008ರಲ್ಲಿ ಇಲ್ಲಿ ಬಿಲ್ಲಾಡಿಯಲ್ಲಿ ನಾವು ಒಂದು 15 ಎಕರೆ ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಒಂದು ಕಿರುತಾಂತ್ರಿಕ ವಿದ್ಯಾಲಯವನ್ನು ಸ್ಥಾಪಿಸಿ ಅದನ್ನು ಮುಂದೆ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಬೇಕು, ಹಾಗೆಯೇ ಅದನ್ನು ಮುಂದುವರಿಸಿಕೊಂಡು ಹೋಗಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕಂತ ಒಂದು ಕನಸನ್ನು ಕಂಡಿದ್ರು. ಅದಕ್ಕಾಗಿ ನಾವಲ್ಲಿ ಒಂದು ಇಂಜಿನಿಯರಿಂಗ್ ಕಿರುತಾಂತ್ರಿಕ ITI ಕಾಲೇಜನ್ನು ಸ್ಥಾಪನೆ ಮಾಡಿದ್ದು. ಈಗ ನನ್ನ ಒಂದು ಉದ್ದೇಶ ಏನಂತ ಹೇಳಿದರೆ, ಈ ಭಾಗ ಈ ಕೊಕ್ಕರ್ಣೆಯಿಂದ ಅಲ್ಲಿ ಹೆಚ್ಚು ಅಂದರೆ 4-5 ಕಿಲೋಮೀಟರ್ ಇರೋದು. ನಮ್ಮ ಈ ಭಾಗದ ಮಕ್ಕಳನ್ನು SLC ಆದಮೇಲೆ ಕೆಲವರು ಕಂಟಿನ್ಯೂ ಮಾಡೋದಿಲ್ಲ, ವಿದ್ಯೆ ಮುಂದುವರಿಸೋದಿಲ್ಲ.
ಅವರನ್ನು ಈ ಭಾಗದ ಮಕ್ಕಳನ್ನು ಈ ನಮ್ಮ ಬಿಲ್ಲವ ಸಂಘ ಅವರನ್ನೇ ಏನಾದರೂ ಮಾಡಿ ಅವರಿಗೆ ಮಾಹಿತಿ ಕೊಟ್ಟು ಅವರನ್ನಲ್ಲಿ ಕಳಿಸಿದರೆ ಈ ಬಿಲ್ಲವ ಸಂಘದ ವತಿಗೆ ಸಂಘಕ್ಕೆ ನಾವು ಆ ಮಕ್ಕಳಿಗೆ ಫ್ರೀಯಾಗಿ ನಾವು ಅಲ್ಲಿ ಎಜುಕೇಷನ್ ಕೊಡ್ತೇವೆ. ಅದು ಜವಾಬ್ದಾರಿಯನ್ನು ಈ ಬಿಲ್ಲವ ಸಂಘವೇ ಹೊರಬೇಕು. ಅದು ಯಾಕೆಂದರೆ ಅವರಿಗೆ ಪಕ್ಕನೇ ಅವರು ಬರೋದಿಲ್ಲ. ಯಾಕೆಂದರೆ SSLC ರಿಸಲ್ಟ್ ಬಂದ ಕೂಡಲೇ ಅವರು ಎಲ್ಲಿಯಾದರೂ ಹೋಗಿ ಸೇರಿಕೊಳ್ತಾರೆ. ಇಲ್ಲಿ ಕೆಲವರು ಕಂಟಿನ್ಯೂ ಮಾಡುವವರು ಮಾಡ್ತಾರೆ, PUCಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಆಮೇಲೆ ಡಿಗ್ರಿಗೆ ಹೋಗ್ತಾರೆ, ಆಮೇಲೆ ಏನು ಮಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅವರು SSLC ಆದಮೇಲೆಗೆ ಜುಲೈ ತಿಂಗಳವರೆಗೆ ಕಾದು ನಮ್ಮಲ್ಲಿ ಬಂದರೆ ಅವರಿಗೆ ಈಗ ಒಂದು ಕೈಗಾರಿಕಾ ತರಬೇತಿ ಕೇಂದ್ರದ ಶಿಕ್ಷಣವನ್ನು ನಾವು ಕೊಡ್ತೇವೆ. ಅವರು 2 ವರ್ಷದ ತರಬೇತಿ ಪಡೆದ ಕೂಡಲೇ ಅವರಿಗೆ ಪಬ್ಲಿಕ್ ಎಕ್ಸಾಮ್ ಆಗುವ ಮೊದಲೇ ಕಂಪನಿಗಳು ಬಂದು ಅವರಿಗೆ ನಾವು ಕ್ಯಾಂಪಸ್ ಸೆಲೆಕ್ಟ್ ಮಾಡಿ ಹೋಗ್ತಾರೆ. ಅವರ ಎಕ್ಸಾಮ್ ಎಲ್ಲ ಅಲ್ಲಿ ಫೇಲ್ ಆದರೂ ಅವರನ್ನು ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ದಯವಿಟ್ಟು ತಾವು ಈ ಒಂದು ವಿಷಯದ ಬಗ್ಗೆ ತಾವು ತಿಳುವಳಿಕೆ ಮೂಡಿಸಬೇಕು ಜನರಲ್ಲಿ. ಈಗ ಹೋದವರೆಲ್ಲ ಎಲ್ಲರೂ ಯಾರೂ ವಾಪಸ್ ಬರೋದಿಲ್ಲ. ಹೋದವರು ಒಳ್ಳೆಯ ಉದ್ಯಮಗಳಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ಸೇರಿದ್ದಾರೆ. ದಯವಿಟ್ಟು ನೀವು ಈ ವಿಷಯವನ್ನು ಅರಿಸಿ ನಮ್ಮ ಸಮಾಜದಲ್ಲಿ ಮಕ್ಕಳನ್ನು ಒಂದು ತಾಂತ್ರಿಕ ಶಿಕ್ಷಣಕ್ಕೆ ಕಳಿಸುವ ಹಾಗೆ ನೋಡಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಹೇಳಿದ್ದೇನೆ, ಮುಂದೆ ಏನು ಅಂತ ವಿದ್ಯೆಯ ಬಗ್ಗೆ ನಾವು ಏನು ಸಹಾಯ ಮಾಡಬೇಕು, ಏನು ಅಥವಾ ಪ್ರೋಗ್ರಾಮ್ ಹಾಕಬೇಕಂತ ನಾವು ಸಂಘ ಸಂಸ್ಥೆಗಳೆಲ್ಲ ಸೇರಿ ಅದನ್ನೊಂದು ಮಟ್ಟಕ್ಕೆ ಬೆಳೆಸ್ಕೊಂಡು ಬರಬೇಕಂತ ತಮ್ಮನ್ನೆಲ್ಲ ವಿಜ್ಞಾಪನೆ ಮಾಡಿಕೊಂಡು ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ವಂದಿಸಿಕೊಂಡು ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶಿಕ್ಷಣದ ಮಹತ್ವ ಏನೆಂಬುದನ್ನು ತೋರಿಸಿ ಹೇಳಿಕೊಟ್ಟಂತಹ ಒಬ್ಬ ಪೂಜಾರಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಮುಂದಿನ ಮಾತಿಗಾಗಿ ಉದಯ್ ಕುಮಾರ್ ಪೂಜಾರಿ, ಗೌರವ ಸಲಹೆಗಾರರು, ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸಂಘ, ಬೆಳ್ವೆ. ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮದ ಉದ್ಘಾಟನೆ ಮಾಡಿ ಈಗಾಗಲೇ ನಿರ್ಗಮಿಸಿದ ಜಯಪ್ರಕಾಶ್ ಹೆಗಡೆಯವರು ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೊಕ್ಕರ್ಣಿ ಬಿಲ್ಲವ ಸಂಘದ ಅಧ್ಯಕ್ಷರಾದ ಬೇಬಿ ಎಸ್ ಪೂಜಾರಿ ಅವರೇ, ಹಾಗೂ ಸಂಜು ಮಾಸ್ಟರ್ ಅವರೇ, ನಮ್ಮ ಸರೋತ್ತಮ್ ಪೂಜಾರಿ ಅವರೇ, ಆನಂದ್ ಪೂಜಾರಿ ಅವರೇ, ಹಾಗೆ ಶರಣಯವರೇ, ನಮ್ಮ ದಿನಕರ್ ಅವರೇ, ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಹಾಗೂ ಕೊಕ್ಕರ್ಣಿ ಬಿಲ್ಲವ ಸಂಘದ ಪದಾಧಿಕಾರಿಗಳೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳೇ, ಈ ಸಂಘಟನೆಗೆ ಬದ್ಧತೆ ಬೇಕು, ಪ್ರಾಮಾಣಿಕತೆ ಬೇಕು, ನಂಬಿಕೆ ಬೇಕು. ಆವಾಗ ಬಲಿಷ್ಠತೆ ಆಗ್ತದೆ. ಹಾಗೆ ಇದೆಲ್ಲ ಈ ಕೊಕ್ಕರ್ಣಿ ಬಿಲ್ಲವ ಸಂಘದಲ್ಲಿ ಇದೆ. ಯಾಕಂತೇಳಿದರೆ ಈ 25 ವರ್ಷದ ಹಿಂದೆ ಯಾರೆಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಿ ಈ ಸಂಘಟನೆಗೆ ಅಂದರೆ ಸ್ಥಾಪನೆ ದಿನಗಳಲ್ಲಿ ಸಂಘಟನೆಗೆ ಸಹಕಾರ ನೀಡಿದವರು ಎಲ್ಲ ಸ್ತರದ ಜನರು, ಅಂದರೆ ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಇಲ್ಲದೆ ಯಾರೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದರು, ಸಹಕಾರ ಕೊಟ್ಟಿದ್ದರು, ಅವರನ್ನೆಲ್ಲ ಇವತ್ತು ಗುರುತಿಸಿ, ಈ 2 ದಿನದಲ್ಲಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವುದರೊಂದಿಗೆ, ಅವರನ್ನು ಬರಮಾಡಿಕೊಳ್ಳುವುದರೊಂದಿಗೆ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂಥ ಸಂಜು ಮಾಸ್ಟರ್ ಟೀಮಿನವರಿಗೆ ಖಂಡಿತ ಕೃತಜ್ಞತೆ ಸಲ್ಲಿಸಬೇಕು. ನಾನು ಯಾಕೆ ಹೆಚ್ಚಿನ ಸಂಘ ಸಂಸ್ಥೆಯಲ್ಲಿ ನೋಡಿದ್ದೇನೆ, ಈ ರೀತಿ 25 ವರ್ಷದಲ್ಲಿ ಸಂಘಟನೆಯಲ್ಲಿ ಸ್ವಲ್ಪ ಏರುಪೇರಾಗ್ತದೆ. ಆದರೆ ಈ ಸಂಘಟನೆಯಲ್ಲಿ ಅದೇನೂ ಆಗಲಿಲ್ಲ, ಎಲ್ಲ ನಾನು ನೋಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪ್ರಾಮಾಣಿಕತೆ, ಅವರು ಬಂಗೇರು ಹೇಳಿದಾಗ ಪ್ರಾಮಾಣಿಕತೆ, ನಂಬಿಕೆ ಬೇಕು. ಆ ನಂಬಿಕೆ ಇದ್ದಾಗ ಬದ್ಧತೆ, ಪ್ರಬುದ್ಧತೆ, ಬಲಿಷ್ಠತೆ ಬರ್ತದೆ. ಆವಾಗ ಆ ಸಂಘಕ್ಕೆ ಒಂದು ಗೌರವ. ಇದಕ್ಕೆಲ್ಲ ಕಾರಣೀಭೂತರು ನಾ ತಿಳಿದ ಹಾಗೆ ನಮ್ಮ ಶಿಕ್ಷಣ ಅಧ್ಯಾಪಕರಾದಂಥ ಸಂಜು ಮಾಸ್ಟರ್ ಟೀಮ್ ಎಲ್ಲರೂ ಇದ್ದಾರೆ. ಭಾಸ್ಕರ್ ಅವರು ಗೌರವ ಅಧ್ಯಕ್ಷರು ಇರ್ಬೋದು, ಎಲ್ಲ ಪದಾಧಿಕಾರಿಗಳಿರ್ಬೋದು. ಆದರೆ ಅಲ್ಲಿ ಒಂದು ಮೇಟಿ ಅಂತ ಇರಬೇಕು, ಆವಾಗ ಅದು ನಡ್ಕೊಂಡು ಹೋಗ್ತದೆ. ಇದು ಯಾಕಂತ ಹೇಳಿದರೆ ಈ ರೀತಿ ವ್ಯವಸ್ಥೆ ಆದಾಗ ಅದಕ್ಕೆ ಬದ್ಧತೆ, ಬಲಿಷ್ಠತೆ ಬರಲಿಕ್ಕೆ ಬರ್ತದೆ. ಯಾಕಂತೇಳಿದರೆ ದಿನಕರ್ ಅವರು ಹೇಳಿದಾಗೆ ಹಾಗೂ ಕಿರಣ್ ಕೊಡ್ಗೇರವರು ಹೇಳಿದಾಗೆ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸಂಘಟನೆ ಮುಖ್ಯ. ಯಾಕಂದರೆ ಆ ಕಾಲದಲ್ಲಿ ನಾರಾಯಣ ಗುರುಗಳು ಹೇಳಿದ್ದಾರೆ, ವಿದ್ಯೆಯಿಂದ ಸ್ವತಂತ್ರರಾಗಿ, ಸಂಘಟನೆಯಿಂದ ಬಲಿಷ್ಠರಾಗಿ.
ಆ ಮಾತನ್ನು ನಾವು ಅಳವಡಿಸ್ಕೊಂಡು ಆದಾಗ ಸರ್ಕಾರದ ಸವಲತ್ತುಗಳನ್ನು ಪಡಿಬೇಕಾದರೆ ನಾವು ಸಂಘಟನೆಯಿಂದಲೇ ಹೋಗಬೇಕು. ಆವಾಗ ಸರ್ಕಾರದ ಸವಲತ್ತು ಸಮಾಜಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ. ಹಾಗೆ ನಾನು ಸಂಜು ಮಾಸ್ಟರ್ ಬಗ್ಗೆ ಮತ್ತು ಈ ಟೀಮಿನವ್ರ ಬಗ್ಗೆ ಅಂತ ಹೇಳಬೇಕಂತ ಹೇಳಿದರೆ, ನಾರಾಯಣ ಗುರುಗಳು ಆ ಕಾಲದಲ್ಲಿ ಕಾಲಘಟ್ಟದಲ್ಲಿ ಹೇಳಿದ್ದಾರೆ, ಬದುಕು ಅನ್ನೋದು ನಿಂತ ನೀರಾಗಬಾರ್ದಂತೆ, ನಿರಂತರ ಹರಿತಿರಬೇಕಂತೆ. ಆವಾಗ ಜೀವನದಲ್ಲಿ ಲವಲವಿಕೆ ಉಂಟಾಗಲು ಸಾಧ್ಯ ಅಂತ ಹೇಳಿದರೆ, ಅದೇ ಸಂಜು ಮಾಸ್ಟ್ರಾಗಿ ರಿಟೈರ್ಡ್ ಆಗಿ ತನ್ನ ಬದುಕು ಸಾರ್ಥಕತೆ ಆಯ್ತಂತೆ ನಿಲ್ಲಿಸಿದರೆ ಇವತ್ತು ಲವಲವಿಕೆಯಿಂದ ಈ ಸಂಘಟನೆ ಬೆಳೆಯಲು ಸಾಧ್ಯ. ಅದು ಖಂಡಿತ ನಾನು ನಿಮ್ಮನ್ನು ಹೊಗಳದಲ್ಲ, ಆದ ಕಾರ್ಯಗಳ ಬಗ್ಗೆ ಹೇಳ್ತಾ ಇರೋದು. ಖಂಡಿತ ಇದಕ್ಕೆ ನೀವು ಸಹಕಾರಿ. ನಾನು ಎಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೇನೆ. ಮತ್ತೆ ಇದಕ್ಕೆ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಿಮ್ಮಲ್ಲಿರುವಂಥ ಔದಾರ್ಯ, ಪ್ರೇಮ, ಅನುಕಂಪ. ಯಾಕಂತ ಹೇಳಿದರೆ ಒಬ್ಬ ಮನುಷ್ಯನಲ್ಲಿ ರಹದಾರಿಗಳಿರಬೇಕಾದ್ರೆ ಈ 3 ಅಂಶಗಳಿರಬೇಕಂತೆ. ಔದಾರ್ಯ ಅಂದರೆ ಒಬ್ಬನನ್ನು ಮಾತಾಡಿಸುವಾಗ ನಯ ವಿನಯದಿಂದ ಮಾತಾಡಿಸಿ ಅವನನ್ನು ಪ್ರೀತಿಯಿಂದ ಗೆದ್ದು ಅದರ ನಂತರ ಅವರ ಕುಟುಂಬಗಳಿಗೆ ಸಹಾನುಭೂತಿ ಹೇಳುವುದೇ ಮನುಷ್ಯನ ನಿಜವಾದ ಜೀವನ. ಅದೆಲ್ಲವನ್ನು ನಮ್ಮ ಸಂಜು ಮಾಸ್ಟರ್ ಟೀಮಿನಲ್ಲಿದೆ. ಆದ್ದರಿಂದ ಈ 2 ದಿನದ ಕಾರ್ಯಕ್ರಮಕ್ಕೆ ಈ ರೀತಿಯ ಪ್ಯಾಂಪ್ಲೆಟ್ ಆಗಲಿಕ್ಕೆ ಕಾರಣಕರ್ತರೆ ಅವರ ಟೀಮ್ ಅಂತ ಹೇಳಲಿಕ್ಕೆ ಖಂಡಿತ ಬಯಸ್ತೇನೆ. ಇದು ಯಾರೋ ಹೆಚ್ಚಿನ ಇದೆ, ಇಲ್ಲ ಅಂತಲ್ಲ, ಹೆಚ್ಚಿನ ಸಂಘಟನೆಯಲ್ಲಿ ಈ ರೀತಿ ವ್ಯವಸ್ಥೆಗಳಿಲ್ಲ. ಯಾಕಂದರೆ 25 ವರ್ಷ ಆಗುವಾಗ ಎಲ್ಲ ಸಂಘಟನೆಗಳಿಂದ ನಾವು ನೋಡಿದ್ದೇವೆ. ಒಂದು 5-6 ವರ್ಷ ಆದಾಗ ಅಲ್ಲಿ ಪದಾಧಿಕಾರಿಗಳ ಭಿನ್ನಮತ, ಸ್ವಾರ್ಥದಿಂದ ಕೂಡಿರ್ತದೆ. ಆದರೆ ಕೊಕ್ಕರ್ಣಿ ಬಿಲ್ಲವ ಸಂಘ ಸ್ವಾರ್ಥ ಅಲ್ಲ, ನಿಸ್ವಾರ್ಥದಿಂದ ಕೂರಿಸಿದೆ, ನಂಬಿಕೆಯಿಂದ ಇದೆ ಅಂತ ಹೇಳಲಿಕ್ಕೆ ಖಂಡಿತ ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಹಾಗೆ ಈ ಎಲ್ಲ ನಾನು ಹೇಳ್ತಾ ಇರೋದು, ವಿದ್ಯಾರ್ಜನೆಯಿಂದ ನಾವು ಸ್ವತಂತ್ರ ಬದುಕನ್ನು, ನೈಜ ಜೀವನವನ್ನು ಸಾಧನೆ ಮಾಡ್ಬೋದು. ಹಾಗೆ ಅದರೊಂದಿಗೆ ಸ್ವಾಭಿಮಾನದ ಬದುಕನ್ನು ಸವೆಸಬೇಕಾದರೆ ಅಹಿಂಸಾ ಮತ್ತು ಸ್ನೇಹದಿಂದ ಕೂಡಿದ, ಒಗ್ಗಟ್ಟಿನಿಂದ ಕೂಡಿದ, ಬಲಿಷ್ಠತೆ, ಪ್ರಬುದ್ಧತೆ ಇದ್ದ ಸಂಘಟನೆ ಇದ್ದರೆ ನಾನು, ನನ್ನ ಕುಟುಂಬ, ಸಮಾಜದ ಉದ್ಧಾರಕ್ಕೆ ನಾವು ಮಾಡ್ಬೋದು. ಈ ಎಲ್ಲ ವ್ಯವಸ್ಥೆಗಳು ಈ ಸಂಜು ಮಾಸ್ಟರ್ ಅವರ ಈ ಟೀಮಿನಲ್ಲಿ ಖಂಡಿತ ಇದೆ. ಇದು ಬಲಿಷ್ಠತೆ ಇದ್ದು ಮುಂದಿನ ದಿನಗಳಲ್ಲಿ ಇದು ಖಂಡಿತ ಪ್ರಾಮಾಣಿಕವಾಗಿ ಎಲ್ಲ ಸಂಘಟನೆಗಳಿಗೆ ಮಾದರಿ ಆಗಬೇಕು. ಯಾಕಂತ ಹೇಳಿದರೆ ಇವತ್ತು ಸ್ವಾರ್ಥದಿಂದ ತುಂಬಿದೆ ಎಲ್ಲ ಸಂಘಟನೆಗಳನ್ನು, ಅಥವಾ ಜನರು ಸ್ವಾರ್ಥದಿಂದ ತುಂಬಿರುವುದರಿಂದ ನಿಸ್ವಾರ್ಥಗಳು ಇರುವುದಿಲ್ಲ. ಯಾಕಂತೇಳಿದರೆ ಈ ಹಿಂದೂ ಸಮಾಜದಲ್ಲಿ ನಾವು ಹಿಂದೆ ಅಂದರೆ ಆದಿಶಂಕರಾಚಾರ್ಯರಿಂದ ಹಿಡಿದು ಬಸವಣ್ಣನವರು, ನಾರಾಯಣ ಗುರುಗಳು, ಕುವೆಂಪು ಅವರು, ಹಾಗೆ ಅಂಬೇಡ್ಕರ್ ಅವರು ಎಲ್ಲ ಹೇಳ್ತಿರೋದು ಸಮಾನತೆ ಇರಬೇಕು, ಮೇಲು ಕೀಳು ಮಡಿ ಮೇಲಿಗೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದು ಯಾಕಾಗಿದೆ? ಇದೆಲ್ಲ ಹೋದರೆ ನಮ್ಮದು ಹಿಂದೂ ಸಮಾಜ ಅನ್ನೋದು ಹಿಂದೂ ಧರ್ಮ ಆಗ್ತದೆ. ಧರ್ಮ ಅಂತ ಹೇಳಿದರೆ ಇನ್ನೊಬ್ಬನಿನ ಒಳಿತನ್ನು ಬಯಸಿ, ಇನ್ನೊಬ್ಬನಿಗೆ ಸಹಕಾರ ಮಾಡಿ, ಪ್ರಕೃತಿ ದತ್ತವಾಗಿ ಬದುವುದೇ ಧರ್ಮ. ಅಧರ್ಮ ಅಂದರೆ ಹೇಳಿ ಮೋಸ, ವಂಚನೆ ಎಲ್ಲ ಇರ್ತದೆ. ಆದ್ದರಿಂದ ಮುಂದೊಂದು ದಿನ ಇಂಥ ಸಂಘಟನೆಗಳನ್ನು ಹುಟ್ಟಿ ಬಲಿಷ್ಠವಾದಾಗಿ ಎಲ್ಲ ಕಡೆಯಲ್ಲಿ ಬಲಿಷ್ಠರಾದರೆ ಖಂಡಿತವಾಗಿ ಹಿಂದೂ ಸಮಾಜ ಅನ್ನೋದು ಹಿಂದೂ ಧರ್ಮ ಆಗ್ತದೆ. ಇಲ್ಲಿರೆ ಖಂಡಿತ ಸಾಧ್ಯ ಇಲ್ಲ. ಈ ರೀತಿಯ ಸಂಘಟನೆಗೆ ಈ ರೀತಿಯ ಹಿರಿಯ ಪ್ರೇರಕರು ಬಂದಲ್ಲಿ ಖಂಡಿತವಾಗಿ ಅಭಿವೃದ್ಧಿ ಹೊಂದುತ್ತದೆ. ಈ ಸಂಘಟನೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಈ ಸಮಾಜಕ್ಕೆ ಹಾಗೂ ಎಲ್ಲ ಸ್ತರದ ಜನರಿಗೆ ನಿಮ್ಮಿಂದ ಒಳಿತಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಿತರಾಗಿರಿ ಎನ್ನುವ ಪೂಜ್ಯ ನಾರಾಯಣ ಗುರುಗಳ ಸಂದೇಶವನ್ನು ಪುನರುಚ್ಚಿಸಿ ನಮಗೆ ಸಲಹೆ ಸೂಚನೆಗಳನ್ನು ನೀಡಿರುವಂಥ ಉದಯ್ ಕುಮಾರ್ ಪೂಜಾರಿ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ಮಾತಿಗಾಗಿ ಸರ್ವೋತ್ತಮ್ ಪೂಜಾರಿ ಅವರು, ಅಧ್ಯಕ್ಷರು, ಬಿಲ್ಲವ ಸೇವಾ ಸಂಘ, ಬಾರ್ಕೂರು. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ವಂದಿಸಿಕೊಳ್ಳುತ್ತಾ, ಕೊಕ್ಕರ್ಣೆ ಬಿಲ್ಲವ ಸಂಘದ 25ನೇ ವರ್ಷದ ರಜತ ಮಹೋತ್ಸವದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದ ಬೇಬಿ ಪೂಜಾರಿ ಅವರೇ, ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ಸಂಜೀವ ಮಾಸ್ಟ್ರೇ, ಭಾಸ್ಕರೇ ಪೂಜಾರಿ ಅವರೇ, ದಿನಕರ್ ಪೂಜಾರಿ ಅವರೇ, ಹಾಗೂ ಉದಯ ಪೂಜಾರಿ ಅವರೇ, ಓಬಣ್ಣವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಹಿರಿಯರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಕೊರಗ ಪೂಜಾರಿ ಅವರೇ, ವೇದಿಕೆಯಲ್ಲಿರುವ ಇನ್ನಿತರ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಕುಳಿತಿರುವಂಥ ನಮ್ಮ ಸಮಾಜದ ಬಂಧುಗಳೇ, ಮಿತ್ರರೇ, ಸ್ನೇಹಿತರೇ,
ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದಂಥ ಒಂದು ಮಾತು, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು, ನಾವೆಲ್ಲರೂ ಸಮಾನರು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಮಾಜ ಇವತ್ತು ಒಂದು ಸಂಘಟನೆಯನ್ನು ಮಾಡಿಕೊಂಡು ಬಲಿಷ್ಠರಾಗಿ ಹೋಗಬೇಕಾದರೆ ಬ್ರಹ್ಮಶ್ರೀ ನಾರಾಯಣಗುರುಗಳ ಒಂದು ಆಶೀರ್ವಾದ. ಕಳೆದ 50 ವರ್ಷಗಳ ಹಿಂದೆ ನಮ್ಮ ಸಮಾಜಕ್ಕೆ ಒಂದು ಮಂದಿರಕ್ಕೆ ಹೋಗಲಿಕ್ಕೆ ಅವಕಾಶಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಿವನ ಮಂದಿರವನ್ನು ಸ್ಥಾಪನೆ ಮಾಡಿ, ಶಿವರಾತ್ರಿ ಅಂದೇ 100 ಶಿವನ ಮಂದಿರವನ್ನು ಸ್ಥಾಪನೆ ಮಾಡಿದಂಥ ಬ್ರಹ್ಮಶ್ರೀ ನಾರಾಯಣಗಳು ನಮಗೆ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಇವತ್ತು ಅನೇಕ ಬಿಲ್ಲವ ಸಂಘ ನಮ್ಮ ಸಮಾಜದಲ್ಲಿ ಎಲ್ಲ ಕಡೆಗಳಲ್ಲಿ ಹುಟ್ಟಿಕೊಂಡಿವೆ. ನಾವೆಲ್ಲರೂ ಬ್ರಹ್ಮಶ್ರೀ ನಾರಾಯಣಗಳ ಮಾರ್ಗದರ್ಶಕರಾಗಿ ಅವರಿಂದ ನಾವು ಇವತ್ತು ಈ ವೇದಿಕೆಯನ್ನು ಮಾಡಿಕೊಂಡು ನಾವು ಬ್ರಹ್ಮಶ್ರೀ ನಾರಾಯಣಗಳ ಆರಾಧನೆ ಮಾಡಿಕೊಂಡು ಮುನ್ನಡೆದುಕೊಂಡು ಹೋಗ್ತಾ ಇದ್ದೇವೆ. ನನಗೆ ಬಹಳ ಸಂತೋಷ ಆಗುವಂಥ ವಿಚಾರ ಅಂತ ಹೇಳಿದ್ರೆ, ನಮ್ಮ ಬಾರ್ಕೂರಿನ ಬಿಲ್ಲವ ಸೇವಾ ಸಂಘ ಶಿವಗಿರಿ ಕ್ಷೇತ್ರವನ್ನು ನಮ್ಮ ದಾನಿಗಳಾದ ಪ್ರೇಮ ಬಾಬು ಶಿವ ಪೂಜಾರಿಯವರು ನಿರ್ಮಾಣ ಮಾಡಿ ಸಾಧಾರಣ 28 ವರ್ಷಗಳ ಹಿಂದೆ ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ ಒಳ್ಳೆಯ ಒಂದು ಮಂದಿರ, ಮದುವೆ ಹಾಲು, ಊಟದ ಹಾಲು ಎಲ್ಲವನ್ನು ಸ್ಥಾಪನೆ ಮಾಡಿಕೊಟ್ಟಂಥ ಮಹಾನಾಯಕರು. ಅವರ ಪ್ರೇಮ ಬಾಬು ಪೂಜಾರಿಯವರ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇರುತ್ತೆ ಅಂತ ಹೇಳಿದರೆ ನಮ್ಮ ಬಾರ್ಕೂರಿಗೆ ಒಂದು ಕೊಟ್ಟಂಥ ಒಂದು ಗೌರವ, ಇದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಕೊಕ್ಕರ್ಣೆ ಬಿಲ್ಲವ ಸಂಘ ಅನೇಕರು ಹಿರಿಯವರು ಇದರ ಮಾರ್ಗದರ್ಶಕರಾಗಿ ವೆಂಕಟೇಶ್ವರರು, ಹಾಗೆ ಭಾಸ್ಕರಿ ಪೂಜಾರಿಯವರು ಹಾಗೂ ಸಂಜೀವ್ ಮಾಸ್ಟ್ರು, ಅನೇಕ ಈ ಬದಿಯ ಅನೇಕ ನಮ್ಮ ಸಮುದಾಯದ ಬಂಧುಗಳು, ಮಹಿಳಾ ಬಳಗದವರು, ಪುರುಷರು ಎಲ್ಲರೂ ಒಗ್ಗಟ್ಟಿನಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. 2 ದಿವಸದ ಕಾರ್ಯಕ್ರಮ. ನಿಮ್ಮ ಪುಸ್ತಕವನ್ನು ನೋಡಿದರೆ ಅದನ್ನು ನನಗೆ ಇವರು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಬಂತು. ಆದರೆ ಚಂದದಲ್ಲಿ ಮಾಡಿದ್ದೀರಿ. ಇದೇ ರೀತಿ 25ನೇ ವರ್ಷದಿಂದ 100 ವರ್ಷಗಳವರೆಗೆ ಸ್ಥಿರವಾಗಿ ನಿಮ್ಮ ಸಂಘ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಲಿ. ಸಂಜೀವ್ ಮಾಸ್ಟ್ರು ಅವರ ಮನೆಯವರು, ಬೇಬಿ ಪೂಜಾರಿಯವರು ಹಾಗೂ ಅವರ ಮಕ್ಕಳು, ಸಂಜೀವ್ ಮಾಸ್ಟ್ರು ಅವರ ಶ್ರಮ, ಅದೇ ರೀತಿ ಅವರ ಮಾರ್ಗದರ್ಶನದಂತೆ ಎಲ್ಲ ಈ ಭಾಗದ ಯುವಕರು, ಯುವತಿಯರು, ಎಲ್ಲರೂ ಮಕ್ಕಳು ಇವತ್ತು ಅನೇಕರಿಗೆ ನೀವು ಪ್ರಶಸ್ತಿಯನ್ನು, ಸನ್ಮಾನವನ್ನು ಮಾಡಿದ್ದೀರಿ. ಈ ರೀತಿಯ ಒಂದು ಸಂಘಟನೆ ಸುಮಾರಕ್ಕೆ ಎಲ್ಲಿಯೂ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಇದೇ ರೀತಿಯಲ್ಲಿ ಮುಂದೆ ಸಹ ಬ್ರಹ್ಮಶ್ರೀ ನಾರಾಯಣರುಗಳು ನಿಮಗೆ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ಎಲ್ಲರೂ ನಿಮ್ಮ ಹಿರಿಯವರು ಅನೇಕರು ನಿಮ್ಮೊಟ್ಟಿಗೆ ಇರುವುದರಿಂದ ಈ ಸಂಸ್ಥೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳೆದು ಒಳ್ಳೆಯದಾಗಲಿ ಅಂತ ಶುಭ ಹಾರೈಸುತ್ತಾ, ಬ್ರಹ್ಮಶ್ರೀ ನಾರಾಯಣಗಳು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ ನಿಮಗೆಲ್ಲ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರುದೇವ್. ರಜತ ಸಂಭ್ರಮದ ಈ ಹೊತ್ತಿನಲ್ಲಿ ಸಂಘದ ಕಾರ್ಯಕ್ರಮಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಶ್ಲಾಘನೀಯ ಮಾತುಗಳನ್ನಾಡಿರುವಂತಹ ಬಾರ್ಕೂರು ಬಿಲ್ಲವ ಸಂಘದ ಅಧ್ಯಕ್ಷರಾಗಿರುವಂಥ ಸರೋತ್ತಮ್ ಪೂಜಾರಿ ಅವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ನಿರಂತರವಾಗಿ ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲ ಮಾತುಗಳನ್ನು ಆಲಿಸಿ ಬಹಳಷ್ಟು ಆಯಾಸ ಆಗಿರಬೇಕು ನಿಮಗೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮತ್ತೆ ಮನೋರಂಜನೆಯನ್ನು ಹೊತ್ತು ತರಲಿಕ್ಕಿದ್ದಾರೆ ನಾಟಕ ತಂಡದವರು. ಹಾಗೆಯೇ ನಾನೀಗ ರಮೇಶ್ ಪೂಜಾರಿ ಕೆಳಬಾರ್ಲು, ಯೋಜನಾಧಿಕಾರಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ ನಮ್ಮವರು, ನಮ್ಮ ಸಮಾಜದವರು. ಅವರನ್ನು ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಸಮಾಜದ ಅನೇಕರು ತೊಡಗಿಸಿಕೊಂಡಿದ್ದಾರೆ. ಹಾಗೆಯೇ ರಮೇಶ್ ಪೂಜಾರಿಯವರು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವರನ್ನು ನಾವೀಗ ಒಂದು ಕಿರು ಸನ್ಮಾನವನ್ನು ಮಾಡುವುದರ ಮೂಲಕ ನಮ್ಮ ಗೌರವವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ರಮೇಶ್ ಪೂಜಾರಿಯವರು ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲ ಗಣ್ಯರು ದಯವಿಟ್ಟು ಬಂದು ಅವರಿಗೊಂದು ಸನ್ಮಾನವನ್ನು ನೆರವೇರಿಸಬೇಕು ಅಂತ ಕೋರಿ.
ಯೋಜನಾಧಿಕಾರಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ಕ್ಷೇತ್ರಕ್ಕೆ ಹರಿದು ಬರತಕ್ಕಂಥ ಎಲ್ಲ ನೆರವನ್ನು ಜನರ ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ರಮೇಶ್ ಪೂಜಾರಿ ಕೆಳಬಾದ್ಲು ಇವರಿಗೆ ವಂದನೆಗಳನ್ನು ಅರ್ಪಿಸಿಕೊಂಡು ಮುಂದಿನ ಸನ್ಮಾನಕ್ಕಾಗಿ ನರಸಿಂಹ ಪೂಜಾರಿ ಅತ್ರಬೈಲು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನರಸಿಂಹ ಪೂಜಾರಿ ಅತ್ರಬೈಲು ಕಾಡೂರು, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸುವರೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನರಸಿಂಹ ಪೂಜಾರಿಯವರು ಪೋಸ್ಟ್ ಮ್ಯಾನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಗೌರವದ ಸನ್ಮಾನವನ್ನು ನೀಡುವಂತೆ ನಮ್ಮೆಲ್ಲ ಅತಿಥಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರತಿ ಶನಿವಾರದಲ್ಲೂ ಕೂಡ ನಡೆಯುವಂಥ ಗುರು ಪೂಜೆಯಲ್ಲಿ ಭಜನೆಯಲ್ಲಿ ಒಂದು ದಿವಸವೂ ತಪ್ಪಿಸಿಕೊಳ್ಳದೆ ಶ್ರೀ ಗುರುಗಳ ಪೂಜಾ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ನರಸಿಂಹ ಪೂಜಾರಿಯವರು, ಇವರಿಗೆ ಸನ್ಮಾನವನ್ನು ನಮ್ಮೆಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ನಡೆಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿರುವಂತಹ ನರಸಿಂಹ ಪೂಜಾರಿ ಅವರಿಗೆ ಹಾಗೂ ಸನ್ಮಾನವನ್ನು ಮಾಡಿರುವಂತಹ ನಮ್ಮೆಲ್ಲ ಅತಿಥಿ ಅಭ್ಯಾಗತರುಗಳಿಗೆ ಹಾರ್ದಿಕ ವಂದನೆಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಇದೀಗ ಮುಂದಿನ ಮಾತಿಗಾಗಿ ಎಂ ಆನಂದ ಪೂಜಾರಿ, ಸ್ಥಾಪಕ ಅಧ್ಯಕ್ಷರು, ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ, ಮುನಿಯಾಲು. ಸರ್ವೇಭ್ಯೋ ದೇವೇಭ್ಯೋ ಗುರುಭ್ಯೋ ನಮಃ. ಬಹಳ ಸಂಭ್ರಮದ ಒಂದು ಕಾರ್ಯಕ್ಷಣ ನಿನ್ನೆಯಿಂದ ಇವತ್ತಿನವರೆಗೆ ನಡೀತಾ ಉಂಟು. ಬೆಳ್ಳಿ ಹಬ್ಬ ಅಂದರೆ ಈ ಸಂಸ್ಥೆಗೆ ಒಂದು ಯುವಾವಸ್ಥೆ, 25ನೇ ವರ್ಷ. ಈ ಸಂಸ್ಥೆಯನ್ನು ತುಂಬ ವರ್ಷದ ಹಿಂದೆ ತುಂಬ ಚಿಂತಕರು, ಹಿರಿಯರು ಎಲ್ಲ ಸೇರಿ ಈ ಭಾಗದಲ್ಲಿ ಕಟ್ಟಿದ್ದಾರೆ. ಅದನ್ನು ಪ್ರಸ್ತುತ ನಮ್ಮ ಎದುರಿಗಿರುವಂಥ ಸಾಧಕರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಪೂರ್ಣವಾಗಿ, ಅರ್ಥಪೂರ್ಣವಾಗಿ ಜರುಗಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ವೇದಿಕೆಯಲ್ಲಿ ಬಹಳ ಅಪರೂಪ, ನಮ್ಮ ಸಂಘದಲ್ಲಿ ಮಹಿಳೆಯರ ಅಧ್ಯಕ್ಷರಾಗಿರುವುದು ಬಹಳ ಕಡಿಮೆ. ರಾಷ್ಟ್ರೀಯ ಮಹಾಮಂಡಲದಲ್ಲಿ ನಾವೆಲ್ಲ ಜಗದೀಶ್ ಕೆಮ್ಮಣ್ಣು ನಾವೆಲ್ಲ ಇದ್ದೆವು. ಅಲ್ಲಿ ಇರುವಾಗ, ಕೆಲಸ ಮಾಡುವಾಗ ಜಯನಗರದ ಸುಮತಿ ಆರ್ ಪೂಜಾರಿ ಅಂತ ಒಬ್ಬರಿದ್ದರು. ಇಲ್ಲಿ ಬಹಳ ಸಂತೋಷ, ಇಲ್ಲಿ ಬೇಬಿ ಎಸ್ ಪೂಜಾರಿ ಪ್ರತ್ಯಕ್ಷವಾಗಿ ನಮ್ಮ ಸಂಜೀವ ಮಾಸ್ಟ್ರು 2000 ಸುಮಾರು 13-14 ವರ್ಷ ಈ ಸಂಘದಲ್ಲಿ ಅಧ್ಯಕ್ಷರಾಗಿ ತನ್ನ ಹೆಸರಿಗೆ ಅನ್ವರ್ಥಕ ನಾಮ ಎನ್ನುವಂತೆ ಸಂಜೀವನ, ಈ ಸಂಘಕ್ಕೆ ಆ ಜೀವತ್ವವನ್ನು ಕೊಟ್ಟವರು ನಮ್ಮ ಸಂಜೀವ ಮಾಸ್ಟರ್ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹಳ ಒಂದು ಉತ್ತಮವಾದ ಒಂದು ಬಳಗ. ಭಾಸ್ಕರ ಪೂಜಾರಿಯವರು, ಸಂಜೀವ ಪೂಜಾರಿ ಮಾಸ್ಟ್ರು, ಹಾಗೆ ಅವರೊಂದಿಗೆ ಸಹಕರಿಸಿ ಧರ್ಮಿಣಿ ತಮ್ಮ ಧರ್ಮಪತ್ನಿಯಾದಂತಹ ಬೇಬಿಯವರು ಕೂಡ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಧೈರ್ಯ ಮಾಡೋದು. ಪ್ರತ್ಯಕ್ಷವಾಗಿ ಈಗ ಬೇಬಿಯವರಾದರೂ ಪರೋಕ್ಷವಾಗಿ ಸಂಜೀವ ಮಾಸ್ಟ್ರೇ ಅಧ್ಯಕ್ಷರು, ಇಬ್ಬರು ಒಂದೇ. ಅದು ನಮ್ಮ ಅರ್ಧನಾರೀಶ್ವರ ತತ್ವದಲ್ಲಿ ಹಾಗೆ ಗಂಡ ಹೆಂಡತಿ ಗಂಡ ಒಂದೇ. ಆ ಶಕ್ತಿ ಅವರಲ್ಲಿ ಇದ್ದು, ಉತ್ತಮವಾದಂಥ ಒಂದು ಕಾರ್ಯಪಡೆ ಇದ್ದು, ಇಂತಹ ಒಂದು ಪುಸ್ತಕ 25 ವರ್ಷದಲ್ಲಿ ಒಂದು ಆಮಂತ್ರಣ ಪತ್ರಿಕೆ ಅಲ್ಲ, ಇದೊಂದು ಪುಸ್ತಕ. ಇದನ್ನೊಂದು ರಚಿಸಲಿಕ್ಕೆ, ಇದನ್ನು ಸರಿಯಾಗಿ ನನ್ನ
ರವಿ ಪೂಜಾರಿ ನಮ್ಮ ಅಳಿಯ ಇದನ್ನು ನಮ್ಮ ಮನೆಗೆ ತಂದಾಗ ಇದನ್ನು ಸುಮಾರು ಒಂದು 2-3 ಸಲ ನಾನು ಓದಿದ್ದೇನೆ. ಇದನ್ನು ಹೇಗೆ ರಚನೆ ಮಾಡಿದರು, ಈ ಪುಸ್ತಕದ ಹಿಂದೆ ಎಷ್ಟು ಶ್ರಮ ಉಂಟು, ಒಂದು ಅದ್ಭುತ. ಇದೊಂದು ಆಮಂತ್ರಣ ಪತ್ರಿಕೆಯನ್ನು ಈ ರೀತಿ ಒಂದು ಮಾಡಲಿಕ್ಕೆ, ಇದರಲ್ಲಿ ಯಾರ್ಯಾರ ಹೆಸರು ಯಾರನ್ನೂ ಬಿಟ್ಟು ಹೋಗದ ರೀತಿಯಲ್ಲಿ ಇಷ್ಟು ದೊಡ್ಡ ಒಂದು ಸಂಘಟನೆಯ ಕೆಲಸ ಇದು ಸುಲಭ ಅಲ್ಲ. ಯಾಕಂತ ಹೇಳಿದರೆ ನಾನು ಕೂಡ ಸಮರ್ಥನೀಯವಾಗಿ ಅಲ್ಲ, ಅಸಮರ್ಥವೋ ಗೊತ್ತಿಲ್ಲ, 22 ವರ್ಷ ಮುನಿಯಾಲು ನಾರಾಯಣಗುರು ಸಂಘದ ಒಬ್ಬ ಅಧ್ಯಕ್ಷನಾಗಿ ಕೆಲಸ ಮಾಡಿದವ. ಗೋಪಾಲ ಬಂಗೇರ್ರ ಹಾಗೆ ಒಂದಷ್ಟು ಸುರಿದು ಒಂದು ತಾಕತ್ತಿದ್ದು ಒಂದು ಧನಾತ್ಮಕವಾದಂಥ ಮನುಷ್ಯ ಅಲ್ಲ ನಾನು. ಅಂಥವ ಅಲ್ಲದಿದ್ದರೂ ಕೂಡ 22 ವರ್ಷ ನಾನು ಒಂದು ಸಂಘದಲ್ಲಿ ಅನಿವಾರ್ಯ, ಬಿಟ್ಟು ಹೋಗಲಿಕ್ಕೆ ಬಗೆಯಿಲ್ಲ, ಬೇರೆಯವರು ಬರುವುದಿಲ್ಲ. ಈಗ ಪರಿಸ್ಥಿತಿ ಸುಧಾರಿದೆ. ಈಗ ನನಗೆ ಆ ಒಂದು ರೀತಿಯಲ್ಲಿ ಇದ್ದದರಿಂದ ಈಗ ದಿನ ನಾರಾಯಣ ಗುರುಗಳ ಒಂದು ಪೂಜೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ನಾನು ನಮ್ಮ ಭಜನೆಯ ನರಸಿಂಹ ಪೂಜಾರಿ ಅವರ ಹತ್ರ ಮಾತಾಡುವಾಗ ಹೇಳಿದೆ, ನಾನು ಕೂಡ ಸ್ವಲ್ಪ ಭಜನೆಯ ಒಲವು ಇದ್ದವ ಅಂತೇಳಿ. ಭಾಳ ಸಂತೋಷ ಆಯ್ತು ನನಗೆ. ಆ ಭಜನೆಯ ಒಂದು ಒಲವು ನನಗೆ ಇದ್ದದ್ರಿಂದ ನನಗೆ ಈಗ ಸಣ್ಣ ಕೆಲಸ ನನ್ನ ಮಟ್ಟದಲ್ಲಿ ಅದು ಸಿಕ್ಕಿದ್ದು, ನಾನು ಕೆಲಸ ಮಾಡ್ತೇನೆ. ನನಗೆ ಗೊತ್ತಿದ್ದಷ್ಟು ನಾನು ಪೂಜೆ ಮಾಡ್ತೇನೆ. ಇಲ್ಲಿ ಕೂಡ ಸಂಜೀವ ಮಾಸ್ಟ್ರು ಆ ಕೆಲಸವನ್ನು ನಿರ್ವಹಿಸ್ತಾರೆ, ನೀವೆಲ್ಲ ಬೆಂಬಲ ಕೊಡ್ತೀರಿ. ಉತ್ತಮವಾದಂಥ ಕಾರ್ಯಪಡೆಯ ಮೂಲಕ ಆಗ ಯಾರು ಹೇಳಿದರು, ತುಂಬ ಜನ ಈಗ ಸುಸ್ತಾಗಿ ಹೋಗಿರ್ಬೋದು ಜನರಿಗೆಲ್ಲ, ಆದರೆ ಚೇರ್ಗಳೇ ಹೆಚ್ಚು, ಆಸನಗಳೇ ಕಾಣ್ತದೆ ಬಿಟ್ಟರೆ ಜನರೆಲ್ಲ ತುಂಬ ನಿನ್ನೆಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ಆಯಾಸ ಆಗಿರ್ಬೋದು. ಈ ವೇದಿಕೆಯಲ್ಲಿ ಇರುವಂಥ ಬೇಬಿ ಎಸ್ ಮೇಡಮ್ರವರು, ನನ್ನ ಮಿತ್ರರಾದ ದಿನಕರ ಹೇರೂರು ತುಂಬ ವರ್ಷದ ಹಿಂದೆ ನಾಟಕದ ಮೂಲಕ ನಮಗೆ ಮುನಿಯಾಲಿಗೆ ಬಂದು ನಮ್ಮ ಗ್ರಾಮಾಭಿವೃದ್ಧಿಯಲ್ಲಿ ಶಿವಾನಂದ ಆಚಾರ್ಯ ಅಂತ ಇದ್ದಾರೆ, ಗೊತ್ತುಂಟವರಿಗೆ. ಅವರ ಮೂಲಕ ನಾವೊಂದು ನಾಟಕ ಮಾಡುವಾಗ ದಿನಕರಿಯವರು ತುಂಬ ವರ್ಷದ ಹಿಂದೆ ಬಂದಿದ್ದಾರೆ. ಅವರು ಕೂಡ ಈಗ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಕರಾವಳಿ ಭಾಗದಲ್ಲಿ ಈ ಭಾಗದಲ್ಲಿ ಈ ನಾರಾಯಣ ಗುರುಗಳ ಚಿಂತನೆಯನ್ನು ನಾವೆಲ್ಲ ಈ ಭಾಗದವರು ತುಂಬ ಶ್ರಮವಹಿಸಿ ಈ ಗುರುಗಳ ಸಂದೇಶವನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬೇಬಿ ಎಸ್ ಮೇಡಮ್ರವರು, ಈ ವೇದಿಕೆಯಲ್ಲಿರುವ ಎಲ್ಲ ಸಾಧಕರು, ಗಣ್ಯರು, ಸಾಮಾನ್ಯ ಮನುಷ್ಯನೊಬ್ಬ ಒಂದು ರತ್ನವನ್ನು ಪಡೀತಾನೆ ಒಂದು ರಾಜ್ಯ ಸರ್ಕಾರದ ಮೂಲಕ ಅಂತ ಹೇಳಿದರೆ ಸಾಮಾನ್ಯ ವಿಷಯ ಅಲ್ಲ. ಒಬ್ಬ ನೋಡಲಿಕ್ಕೆ ಬಹಳ ಸಾಮಾನ್ಯ ಕೊರಗ ಪೂಜಾರಿಯವರು ಅವರ ಬ್ಯಾಂಕಿಗೆ ನಾವು ಮೂರ್ತಿದಾರ ಮೂರೂರು ಬ್ಯಾಂಕಿನ ಮೂಲಕ ಎಂದೋ ಹೋಗಿದ್ದೇವೆ. ಅದರ ಕಾರ್ಯನಿರ್ವಹಣಾಧಿಕಾರಿಯವರು ಬಹಳ ಆತ್ಮೀಯರು. ತುಂಬ ವರ್ಷದಿಂದ ಅವರ ಮದುವೆಯ ಕಾರ್ಯಕ್ರಮಕ್ಕೂ ನಾನು ಹೋಗಿದ್ದೇನೆ. ಜಗದೀಶ್ ಕೆಮ್ಮಣ್ಣು, ನಾವು ಎಲ್ಲ ಮಹಾಮಂಡಲದಲ್ಲಿ ಕೆಲಸ ಮಾಡುವಾಗ ಒಟ್ಟಿಗೆ ಇದ್ದೆವು. ಇಂತಹ ಸಾಧಕರು ಈ ವೇದಿಕೆಯಲ್ಲಿ ನಾನು 2ನೇ ಸಲ ನಿಲ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇನ್ನೊಂದು ಸಂದರ್ಭದಲ್ಲಿ ಸ್ವಲ್ಪ ಸಮಯದ ಹಿಂದೆ ನಿಮಗೆ ಗೊತ್ತಿರ್ಬೋದು, ಒಂದು ಪ್ರತಿಭಟನೆಯ ಬಗ್ಗೆ ಒಂದು ಕಾರ್ಯಕ್ರಮ ನಡೆದಾಗ ನಾನು ಈ ವೇದಿಕೆಯಲ್ಲಿ ಮಾತಾಡಿದ್ದೇನೆ ಒಂದೆರಡು. ಅದಕ್ಕೂ ಕೂಡ ಇಲ್ಲಿಯ ಸಂಘದ ಮುಖಂಡರು ಭಾಸ್ಕರಣ್ಣ ಇವರೆಲ್ಲ ಸೇರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಮುಂದೆ ನಾವು ಯಶಸ್ವಿಯಾಗಿ ಆ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ವೆಂಕಟೇಶ ಸುವರ್ಣರು ಕೂಡ ನನಗೆ ಬಹಳ ಹತ್ತಿರದ ಆತ್ಮೀಯರು. ಅವರು ಈ ಸಭೆಯಲ್ಲಿ ಕಾರ್ಯಕಾರಣ ಏನೋ ಆರೋಗ್ಯದ ಕಾರಣ ಏನೋ ಗೊತ್ತಿಲ್ಲ, ಈಗ ಇಲ್ಲ. ನೀವೆಲ್ಲ ಈ 25ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ನಾವು ಬೆಳ್ಳಿ ಹಬ್ಬ ಅಂತ ಹೇಳಿದರೆ, ಈಗ ಬೆಳ್ಳಿಯ ಹೆಸರು ಹೇಳುವಾಗ ನಮಗೆ ಗೊತ್ತಾಗ್ತದೆ, ಬೆಳ್ಳಿ ಬಹಳ ಬಂಗಾರಕ್ಕಿಂತಲೂ ಮೇಲೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಏರುತ್ತಾ ಇದೆ ದಿನದಿಂದ ದಿನಕ್ಕೆ. ಬೆಳ್ಳಿಯನ್ನು ಸುಲಭ ಇಲ್ಲ. ಈಗ ಬೆಳ್ಳಿ ಹಬ್ಬ, ಮುಂದೆ ಬಂಗಾರದ ರಂಗಿನ ಹಬ್ಬಕ್ಕೆ ನಾವು ಮುಖ ಮಾಡಿ ನಿಲ್ಲುವವರು ಈ ಕಾರ್ಯಕ್ರಮದ ಮೇಲೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಲಿಕ್ಕೆ ಈ ಸಂಘದ ಕಾರ್ಯಕರ್ತರು, ಆಡಳಿತ ಮಂಡಳಿಯವರು ಸರ್ವರು ಕೂಡ ಮುಂದೆ
ಉಪಸ್ಥಿತರಿರುವ ಎಲ್ಲ ಗಣ್ಯರು, ಇಲ್ಲಿ ಇಲ್ಲದವರು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದವರೆಲ್ಲರಿಗೂ ಮುನಿಯಾಲು ನಾರಾಯಣಗುರು ಸಂಘದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಂಘಟನೆಯ ಕಷ್ಟ ಏನೆಂಬುದನ್ನು ಮತ್ತೆ ನಮ್ಮ ಮುಂದೆ ಬಿತ್ತರಿಸಿದ್ದಾರೆ ಎಂ ಆನಂದ ಪೂಜಾರಿ ಅವರು. ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದಿನ ಮಾತಿಗಾಗಿ ರಮೇಶ್ ಪೂಜಾರಿ ಕೆಳಬಾದ್ಲು, ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್, ರಿಜಿಸ್ಟರ್, ಬ್ರಹ್ಮಾವರ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಆರಾಧ್ಯ ದೇವರಾದಂಥ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು, ಇಲ್ಲಿಯ ಗ್ರಾಮ ದೇವರನ್ನು ಹಾಗೂ ಎಲ್ಲ ದೇವರನ್ನು ಕೂಡ ಪ್ರಾರ್ಥಿಸಿಕೊಂಡು 25ನೇ ವರ್ಷದ ಅಂಗವಾಗಿ ಬೆಳ್ಳಿ ಹಬ್ಬದ ಒಂದು ಸುಂದರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬೇಬಿ ಮೇಡಮ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೂ ಕೂಡ ಗೌರವದಿಂದ ಅವರಿಗೆ ವಂದನೆಯನ್ನು ತಿಳಿಸಿ, ವೇದಿಕೆಯ ಮುಂಭಾಗದಲ್ಲಿರುವವರಿಗೂ ಕೂಡ ವಂದನೆಯನ್ನು ತಿಳಿಸಿ, ವೇದಿಕೆಯಲ್ಲಿ ನೋಡಿದರೆ ಎಲ್ಲರೂ ಕೂಡ ಹಿರಿಯರೇ ಇದ್ದಾರೆ. ಹಾಗೆ ನನಗೊಂದು ಕಿರಿಯೋನಿಗೆ ನಮ್ಮ ಸಂಜು ಮಾಸ್ಟರ್ ಸರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಅತ್ಯಂತ ಗೌರವದಿಂದ ಅವರಿಗೆ ವಂದಿಸಿಕೊಂಡು, ನಮ್ಮ ಸಮಾಜ ಬಹಳಷ್ಟು ವರ್ಷಗಳ ಹಿಂದೆ, ಈಗಾಗಲೇ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಹೇಳಿದ ಹಾಗೆ, ಬಹಳ ಹಿಂದುಳಿದಂಥ ಸಮಾಜ ಆಗಿತ್ತು. ಇವತ್ತಿನ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ ನಾವೆಲ್ಲ ಏನು ಯುವಕರಿದ್ದೇವೆ, ಇವರಿಗೆ ಅಂತಹ ದೊಡ್ಡ ರೀತಿಯ ಯಾವುದೇ ರೀತಿಯ ಬಿಸಿ ತಟ್ಟಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಹಿಂದಿನವರು ಬಹಳಷ್ಟು ಇದರ ಕಹಿಯನ್ನೆಲ್ಲ ಉಂಡು ಇವತ್ತು ಒಂದು ಸುಂದರವಾದಂಥ ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಅದಕ್ಕೆ ನಮ್ಮ ಹಿರಿಯರಿಗೆಲ್ಲ ನಾವು ಅತ್ಯಂತ ಗೌರವವನ್ನು ಸಲ್ಲಿಸಲೇಬೇಕು. ಬಹಳ ಮುಖ್ಯವಾಗಿ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇರಳದಲ್ಲಿ ಅವರು ಮಾಡಿದಂಥ ಬಹಳ ದೊಡ್ಡದಾದಂತಹ ಕ್ರಾಂತಿ, ಅತ್ಯಂತ ಜಾತಿ ವ್ಯವಸ್ಥೆಯಲ್ಲಿ ತೀರಾ ಮೇಲ್ವರ್ಗದವರು ಅತ್ಯಂತ ಕೆಳವರ್ಗದವರನ್ನು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಂತಹ ಕಾಲದಲ್ಲಿ ಈಳವ ಸಮಾಜ ಅಂಥೇಳಿ ಆ ಸಮುದಾಯದಲ್ಲಿ ಹುಟ್ಟಿ, ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯ ಈ ರೀತಿಯ ಒಂದು ಸಮಸ್ಯೆಯನ್ನು ಪಡುವುದನ್ನು ಮನಗಂಡು ಇದನ್ನು ಹೇಗಾದರೂ ಮಾಡಿ ಪಾರು ಮಾಡಬೇಕು ಅನ್ನುವಂಥ ಒಂದು ದಿಟ್ಟವಾದಂಥ ಯೋಚನೆಯನ್ನು ಹಾಕ್ಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬಹಳಷ್ಟು ಸಂಘಟನೆಯನ್ನು ಮಾಡಿ ಇವತ್ತು ಒಂದು ಸಮಾಜದಲ್ಲಿ ಬಹಳ ದೊಡ್ಡದಾದಂಥ ಪರಿವರ್ತನೆಯನ್ನು ತಂದಿದ್ದಾರೆ. ನಾವು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತೆ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಹುಟ್ಟಿದಂಥ ಕೋಟಿ ಚೆನ್ನಯ್ಯರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ಆ ಎರಡು ಶಕ್ತಿಗಳನ್ನು ನಾವು ಇವತ್ತು ಅತ್ಯಂತ ಗೌರವದಿಂದ ನೆನಪು ಮಾಡಿಕೊಳ್ಬೇಕು. ಅದರ ಪರಿಣಾಮವಾಗಿ ಇವತ್ತು ನಮ್ಮ ಸಮುದಾಯ ಈ ಒಂದು ಹಂತದಲ್ಲಿ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಇವತ್ತು ಕೋಟಿ ಚೆನ್ನಯ್ಯರು ಕೂಡ ಹಾಗೆ ನಮ್ಮ ಕುಲದಲ್ಲಿ ಅವರ ಜನನ ಆದ ನಂತರ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒಂದು ಸಮಾಜದಲ್ಲಿರುವಂತಹ ಕೆಲವೊಂದು ವ್ಯವಸ್ಥೆಗಳು ಅದು ಬದಲಾವಣೆ ಆಯಿತು ಅಂತ ಹೇಳ್ಬೋದು. ಇವತ್ತು ನಮ್ಮಲ್ಲಿ ಹೆಚ್ಚಿನವರ ಸರ್ನೇಮು ಪೂಜಾರಿ ಅಂತ ಇದೆ. ಇವತ್ತು ಬಹಳಷ್ಟು ಅಂತ ಹೇಳಿದರೆ ಬಹುತೇಕ ಎಲ್ಲ ಗರಡಿಗಳಲ್ಲಿ, ಅಂದರೆ ಸಮಾಜದಲ್ಲಿ ಎಲ್ಲರಿಂದ ಆರಾಧಿಸಲ್ಪಡುವಂಥ ಗರಡಿ, ಈ ಗರಡಿಗಳಲ್ಲಿ ಬ್ರಹ್ಮವೈದರ್ಕಳ ಇದರ ಪೂಜೆಯನ್ನು ಮಾಡ್ಕೊಂಡು ಬರುವಂಥವರು ನಮ್ಮ ಸಮುದಾಯದವರು ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇವತ್ತು ನಾವು ಒಂದು ನೆನಪನ್ನು ಇಟ್ಕೊಳ್ಬೇಕು. ಏನು ಅಂತ ಹೇಳಿದರೆ, ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಕೇವಲ ಅದು ನಮ್ಮ ಬಿಲ್ಲವ ಸಮಾಜದ ವ್ಯಕ್ತಿಯಾಗಿ ನೋಡದೆ, ಅದು ಇಡೀ ಇವತ್ತು ಅವರ ಆದರ್ಶಗಳು ಇಡೀ ನಮ್ಮ ಭಾರತ ದೇಶದಾದ್ಯಂತ ಇಡೀ ಎಲ್ಲರ ಒಂದು ಒಂದೇ ಜಾತಿ, ಒಂದೇ ಮತ, ಒಬ್ಬರೇ ದೇವರು ಅನ್ನುವಂಥ ಏನು ಮಾತಿದೆ, ಅದು ಎಲ್ಲರನ್ನೂ ಕೂಡ ಆಕರ್ಷಿಸುವಂಥ ಮಾತು. ಮತ್ತು ಇವತ್ತು ಎಲ್ಲರಿಂದಲೂ ಕೂಡ ಅದಕ್ಕೆ ಹೆಚ್ಚಿನ ಒಂದು ಗೌರವ ಸಿಗ್ತಾ ಇರುವಂಥ ವಿಷಯ.
ಸರ್ಕಾರ ಕೂಡ ಇವತ್ತು ನಾರಾಯಣ ಗುರು ಜಯಂತಿಯನ್ನು ಆಚರಿಸ್ತಾ ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಗೊಂಡಿದೆ. ಇಂಥ ಸಂದರ್ಭದಲ್ಲಿ ಗುರುಗಳು ಎಲ್ಲ ಸಮುದಾಯಕ್ಕೆ ಅವರು ಸೇರಿದವರಾಗಿದ್ದಾರೆ. ಹಾಗೆ ನಾವು ಅವರ ಆದರ್ಶಗಳನ್ನು ಇವತ್ತು ಮಾನ್ಯ ಸಂಜೀವ್ ಮಾಸ್ಟರ್ ಅಂತ ಹೇಳಿದ್ರೆ ಗುರುಗಳು, ಅವರು ಕೂಡ ಗುರುಗಳಾಗಿದ್ದವರು. ನಾನು ಯೋಜನೆಯಲ್ಲಿ ಇಲ್ಲಿ ಕಾರ್ಯಕರ್ತನಾಗಿ ಇಲ್ಲಿ ಬಂದ ನಂತರ ಒಂದು ಕೆಲವಾರು ಬಾರಿ ಅವರ ಸಂಪರ್ಕಕ್ಕೆ ಬಂದಿದ್ದೇನೆ. ಎಷ್ಟೋ ಸಂದರ್ಭಗಳಲ್ಲಿ ಅವರಲ್ಲಿರುವಂಥ ಆಸಕ್ತಿ, ಅವರಲ್ಲಿರುವಂಥ ಸಾಮಾಜಿಕವಾದಂಥ ಕೆಲವೊಂದು ಬದ್ಧತೆ, ಇದನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ ಆದಂಥದ್ದಿದೆ. ನನಗೆ ಗೊತ್ತಿಲ್ಲ ನನ್ನನ್ನು ಯಾಕೆ ಅವರು ಇಲ್ಲಿ ಅತಿಥಿಯಾಗಿ ಕರೆದ್ರು ಅಂತ ಹೇಳಿ. ನಾನು ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ ಡೈರಿ ಕೊಡ್ಲಿಕ್ಕೆ ಅಂತ ಹೇಳಿ, ನಮ್ಮ ಯೋಜನೆ ಒಂದು ಡೈರಿ ಕೊಡ್ಲಿಕ್ಕೆ ಅಂತ ಹೋಗಿದ್ದೆ. ಆ ಸಂದರ್ಭದಲ್ಲಿಯೂ ಕೂಡ ಅವರು ಅದೇ ಕೆಲಸವನ್ನ, ಈ ಸಂಘಟನೆಯ ಕೆಲಸವನ್ನೇ ಮಾಡ್ತಾ ಇದ್ರು ಮನೆಯಲ್ಲಿ. ಮತ್ತೆ ಈಗಾಗಲೇ ಸುಮಾರಷ್ಟು ಜನ ಹೇಳಿದ್ರು ಈ ಆಮಂತ್ರಣ ಪತ್ರಿಕೆಯ ಬಗ್ಗೆ. ಇದನ್ನ ಪ್ರಥಮವಾಗಿ ನೋಡಿದ ಕೂಡಲೇ ನನಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗಿದೆ. ಇಷ್ಟೊಂದು, ಯಾಕಂತ ಹೇಳಿದ್ರೆ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಸುಮಾರಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಾಗ ಒಂದೊಂದು ಸಣ್ಣ ಕಾರ್ಯಕ್ರಮಕ್ಕೂ ಕೂಡ ಬಹಳಷ್ಟು ತಯಾರಿಗಳು ಬೇಕಾಗ್ತದೆ. ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮತ್ತೆ ಇಷ್ಟೊಂದು ಇದರದ್ದು ಆಮಂತ್ರಣ ಪತ್ರಿಕೆ, ಇದನ್ನೆಲ್ಲ ಮಾಡಬೇಕಾದ್ರೆ ಇದರ ಹಿಂದೆ ಎಷ್ಟು ತಯಾರಿ ಬೇಕಾಗ್ತದೆ, ಎಷ್ಟು ಪರಿಶ್ರಮ ಬೇಕಾಗುತ್ತೆ ಅಂತ ಹೇಳಿ ಒಮ್ಮೆ ನಾನು ಯೋಚನೆ ಮಾಡಿದೆ. ಮೊನ್ನೆ ಅವರ ಮನೆಗೆ ಹೋದಾಗ ಗೊತ್ತಾಯಿತು, ಇದು ಈಗಿಂದ ತಯಾರಿ ಆದಂತಹ ಕಾರ್ಯಕ್ರಮ ಅಲ್ಲ. ಸುಮಾರು 1 ವರ್ಷದಿಂದ ನಮ್ಮ ಸಂಜೀವ್ ಮಾಸ್ಟ್ರು ಮತ್ತೆ ಅವರ ಕುಟುಂಬದವರು ಎಲ್ಲರೂ ಕೂಡ ಈ ತಯಾರಿಗಳನ್ನು ಮಾಡಿಕೊಂಡು ಇವತ್ತು ಆ ಕಾರ್ಯಕ್ರಮ ನಿನ್ನೆ ಮತ್ತು ಇವತ್ತು ಅದು ಸಂಪನ್ನಗೊಂಡಿದೆ ಅಂತ ಹೇಳಿ. ನನಗೆ ಮತ್ತಷ್ಟು ಏನು ಕೇಳಿದರೆ ಆಶ್ಚರ್ಯ ಅಂತ ಅನ್ನಿಸ್ತು. ಅದು ಒಂದು ಖುಷಿಯಾಗುವಂಥ ವಿಚಾರ ಏನು ಕೇಳಿದರೆ, ಆಗಲೇ ನಾವು ಹೇಳಿದ ಹಾಗೆ ಒಬ್ಬರು ನಾರಾಯಣ ಗುರುಗಳು ನಮ್ಮ ಸಮುದಾಯದಲ್ಲಿ ಹುಟ್ಟಿ ಬಂದದ್ರಿಂದ ಇವತ್ತು ಅವರು ಬೆಳಗುವ ಸೂರ್ಯವಾಗಿ ಇಡೀ ನಮ್ಮ ಸಮುದಾಯವನ್ನು ಒಂದು ಉತ್ತಮ ಪಥದತ್ತ ಸಾಗಿಸಿದ್ದಾರೆ, ತಗೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಸಂಜೀವ ಮಾಸ್ಟರ್ ಅಂತಹ ಗುರುಗಳು ಇಡೀ ತಾನು ಮಾತ್ರ ಆಗ ನಮ್ಮ ನಾರಾಯಣ ಗುರುಗಳ ಒಂದು ಇದೇನು ಕೇಳಿದ್ರೆ ಒಂದೇ ಜಾತಿ ಒಂದೇ ಮತ ಒಬ್ಬರೇ ದೇವರು ಅನ್ನುವಂಥದ್ದು. ಇದು ಬಹಳಷ್ಟು ಇವತ್ತು ಪ್ರಸಿದ್ಧವಾದಂತಹ ಇಡೀ ದೇಶದಲ್ಲಿ ಎಲ್ಲರಿಗೂ ಹೆಚ್ಚು ಕಡಿಮೆ ಗೊತ್ತಿರುವಂಥ ಒಂದು ಮಾತು. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಆಗ ಸುಮಾರು ಜನ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಓದಿ ಸ್ವತಂತ್ರರಾಗಿ ಅನ್ನುವಂಥ ಒಂದು ಮಾತು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅದನ್ನು ಬಹುಶಃ ಇವತ್ತು ಓದಿಕೊಂಡು ಒಬ್ಬರು ಮಾಸ್ಟರ್ ಆಗಿ ಗುರುಗಳಾಗಿ ಆ ನಂತರ ಸಂಘಟನೆಯಿಂದ ಬಲಯುತರಾಗಿ ಅನ್ನುವಂಥದ್ದು. ಇವತ್ತು ಈ ಸಂಘಟನೆಯನ್ನ ನಮ್ಮ ಈ ಭಾಗದಲ್ಲೆಲ್ಲ ಹುಟ್ಟು ಹಾಕಿ ಅವರು ಒಂದು ಬಲವನ್ನ ತಂದು ಕೊಟ್ಟಿದ್ದಾರೆ. ಇದು ತಾನು ಮಾತ್ರ ಒಳ್ಳೆಯದಾಗುವುದು ಮಾತ್ರ ಅಲ್ಲ, ಇಡೀ ನಮ್ಮ ಸಮುದಾಯವನ್ನು ಒಂದು ಒಳ್ಳೆಯ ದಾರಿಯತ್ತ ಕೊಂಡೋಗ್ಬೇಕನ್ನುವಂಥ ದೂರದೃಷ್ಟಿಯ ಒಂದು ಚಿಂತನೆ ಸಂಜೀವ್ ಮಾಸ್ಟ್ರಲ್ಲಿ ಇರುವಂಥದ್ದು ಮತ್ತೆ ಅವರ ಮನೆಯಲ್ಲಿ ಇರುವಂಥದ್ದನ್ನು ನಾನು ಗಮನಿಸಿದೆ. ಇದಕ್ಕೆ ಪೂರಕ ಅಂತ ಹೇಳುವ ಹಾಗೆ ನಾನು ನನ್ನ ಶ್ರೀಮತಿ, ಈಗ ಅವಳು ಟೀಚರು, ನಾವು ಒಂದು ದಿವಸ ಮಂದಾರ್ತಿ ದೇವಸ್ಥಾನದಲ್ಲಿ ಯಕ್ಷಗಾನ ನೋಡಲಿಕ್ಕೆ ಹೋಗಿದ್ದಾಗ ಮಾಸ್ಟ್ರು ಮತ್ತೆ ಅವರ ಶ್ರೀಮತಿಯವರು ಬಂದಿದ್ರು. ನನ್ನ ಮಿಸ್ಸಸ್ಸಿಗೆ ನಾನು ಇದು ಮಾಡಿದೆ, ಅವಳಿಗೆ ಗೊತ್ತಿದೆ, ಮುಂಚೆನೆ ಗೊತ್ತಿದೆ, ಸರ್ ನನಗೆ ಗೊತ್ತಿದೆ ಅಂತ ಹೇಳಿದ್ಲು. ಮತ್ತೆ ಕೇಳುವಾಗ ಅವಳು D.Ed ಮಾಡುವಾಗ ಎಜುಕೇಷನ್ ಲೋನಿಗೆ ಬ್ಯಾಂಕಲ್ಲಿ ಮಾತಾಡಿಸಿ ಎಜುಕೇಷನ್ ಲೋನ್ ತೆಗೆಸಿಕೊಡ್ಲಿಕ್ಕೆ ಸಂಜೀವ್ ಮಾಸ್ಟ್ರು, ಅದಕ್ಕೆ ಶ್ಯೂರಿಟಿ ಹಾಕಿದವರು ಸಂಜೀವ್ ಮಾಸ್ಟ್ರು ಅಂತ ಹೇಳಿದರು. ಅಂದರೆ ಸಂಜೀವ್ ಮಾಸ್ಟ್ರು ಯಾರು, ಅಲ್ಲಿ ನನ್ನ ಮಿಸ್ಸಸ್ ಯಾರು, ಎಲ್ಲಿ ದೂರದ ಒಂದು ಈ ಸಂಘಟನೆಯ ಮೂಲಕ ಸಮುದಾಯದ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ಇಂತಹ ಒಳ್ಳೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಹೋದರು. ಇವತ್ತು ಸ್ವಂತ ಅಣ್ಣ ತಮ್ಮಂದಿರೇ ಒಬ್ಬರಿಂದ ಒಬ್ಬರಿಗೆ ಬ್ಯಾಂಕಲ್ಲಿ ಶ್ಯೂರಿಟಿ ಹಾಕೋದಿಲ್ಲ. ಅಂತಾದ್ರೆ ಯಾರೋ ಒಬ್ರು ಹೆಣ್ಮಗಳು ಒಳ್ಳೇದಾಗ್ಲಿ, ಅವಳು ವಿದ್ಯಾವಂತಳಾಗ್ಲಿ, ಒಳ್ಳೆಯ ವಿದ್ಯಾಭ್ಯಾಸ ಪಡೀಲಿ ಅಂತ ಹೇಳಿ ಶ್ಯೂರಿಟಿ ಹಾಕಬೇಕು ಅಂತ ಹೇಳಿದ್ರೆ ಅದರಲ್ಲಿರುವಂಥ ದೂರದೃಷ್ಟಿತ್ವ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಅದಲ್ಲದೆ ಬೇರೆ ಬೇರೆ ಚಟುವಟಿಕೆಗಳನ್ನು ಈ ಸಂಘದ ಮೂಲಕ ಮಾಡಿದ್ದಾರೆ. ನಾನು ಗಮನಿಸ್ತಾ ಇದ್ದಾಗೆ ಮೊನ್ನೆ ನಾನು ಹೇಳಿದೆ ಸರ್ ಹತ್ರ, ಏನಂತ ಹೇಳಿದ್ರೆ ಯಾರೋ ಒಬ್ಬರು ಸಮುದಾಯದಲ್ಲಿ ಅವರು ತೀರಿಕೊಂಡಾಗ, ಮಕ್ಕಳು ತಬ್ಬಲಿಗಳು ಆದಾಗ ಹೋಗಿ
ಈ ಸಂಘದಿಂದ ಹೋಗಿ ಅವರಿಗೆ ಒಂದು ಸಾಂತ್ವನವನ್ನು ಹೇಳಿ ಕೈಲಾದಂಥ ಸ್ವಲ್ಪ ಸಹಾಯವನ್ನು ಕೂಡ ಮಾಡುವಂಥ ಇದು ಬೇರೆ ಬೇರೆ ದೃಷ್ಟಿಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವಂಥದ್ದು, ಅದು ಅವರಲ್ಲಿರುವಂಥ ಪ್ರತಿಭೆಗಳನ್ನು ಗುರುತಿಸುವಂಥದ್ದು, ಕೈಲಾದಂಥ ಸಹಕಾರವನ್ನು ಕೊಡುವಂಥದ್ದು, ಇಂಥದ್ದನ್ನೆಲ್ಲ ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಹೆಬ್ರಿ ನಾರಾಯಣ ಗುರು ಸಂಘದಿಂದ ನನಗೆ ವರ್ಷ ಈ ರೀತಿ ಒಂದು ಇದು ಸಿಗ್ತಾ ಇತ್ತು, ಬಹುಮಾನ ಸಿಗ್ತಾ ಇತ್ತು. ಕಲಿಕೆಯಲ್ಲಿ ಪ್ರಥಮ, ಅದಕ್ಕೋಸ್ಕರ ಅದು ಅಲ್ಲಿ ಗುರುತಿಸಿ ಕೊಡುವಂಥದ್ದು. ಬಹಳ ಸಂತೋಷದಿಂದ, ಅದು ಎಷ್ಟು ಮೊತ್ತ ನನಗೀಗ ನೆನಪಿಲ್ಲ, ಆದರೆ ಆವಾಗ ದುಡ್ಡೇ ಕಾಣದೇ ಇದ್ದಂಥ, ಅಥವಾ ನಾವು ಕನ್ನಡ ಮೀಡಿಯಂ ಶಾಲೆ, ಈಗ ಎಲ್ಲ ಖರ್ಚು ಮಾಡಿದಾಗೆ ನಮಗೆಲ್ಲ ಮನೆಯಲ್ಲಿ ಖರ್ಚು ಮಾಡಲಿಕ್ಕೆಲ್ಲ ಏನು ಇದಿರಲಿಲ್ಲ, ನಡ್ಕೊಂಡು ಹೋಗಿ 4-5 ಕಿಲೋಮೀಟರ್ ಎಲ್ಲ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸನೆಲ್ಲ ಮಾಡಬೇಕಾದಂಥ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಈ ರೀತಿ ನಮ್ಮ ಸಂಘಟನೆಯಿಂದ ಸಿಗ್ತಾ ಇದ್ದಂಥ ಒಂದು ವಿದ್ಯಾರ್ಥಿ ವೇತನ ಎನ್ನುವಂಥದ್ದು ನಮಗೆ ಅತ್ಯಂತ ಬಹಳ ಖುಷಿಯನ್ನು ಕೊಡ್ತಿದ್ದಂಥ ಇದು. ಆ ರೀತಿ ನಾನು ಸೌಲಭ್ಯವನ್ನು ನಾನು ಕೂಡ ತೆಗೆದುಕೊಂಡವನೇ. ಹಾಗೆ ಆ ರೀತಿಯಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಇರ್ಬೋದು, ಬೇರೆ ಬೇರೆ ಅವರನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮಗಳಿರ್ಬೋದು, ಇಲ್ಲಿ ಸಮುದಾಯದಿಂದ ಒಳ್ಳೆಯ ಹುದ್ದೆಗೆ ಹೋದವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡಿರುವಂಥದ್ದು ಇರ್ಬೋದು. ಈ ರೀತಿಯೆಲ್ಲ ಬಹಳ ಉತ್ತಮವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಬಹುಶಃ ಆದರ್ಶ ಇವತ್ತು ಸಂಜೀವ್ ಮಾಸ್ಟ್ರು ಈ ರೀತಿ ಕೆಲಸಗಳನ್ನು ಮಾಡಿ ಒಂದು ಆದರ್ಶವನ್ನು ಏನು ಹುಟ್ಟು ಹಾಕಿದ್ದಾರೆ, ಆ ಆದರ್ಶ ನಮ್ಮ ಸಮುದಾಯದ ಇನ್ನಿತರ ನಮ್ಮ ಯುವಕರಲ್ಲಿ ಮುಂದಿನ ದಿವಸಗಳಲ್ಲಿ ಅದು ಬರಬೇಕು, ಅದು ಬರಲಿ ಅನ್ನುವಂಥ ನಾನು ಕಳಕಳಿಯನ್ನು ವ್ಯಕ್ತಪಡಿಸ್ತಾ, ಇವತ್ತು ನಮ್ಮ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಸಭಾಂಗಣ, ಆಗ ನಮ್ಮ ಸರ್ ಕಾಶಿನಾಥ್ ಸರ್ ಹೇಳಿದ ಹಾಗೆ ನಾವು ಕೂಡ ಬಹಳಷ್ಟು ಈ ಸಭಾಂಗಣವನ್ನು ಬಳಸ್ಕೊಂಡಿದ್ದೇವೆ. ನಮ್ಮ ಬಹಳಷ್ಟು ತರಬೇತಿಗಳಿರ್ಬೋದು, ಒಕ್ಕೂಟ ಸಭೆಗಳಿರ್ಬೋದು, ಈ ರೀತಿ ಸಂಘದ ಮೀಟಿಂಗ್ಗಳಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಮಗೆ ಉಚಿತವಾಗಿ ನಮ್ಮ ಈ ಸಂಘದಿಂದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ವೇದಿಕೆಯಲ್ಲಿ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಅದಲ್ಲದೆ ಸಂಜೀವ್ ಮಾಸ್ಟ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಭಿಮಾನಿಗಳು, ಪೂಜ್ಯರ ಅಭಿಮಾನಿಗಳು, ಅವರ ಚಿಂತನೆಗಳು, ಅವರ ಅದನ್ನು ಬಹುವಾಗಿ ಅವರು ಕೊಂಡಾಡುವವರು. ಇವತ್ತು ನನ್ನನ್ನು ಈ ವೇದಿಕೆಗೆ ಕರೆದು ನನಗೆ ಅದು ಇಲ್ಲಿ ಗುರುತಿಸುವಂಥ ಕೆಲಸ ಕೂಡ ಮಾಡಿದರು. ನನಗೆ ಅವರು ಕರೀತಾರೆ ಅನ್ನುವಂಥದ್ದೇ ಕಲ್ಪನೆ ಇರಲಿಲ್ಲ. ಅವರು ಕರೆದಾಗಲೇ ನನಗೆ ಆಶ್ಚರ್ಯ ಆಯಿತು ಸರ್ ಬರ್ತೇನೆ ಅಂತ ಹೇಳಿ ಈ ದಿವಸ ಬಂದಾಗ ಕೂಡ ಒಂದು ಗುರುತಿಸುವಂಥ ಕೆಲಸ ಮಾಡಿದ್ದೀರಿ. ನನಗೆ ಅದೊಂದು ಏನು ಹೇಳ್ತಾರೆ, ಸ್ವಂತ ಊರಿನ ಇದು ಅಂತ ಹೇಳ್ತಾರೆ, ಆ ರೀತಿಯ ಸಂತೋಷ ಆಗಿದೆ. ಹಾಗಾಗಿ ನಾನು ಸಂಜು ಮಾಸ್ಟ್ರಿಗೆ, ಅವರ ಶ್ರೀಮತಿಯವರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಬಂಧುಗಳಿಗೆ ಮತ್ತು ಈ ನಮ್ಮ ನಾರಾಯಣ ಗುರು ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ, ನನಗೆ ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರೀತಿಯ ಸಂತೋಷದ ಮಾತುಗಳನ್ನಾಡಿರುವಂಥ ರಮೇಶ್ ಪೂಜಾರಿ ಕೆಳಬಾದ್ಲು ಇವರಿಗೆ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ, ಇದೀಗ ನಮ್ಮನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಶ್ರೀಮತಿ ವಿಜಯ ಜಿ ಬಂಗೇರ, ಉಪಾಧ್ಯಕ್ಷರು, ನಾರಾಯಣಗುರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಉಡುಪಿ. ಎಲ್ರಿಗೂ ನಮಸ್ತೆ. ಸ್ಥಳದ ದೇವರುಗಳಿಗೆ ವಂದಿಸಿಕೊಂಡು, ಸಮಾರಂಭದ ಅಧ್ಯಕ್ಷರಾದ ಶ್ರೀಮತಿ ಬೇಬಿ ಎಸ್ ಪೂಜಾರಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ಮುಂಭಾಗದಲ್ಲಿರುವ ಸಹೋದರ ಸಹೋದರಿಯರೇ, ಎಲ್ರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ನಿಜವಾಗಿ ನಾನು ಈ ದಿನ ಅತಿಥಿ ಅಲ್ಲ. ಇಲ್ಲಿ ನನ್ನ ಹಸ್ಬೆಂಡ್ಗೆ ಬರಲಿಕ್ಕಿತ್ತು. ನಾನು ಬರುವಾಗ ಅವರನ್ನು ಇಲ್ಲಿ ವೇದಿಕೆಗೆ ಕರೀತಾ ಇರೋದು ನನಗೆ ಕೇಳಿತು. ನೀವು ಬೇಗ ಮುಂದೆ ಹೋಗಿ ಅಂದು ನಾನು ಹೇಳಿದೆ, ನಾನು ಹಿಂದಿನಿಂದ ಬರ್ತೇನೆ, ನೀವು ಬೇಗ ಹೋಗಿ ಅಂತ. ಆದರೆ ನಾನು ಬಂದಾಗ ನನ್ನನ್ನು ಕರೆದ್ರು ಈ ಒಂದು ರಜತ ಸಂಭ್ರಮದ ಈ ಒಂದು ವೇದಿಕೆಗೆ. ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ದಿನ. ಕಾರಣ
ನನ್ನ ನಾದಿನಿ ನನಗೊಂದು ತುಂಬ ಹೆಮ್ಮೆ. ಅಂದರೆ ನಾವು ಮಹಿಳಾ ಘಟಕ ಎಲ್ಲ ಕಡೆ ಉಂಟು. ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ನಾನು ಕೂಡ ಸುಮಾರು 10-15 ವರ್ಷ ಸೇವೆ ಮಾಡಿದ್ದೆ. ಬೇಬಿ ಅವರು ಕೂಡ ಮಾಡಿದರು. ಆದರೆ ನಮ್ಮ ಸಮಾಜದ ಸಂಘದ ಅಧ್ಯಕ್ಷೆಯಾಗಿ ಅವರನ್ನು ನೀವುಗಳು ಅಂದರೆ ಸಂಘದ ಸರ್ವ ಸದಸ್ಯರು ಅವರಿಗೆ ಒಂದು ಸೇವೆ ಮಾಡುವ, ಅದು ಕೂಡ ಈ ಒಂದು 25ನೇ ವರ್ಷದ ಈ ಅವಧಿಯಲ್ಲಿ ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ನಾನು ಸಂಘದ ಸರ್ವ ಸದಸ್ಯರಿಗೆ ತುಂಬು ಹೃದಯದಿಂದ ಕೈ ಜೋಡಿಸಿಕೊಂಡು ನನ್ನ ನಾದಿನಿ, ನನ್ನ ಹೆಮ್ಮೆಯ ನಾದಿನಿ, ನನಗೆ ತುಂಬ ತುಂಬ ಖುಷಿ. ತಮಗಿದು ನನ್ನ ಗೌರವದ ಅಭಿನಂದನೆಗಳು. ಈಗ ತಾನೇ ಹೇಳಿದರು ನನ್ನ ಯಜಮಾನರ ಬಗ್ಗೆ. ಓರ್ವ ಪುರುಷನ ಉನ್ನತಿಯಲ್ಲಿ ಮಹಿಳೆಯ ಪಾತ್ರ ಉಂಟು ಅಂತೇಳಿ. ಆದರೆ ಇಲ್ಲಿ ಮಹಿಳೆಯ ಅಭಿವೃದ್ಧಿಯಲ್ಲಿ ಅಂದರೆ ಮಹಿಳೆಯ ಹಿಂದೆ ಪುರುಷರ ಪಾತ್ರ ಬಹುಮುಖ್ಯ. ಕಾರಣ ನನ್ನ ಅಣ್ಣ ಶ್ರೀಯುತ ಸಂಜೀವ ಮಾಸ್ಟ್ರು ಅವರ ಒಂದು ಫುಲ್ ಸಪೋರ್ಟ್ ಇದ್ದ ಕಾರಣ ನನ್ನ ನಾದಿನಿಗೆ ಈ ಒಂದು ಅವಕಾಶ ಸಿಕ್ಕಿತು. ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೊಂಡೊಯ್ಯುವಲ್ಲಿ ಸಾಧ್ಯ ಆಯಿತು ಅಂತ ನಾನು ಭಾವಿಸಿಕೊಂಡು ನನ್ನ ಅಣ್ಣ ಶ್ರೀಯುತ ಸಂಜೀವ್ ಮಾಸ್ಟರ್ ಅವರಿಗೆ ತುಂಬು ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮಗೆ ಮದುವೆಯಾಗಿ ನನಗೆ ಮತ್ತು ನನ್ನ ನಾದಿನಿಗೆ ಮದುವೆ ಒಂದೇ ದಿನ ಆಗಿದ್ದು 45 ವರ್ಷಗಳ ಹಿಂದೆ. ಹಾಗಾಗಿ ನಾವು ಈ ಕೊಕ್ಕರ್ಣೆಗೆ ಅಂದಿನಿಂದ ಇಂದಿನವರೆಗೆ ಬರ್ತಾ ಇದ್ದೇವೆ. ಅಲ್ಲದೆ ಈ ಕೊಕ್ಕರ್ಣೆಯ ಈ ಒಂದು ನಮ್ಮ ಬಿಲ್ಲವ ಸಮುದಾಯ ಭವನದಲ್ಲಿ ಆಗುವ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಮತ್ತು ನನ್ನ ಮನೆಯವರು ಭಾಗವಹಿಸಿ ತುಂಬ ಖುಷಿಯಲ್ಲಿ ಭಾಗವಹಿಸಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಚ್ಛಿಸ್ತೇನೆ. ಅಲ್ಲದೆ ಈ ಒಂದು ಈಗ ತಾನೇ ಎಲ್ಲ ಹೇಳಿದರು, ಈ ಒಂದು ಇನ್ವಿಟೇಷನ್ ನಾನು ಕೂಡ ಆಶ್ಚರ್ಯಪಟ್ಟಿದ್ದೆ. ಆದರೆ ನನಗೆ ಗೊತ್ತಾಯಿತು, ನಾನು ಕಣ್ಣಾರೆ ಕಂಡವಳು ಇದು ನನ್ನ ಅಣ್ಣ ಶ್ರೀಯುತ ಸಂಜೀವ್ ಮಾಸ್ಟರ್ ಅವರ ಸಂಪೂರ್ಣ ಇದರಲ್ಲಿ ಅವರ ಒಂದು ಪರಿಶ್ರಮ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಅಲ್ಲದೆ ಅವರು ಒಂದು ಸಮಾಜದ ಅಧ್ಯಕ್ಷರಾಗಿದ್ದುಕೊಂಡು ಇಲ್ಲಿ ನಾನು ಕಂಡ ಹಾಗೆ ಇಲ್ಲಿ ನಮ್ಮ ದೇವರ ನಾರಾಯಣ ಗುರುಗಳ ಅರ್ಚಕರಾಗಿಯೂ ಸೇವೆ ಮಾಡಿರುವುದು ನನಗೆ ತುಂಬ ಹೆಮ್ಮೆ ಅಂತ ಎಣಿಸ್ತಾ ಇದೆ. ನಿಜವಾಗಿ ನಾನು ಅವರಿಬ್ಬರಿಗೂ ಅದೇ ರೀತಿ ಅವರ ಮಕ್ಕಳಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಈ ಒಂದು ನಮ್ಮ ಸೇವಾ ಸಂಘದ ಎಲ್ಲ ಕಾರ್ಯದರ್ಶಿಗಳು, ಕೋಶಾಧಿಕಾರಿ, ಅದೇ ರೀತಿ ಸರ್ವ ಸದಸ್ಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ನಿಮ್ಮ ಈ ಒಂದು ಸೇವಾ ಉತ್ಸಾಹ ಇದು ನಿಂತ ನೀರಾಗದೆ, ಅವರು ಹೇಳಿದರು, ನಿಂತ ನೀರಾಗದೆ ನಿರಂತರ ಹರಿಯುವ ನೀರಾಗಲಿ. ನಿಮ್ಮ ಈ ಕಾರ್ಯಕ್ರಮ, ನಿಮ್ಮ ಈ ಸೇವಾ ಉತ್ಸಾಹವು ಮುಂದುವರಿಯಲಿ ಅಂತ ಹೇಳ್ತಾ, ಭಗವಂತನು ತಮಗೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿಯ ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಅಂತ ಪರಮಾತ್ಮನಲ್ಲಿ ಬೇಡಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್. ಸರ್ವೇ ಜನ ಸುಖಿನೋ ಭವಂತು. ಅನ್ಯರಿಗೆ ಹಿತವನ್ನು ಬಯಸುವವನು ಎಂದಿಗೂ ದುಃಖಿಯಾಗುವುದಿಲ್ಲ ಎಂಬ ನಾರಾಯಣ ಗುರುಗಳ ಮಾತನ್ನು ನೆನಪಿಸಿಕೊಂಡು ಎಲ್ರಿಗೂ ನಮಸ್ಕರಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದ ಬಗ್ಗೆ ಅತ್ಯಂತ ಸಂತೋಷದ ನುಡಿಗಳನ್ನು ಆಡಿರುವಂತಹ ವಿಜಯ ಜಿ ಬಂಗೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಅಂತಿಮ ಹೊತ್ತು, ಪ್ರಧಾನ ಹೊತ್ತು, ಅಧ್ಯಕ್ಷೀಯ ಭಾಷಣ.
ಅಧ್ಯಕ್ಷೀಯ ಭಾಷಣಕ್ಕಾಗಿ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ BBS ಪೂಜಾರಿ ಅವರು. ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಕೊಕ್ಕಣ್ಣೆ ಇದರ ರಜತ ಮಹೋತ್ಸವದ ಈ 2ನೇ ದಿನದ ಅಂದರೆ ನಿನ್ನೆ ಮಧ್ಯಾಹ್ನದಿಂದ ಶುರುವಾಗಿ ಇವತ್ತು ಇನ್ನು ಈಗ ನಾಟಕ ಉಂಟು. ಬ್ರಹ್ಮಗಂಟ ಅಂತ ಉದ್ಯಾವರ ಗಣೇಶ್ ಕುಮಾರ್ ಅವರಿದ್ದ ಆ ಸೇವಾ ಸಂಘದಿಂದ ಬ್ರಹ್ಮಗಂಟ ಅಂತ ನಾಟಕ ಉಂಟು. ಅದನ್ನೆಲ್ಲ ವೀಕ್ಷಣೆ ಮಾಡಿ ನೀವೆಲ್ಲ ಹೋಗಬೇಕು. ಅದು ಅಲ್ಲದೆ ನಾನು ಈಗ ಒಂದು ಅಂದರೆ ನಾನು ನನ್ನ ಗಂಡ ಅಂತೇಳಿ ನಾನು ಇದು ಮಾಡೋದಲ್ಲ, ಅವರನ್ನು ನಾನು ಅಂದರೆ ಅವರನ್ನು ನಾನು ಎಷ್ಟು ಪ್ರಶಂಸೆ ಮಾಡಿದ್ರೆ ಸಾಕಾಗೋದಿಲ್ಲ. ಅಂದರೆ ಈ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಪ್ರತಿ ಅಂದರೆ 1 ವರ್ಷದಿಂದ ಎಲ್ಲ ಮನೆಗೆ ಹೋಗಿ ಎಲ್ಲರ ಹತ್ರ ಹೇಳಿ ಅವರ ಮನೆಯಲ್ಲಿ ಅವರ ಹತ್ರ ಎಲ್ಲರ ಮನೆಗೆ ಹೋಗಿ, ಅದು ಅಲ್ಲದೆ 1 ವರ್ಷದಿಂದ ಹೋಗಿ ಅದರ ಮೇಲೆ ಈ ಒಂದು ಇನ್ವಿಟೇಷನ್ ಕೊಡಲಿಕ್ಕೆ ಕೂಡ ನಾವು ಮನೆಗೆ ಹೋದಾಗೆ ಹೋಗಿದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಸಂಘದ ಕಾರ್ಯದರ್ಶಿ ಮತ್ತು ನಮ್ಮ ಕೊಕ್ಕಣ್ಣಲ್ಲಿ ಗುರುರಾಜ ಪೂಜಾರಿ, ಹಾಗೆ ಗೊಂಡಾರಲ್ಲಿ ಬಾಬಣ್ಣ ಪೂಜಾರಿ, ಹತ್ರ ಬೈಲರ ನರಸಿಂಹ ಪೂಜಾರಿ, ಹಾಗೆ ಕೆಂಜೂರಲ್ಲಿ ನವೀನ್ ಪೂಜಾರಿ, ಮತ್ತು ನಮ್ಮ ಮಹಿಳಾ ಸದಸ್ಯರಾದ ಶ್ರೀಮತಿ ಶೋಭರವರು, ಹಾಗೆ ಹರಿಣಿಯವರು, ಅದು ಅಲ್ಲದೆ ನಮ್ಮ ಶ್ರೀಮತಿ ಯಶೋಧರವರು, ಮತ್ತು ನಮ್ಮ ಜ್ಯೋತಿಯವರು ಎಲ್ಲಿಗೆ ಬರಲಿಕ್ಕೆ ಆಗದಿದ್ದರು ಈಗ ಮೊನ್ನೆಯಿಂದ ನಮ್ಮೊಟ್ಟಿಗೆ ತುಂಬ ಕೆಲಸ ಮಾಡಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ. ಅದು ಅಲ್ಲದೆ ನಮ್ಮ ಪುರುಷರ ವಿಭಾಗದವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡುವುದಾರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಒಂದು ಇದಕ್ಕೆ ಪ್ರತಿ ಮನೆ ಹೋದ ಮೇಲೆ ಈ ಒಂದು ಪುಸ್ತಕ ತಯಾರಿ ಮಾಡಲಿಕ್ಕೆ ಅಂದರೆ ಅವರ ಮಗನ ಮದುವೆ ಸಮೇತ ಅವರಷ್ಟು ಶ್ರಮ ಮಾಡಲಿಲ್ಲ. ಹೋದ 9ನೇ ತಾರೀಕಿನವರೆಗೆ ಈ ಪುಸ್ತಕ ಪ್ರಿಂಟಿಗೆ ಕೊಡಲಿಕ್ಕೆ ಅಂದರೆ ಅದು ಎಷ್ಟು ಸಲ ತಿದ್ದುದಂದರೆ ಮಗ ಕಂಪ್ಯೂಟರಲ್ಲಿ ವರ್ಕ್ ಮಾಡೋದ್ರಿಂದ ಆಯಿತು. ಬೇರೆ ಕಡೆ ಅವರೆಲ್ಲ ಕಂಪ್ಯೂಟರ್ಗೆ ತಗೊಂಡು ಹೋಗಿದ್ದಿದ್ರೆ ಅವರಿಗೆ ಕೂಡ ತಲೆ ಬಿಸಿ ಆಗ್ತಿತ್ತು. ಯಾಕಂದರೆ ಈ ಒಂದು ಮಾಸ್ಟರ್ ಎಂತಪ್ಪ ಬರೇ ನಮಗೆ ಇದೊಂದು ಈ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ, ಇದು ಎಂಥ ಕೆಲಸ ಅಂತ ಅವರು ಹೇಳ್ತಿದ್ರು. ಇವರು ಹಾಗೆಲ್ಲ ಅವನ ಮಗನಿಗೆ ನೋಡು ಇದು ಸರಿಯಾಗಲಿಲ್ಲ, ಇದು ತಿದ್ದುಪಡಿ ಮಾಡಿಬಿಡು, ಇದು ಮಾಡಬೇಕಂತ ಈ ಒಂದು ಕೆಲಸ ಅವನಿಗೆ ಟಾರ್ಚರ್ ಕೊಟ್ಟದ್ದು. ಅವರಿಗೆ ಪಾಪ ಎಷ್ಟು ವರ್ಕ್ ಅವನು ತಲೆಯಲ್ಲಿ ಇಟ್ಟುಕೊಂಡು ಅವರು ಪ್ರತಿ ಒಂದನ್ನು ಅವರು ಒಬ್ಬರೇ ಈ ಪುಸ್ತಕವನ್ನು ತಯಾರು ಮಾಡಿದ್ರು. ಪ್ರತಿ ಒಂದು ಯಾರ ಹತ್ರ ಯಾವ ಇದನ್ನು ಕೂಡ ಅವರು ಇದು ಮಾಡಲಿಲ್ಲ. ಎಲ್ಲ ಅದೇ 1 ವರ್ಷದಿಂದ ಎಲ್ಲ ಕಡೆ ಹೋಗಿ, ಉದಾಹರಣೆಗೆ ಗಣಪ ಪೂಜಾರಿ ಅವರಿದ್ದಾರೆ, ಮತ್ತು ನಮ್ಮ ಎಲ್ಲ ಸಂಘಟಕರು ಎಲ್ಲ ಇದ್ದಾರೆ. ಅದು ಈ ಒಂದು ಪುಸ್ತಕ ತಯಾರು ಮಾಡಲಿಕ್ಕೆ ಅವರೇ ಒಬ್ಬರೇ ಸಹ ಇದು ಮಾಡಿದ್ದು. ಈ ಪುಸ್ತಕ ನೋಡಿದವ್ರು ಏನು ಹೇಳ್ತಾರೆ ಅಂದರೆ ಪುಸ್ತಕ ಅಷ್ಟು ಲಾಯ್ಕಾಗಿದೆ, ಇದು ಎಷ್ಟು ದಿನ ಇದಕ್ಕೆ ಶ್ರಮ ಪಟ್ಟಿರಿ ಅಂತ ಕೇಳ್ತಾ ಇದ್ದಾರೆ. ಅವರ ಒಂದು ಈ ಶ್ರಮಕ್ಕೆ ಈ ಶ್ರಮಕ್ಕೆ ನಾನು ಅವರಿಗೆ ಅವರನ್ನು ತುಂಬ ಹೃದಯ ಅಭಿನಂದಿಸ್ತೇನೆ. ಅದೇ ಕೂಡ ನನ್ನ ಮಗ ಪ್ರಜ್ವತನನ್ನು ಕೂಡ ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ಮತ್ತು ನಮ್ಮೊಟ್ಟಿಗೆ ಸಹಕರಿಸಿದಂಥ ನಮ್ಮ ಒಟ್ಟಿಗೆ ಮನೆಗೆ ತೆರಳಿದಂಥ ರವಿಕುಮಾರ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ, ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಇದಕ್ಕೆ ನಾನು ನಿಮ್ಮ ಎಲ್ಲರಿಗೂ ತುಂಬ ಹೃದಯದ ಅಭಿನಂದಿಸುತ್ತಾ, ಹಾಗೆ ದೇವರು ನಿಮಗೆ ಎಲ್ಲರಿಗೂ ಆರೋಗ್ಯ ಈ ಕಾರ್ಯಕಾರಿ ಮಂಡಳಿಯವರು ನಮಗೆ ಎಲ್ಲ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೊಂದು ನೆರವಾಯಿತು. ಮತ್ತು ನಿಮಗೆ ಎಲ್ಲರಿಗೂ ದೇವರ ಆಯುರಾರೋಗ್ಯ ಚಿರ ಸಂಪತ್ತು ಕೊಟ್ಟು ಸದಾ ಕಾಲ ಕಾಪಾಡಲಿ. ಆ ಗುರುನಾರಾಯಣ ದೇವರು ಕೋಟಿ ಚೆನ್ನೈರು ನಿಮ್ಮನ್ನು ಸದಾ ಕಾಪಾಡಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷರು ಮಾತಿನ ಮಧ್ಯೆ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಇದು ಭಾವೋದ್ವೇಗ ಅಲ್ಲ, ಪರಿಶ್ರಮಕ್ಕೆ ಸಿಕ್ಕ ಫಲ ಈ ಕಾರ್ಯಕ್ರಮ ಸಾಫಲ್ಯ. ಆಗಮಿಸಿರುವಂಥ ಎಲ್ಲರಿಗೂ ಕೂಡ ವಂದನೆಗಳನ್ನ ಅರ್ಪಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆಗಾಗಿ ಭಾಸ್ಕರ್ ಪೂಜಾರಿ, ಶಿಕ್ಷಕರು, ನಡೂರು ಖಂಡಿಕೆ.
ಎಲ್ಲರಿಗೂ ವಂದಿಸುತ್ತಾ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕರ್ಣೆ ಇದರ 25 ವರ್ಷಗಳ ಸಾರ್ಥಕ ಪಯಣದ ಆ ಸಾರ್ಥಕತೆಯ 2 ದಿನಗಳ ವಿಜೃಂಭಣೆಯ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈ ಸಮಾರೋಪ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಸಮಾರೋಪ ಭಾಷಣವನ್ನು ಮಾಡಿ ಅನ್ಯ ಕಾರ್ಯ ನಿಮಿತ್ತ ತೆರಳಿರುವಂಥ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಮಾಜಿ ಅಧ್ಯಕ್ಷರು, ರಾಜ್ಯ ಹಿಂದುಳಿದ ವರ್ಗಗಳ ನಿಗಮ ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಇದೀಗ ಅಧ್ಯಕ್ಷೀಯ ಮಾತುಗಳ ಮೂಲಕ ತಮ್ಮ ಮನದಾಳದ ಒಂದು ಭಾವನಾತ್ಮಕವಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಎನ್ನುವಂಥ ಒಂದು ಸಾರ್ಥಕ ಭಾವನೆಯನ್ನು ಹೊಂದಿರುವಂಥ ನಮ್ಮ ಸಂಘದ ಹೆಮ್ಮೆಯ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ಬೇಬಿ ಎಸ್ ಪೂಜಾರಿ ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂಥ ಶ್ರೀ ಕೊರಗ ಪೂಜಾರಿ ಅಧ್ಯಕ್ಷರು, ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಕೋಟಾ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರನ್ನೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ದಾನಿಗಳು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಅಲ್ಲದೆ ಹಲವಾರು ವರ್ಷಗಳಿಂದ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮಗಳಿಗೆ ತನುಮನ ಧನ ಸಹಾಯವನ್ನು ನೀಡಿದವರು, ಇಂದಿನ ಈ ಕಾರ್ಯಕ್ರಮಕ್ಕೂ ನಮ್ಮ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೂ ಸಹ ಬಹುದೊಡ್ಡ ಮೊತ್ತವಾದ 50,000 ರೂಪಾಯಿಗಳ ಒಂದು ಸಹಾಯ ಹಸ್ತವನ್ನು ನೀಡಿರುವಂಥ ಗೋಪಾಲ್ ಬಂಗೇರ ಮಲ್ಪೆ ಇವರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅವರ ಧರ್ಮಪತ್ನಿ ಆಗಿರುವಂಥ ವಿಜಯ ಬಂಗೇರ ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮ ಸಮಾಜದ ಹೆಮ್ಮೆಯ ವ್ಯಕ್ತಿ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂಥ ಶ್ರೀ ದಿನಕರ್ ಹೇರೂರು ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದು ಪ್ರಾಸ್ತಾವಿಕ ಮಾತುಗಳನ್ನಾಡಿದವರು ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘದ ಕಾರ್ಯಾಧ್ಯಕ್ಷರು. ಇವತ್ತು ಸಂಜು ಮಾಷ ಮುಖದಲ್ಲಿ ಈಗ ಸ್ವಲ್ಪ ಒಂದು ಸ್ವಲ್ಪ ನಗುವಿನ ಕಳೆ ಬಂತೆಯೇನೋ, ಯಾಕಂತ ಹೇಳಿದ್ರೆ 1 ವರ್ಷದಿಂದ ತಲೆ ಮೇಲೆ ದೊಡ್ಡ ಭಾರವನ್ನು ಹೊತ್ಕೊಂಡಿದ್ದರು ಅವರು. ಇತ್ತೀಚೆಗೆ 2-3 ದಿನಗಳಿಂದ ನಿದ್ದೆಯನ್ನು ಸಹ ಮಾಡಿದರೆ ಇಲ್ಲೋ ಗೊತ್ತಿಲ್ಲ. ಈ ಕಾರ್ಯಕ್ರಮಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಪ್ರತಿಯೊಂದು ನಮ್ಮ ಈ ಸಂಘದ ವ್ಯಾಪ್ತಿಗೆ ಒಳಪಟ್ಟಂಥ 15 ಗ್ರಾಮಗಳ ಪ್ರತಿಯೊಂದು ಮನೆಗೂ ಸಹ ಭೇಟಿ ನೀಡಿ ಆ ಮನೆಯ ಎಲ್ಲರ ಒಂದು ಸಹಭಾಗಿತ್ವವನ್ನು ತೆಗೆದುಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುವಂಥ ಸಂಜೀವ ಮಾಸ್ಟರ್ ಗೌರವಾಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ಕೊಕ್ಕರ್ಣೆ ಇವರಿಗೆ ನಮ್ಮ ಈ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದು ಮುಖ್ಯ ಅತಿಥಿಗಳಾಗಿರುವಂಥ ರೊಟೇರಿಯನ್ ಕಾಶಿನಾಥ್ ಸೆಣೆ ಉದ್ಯಮಿಗಳು ಸುಪ್ರೀತಾ ಕ್ಯಾಶು ಕಚ್ಕೆ ನಾಲ್ಕೂರು ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಂಘ ಶಿವಗಿರಿ ಕ್ಷೇತ್ರ ಬಾರ್ಕೂರು ಇಲ್ಲಿನ ಸರ್ವೋತ್ತಮ್ ಪೂಜಾರಿ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ರಮೇಶ್ ಪೂಜಾರಿ ಕೆಳಬಾದ್ಲು ಯೋಜನಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ರಿಜಿಸ್ಟರ್ ಬ್ರಹ್ಮವರ ಇವರಿಗೂ ಸಹ ನಮ್ಮ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಓಬು ಪೂಜಾರಿ ಕಾರ್ಯಾಧ್ಯಕ್ಷರು ಆತ್ಮಾನಂದ ಸರಸ್ವತಿ ತಾಂತ್ರಿಕ ಕಾಲೇಜು ಬಿಲ್ಲಾಡಿ ಮಾನ್ಯ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಈ 2 ದಿನದ ಕಾರ್ಯಕ್ರಮಗಳಲ್ಲಿ ಊಟೋಪಚಾರ ವ್ಯವಸ್ಥೆ ಇರಬಹುದು, ಎಲ್ಲ ವ್ಯವಸ್ಥೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಂಥವರು ಶ್ರೀ ಜಯಂತ ಪೂಜಾರಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಕ್ಕರ್ಣೆ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಅನ್ಯ ಕಾರ್ಯ ನಿಮಿತ್ತ ತೆರಳಿರುವಂಥ ದಾನಿಗಳು ಆಗಿರುವಂಥ ಸಂತೋಷ್ ಕೋಟ್ಯಾನ್ ಉದ್ಯಮಿಗಳು ಉಗ್ಗೆಲ್ಬೆಟ್ಟು ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀ ಉದಯ್ ಕುಮಾರ್ ಪೂಜಾರಿ ಗೌರವ ಸಲಹೆಗಾರರು ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಬೆಳ್ವೆ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಭಜನಾ ಕಾರ್ಯಕ್ರಮಗಳಿರ್ಬೋದು, ನಿನ್ನೆ ನಡೆದಂಥ ಭವ್ಯವಾದ ಪುರ ಮೆರವಣಿಗೆ ಇರ್ಬೋದು, ಹಾಗೆ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸಹಕರಿಸಿದಂಥವ್ರು ಇರ್ಬೋದು, ಅವರೆಲ್ಲರಿಗೂ ನಮ್ಮ ರಜತ ಮಹೋತ್ಸವದ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ
ಪ್ರತಿಯೋರ್ವರಿಗೂ ಸಹ ಈ ನಮ್ಮ 25ನೇ ವರ್ಷದ ರಜತ ಮಹೋತ್ಸವದ ಈ ಕಾರ್ಯಕ್ರಮದ ಪರವಾಗಿ ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ 2 ದಿನಗಳ ಕಾಲ ಅಲ್ಲಿ ನಮ್ಮ ಒಂದು ಸೇವಾ ಕೌಂಟರ್ ಇತ್ತು. ಅವರು ಅಲ್ಲಿ ಕೂತ್ಕೊಂಡವ್ರು ಹೇಳಲೇ ಇಲ್ಲ. ನಮ್ಮೊಂದು ಕೆಲವೊಂದು ಸ್ವಯಂ ಸೇವಕರು ನಮ್ಮ ಜೊತೆಗಿದ್ದಾರೆ. ಪಾಪ 2 ದಿನಗಳ ಕಾಲ ಅವರಿಗೆ ಊಟಕ್ಕೆ ಹೋಗ್ಲಿಕ್ಕೂ ಸಹ ಬಿಡುವಿಲ್ಲದೆ ನಮ್ಮ ಶಂಕರ ಮಾಸ್ಟರ್ ಇರ್ಬೋದು, ಅವರ ಸಂಗಡಿಗರಿರ್ಬೋದು, ಜ್ಯೋತಿ ಮೇಡಮ್ ಇವರು ಇರ್ಬೋದು, ಬೇರೆ ಬೇರೆ ಜನ. ಹಾಗೆ ನಮ್ಮ 2-3 ದಿನಗಳಲ್ಲಿ ಇಲ್ಲಿ ನಮ್ಮ ಕಾರ್ಯಕ್ರಮದ ಸಂಯೋಜನೆ ಮಾಡಲಿಕ್ಕೆ ನಮ್ಮ ಮಹಿಳಾ ವೇದಿಕೆಯ ಅರಣ್ಯಕ್ಕೆ ಇರ್ಬೋದು, ಯಶೋಧ ಮೇಡಮ್ ಇರ್ಬೋದು, ಅಖಿಲ ಟೀಚರ್ ಇರ್ಬೋದು, ತುಂಬ ಜನ ಬಂದು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಸಹ ಹಾಗೆ ಬೇರೆ ಬೇರೆ ಜನ ಸ್ವಯಂ ಸೇವಕರು ನಮ್ಮ ಜೊತೆಗೆ ದುಡಿದಿದ್ದಾರೆ. ಇಲ್ಲಿ ಕೆಲವೊಂದು ಹುಡುಗರು, ಅವ್ರ ಹೆಸರು ಕೆಲವ್ರಿಗೆ ಗೊತ್ತಿಲ್ಲ, ನಿನ್ನೆ ಮೊನ್ನೆಯಿಂದ ನಮ್ಮ ಜೊತೆಗೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥ ಈ ಭಾಗದ ನಮ್ಮ ಸಮುದಾಯದ ಕೆಲವೊಂದು ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಅವರೆಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇದೊಂದು ಧ್ವನಿ ಬೆಳಕಿನ ವ್ಯವಸ್ಥೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂಥ ಜಂಗಮೇಶ್ವರ ಲೈಟಿಂಗ್ಸ್ ಇವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ 2 ದಿನಗಳ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಭಾಗದ ಜನಪ್ರತಿನಿಧಿಗಳಿರ್ಬೋದು, ಸಾಧಕರಿರ್ಬೋದು, ಅವರಿಗೆಲ್ಲ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿಯಿಂದ ನಮ್ಮ ಈ ಅಭಿನಂದನೆಯನ್ನು ಸ್ವೀಕರಿಸಿರುವಂಥ ಪ್ರತಿಯೊಬ್ಬರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಹಂತವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಈ 2 ದಿನಗಳ ಕಾರ್ಯಕ್ರಮ ರಜತ ಮಹೋತ್ಸವ ಇಷ್ಟೊಂದು ಸಾರ್ಥಕವಾದ ವೇದಿಕೆಯಲ್ಲಿ ಸಾರ್ಥಕವಾಗಿ ಪರಿಪೂರ್ಣಗೊಂಡಿದೆ ಅಂತ ಹೇಳಲಿಕ್ಕೆ ನಿಮ್ಮೆಲ್ಲರ ಸಹಕಾರವೇ ಕಾರಣ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಫೋಟೋಗ್ರಫಿಯಲ್ಲಿ ನಮ್ಮೊಂದಿಗೆ ಸಹಕರಿಸುವಂಥ ರಾಮಕ್ಕೆ ಅಮೀನ್ ಇರ್ಬೋದು, ಅರ್ಚಕರು, ಹಾಗೆ ನಮ್ಮ ಸ್ವಯಂ ಸೇವಕರಾಗಿ ನಮಗೆ ಸೇವೆಯನ್ನು ನೀಡಿರುವಂಥ ಶೌರ್ಯ ತಂಡದವರು ಇರ್ಬೋದು, ಅವರೆಲ್ಲರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅರ್ಚಕರು ಹಾಗೆ ನಮ್ಮ ಈ ಗುರು ಮಂದಿರದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂಥ ಅರ್ಚಕರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸಹಕರಿಸಿರುವಂಥ ಶಶಿಧರ್ ಶೆಟ್ಟಿ ನಂಚಾರು ಅವರಿಗೂ ಸಹ, ಹಾಗೆ ಓಂ ಶ್ರೀ ವಿನಾಯಕ್ ಕೊಕ್ಕರ್ಣೆ ಇವರಿಗೂ ಸಹ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಒಂದೇ ಒಂದು ನಿಮಿಷ, ಜಗದೀಶ್ವರೇ ಒಂದು ಸ್ಮರಣಿಕೆ ಅಂತ ಪಡ್ಕೊಳ್ಳಿ, ಬನ್ನಿ ದಯವಿಟ್ಟು ವೇದಿಕೆ ಬನ್ನಿ. ಆಗ ವೇದಿಕೆ ಕರೆದ್ರೆ ಬರಲಿಲ್ಲ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ತಕ್ಷಣ ಊಟ ಮಾಡಿ ಮತ್ತೆ ಆಟ ನೋಡಿ. ನಾಳೆ ಆಟ ಅಲ್ಲ, ಆಗಮಿಸಿರುವಂತಹ ಎಲ್ಲರೂ ಭೋಜನವನ್ನ ಸ್ವೀಕರಿಸಿದೆ. ಇದೆ. ಆ ನಂತರ ಸಂಗಮ ಕಲಾವಿದರು ಉದ್ಯಾವರ ಇವರಿಂದ ಬ್ರಹ್ಮಗಂಟು ಎನ್ನುವಂತ ಕನ್ನಡ ಹಾಸ್ಯಮಯ ನಗೆ ನಾಟಕ ನಮ್ಮ ಮುಂದೆ ಬಿತ್ತರಗೊಳ್ಳಲಿಕ್ಕಿದೆ. ಕತೆ, ಸಂಭಾಷಣೆ, ಸಾಹಿತ್ಯವನ್ನ ಪ್ರವೀಣ್ ನೆಲ್ಲಿಕಟ್ಟೆ, ಹಾಗೆ ನಾಟಕದ ನಿರ್ದೇಶಕರು ದಿನೇಶ್ ಆಚಾರ್ಯ, ಸುಬ್ರಹ್ಮಣ್ಯ ನಗರ, ಉಡುಪಿ. ತಂಡದ ಸಾರಥ್ಯವನ್ನು ವಹಿಸಿರುವಂತವರು ಗಣೇಶ್ ಕುಮಾರ್ ಸಂಪಿಗೆ ನಗರ ಇವರ ಸಾರಥ್ಯದ ಸಂಗಮ ಕಲಾವಿದರು ಉದ್ಯಾವರ ತಂಡದವರಿಂದ ಬ್ರಹ್ಮಗಂಟು ಎನ್ನುವಂತ ಕನ್ನಡ ಹಾಸ್ಯಮಯ ನಗೆ ನಾಟಕ ನಮ್ಮ ಸಭಾಂಗಣದಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಣೆ ಮಾಡಿ ಎನ್ನುವ ಮನವಿಯೊಂದಿಗೆ ಇದೀಗ ನಮ್ಮ ಮುಂದೆ ಕುಮಾರಿ ರಿಶಾನಿ ಮತ್ತು ಕುಮಾರಿ ಶ್ರೇಷ್ಠ ಇವರಿಂದ ಭರತನಾಟ್ಯ, ಕುಮಾರಿ ರಿಶಾನಿ ಮತ್ತು ಕುಮಾರಿ ಶ್ರೇಷ್ಠ ಇವರಿಂದ ಭರತನಾಟ್ಯ ನಮ್ಮ ಈ ಸಭಾ ವೇದಿಕೆಯಲ್ಲಿ ನಡೀಲಿಕ್ಕಿದೆ.
me. The love is the you, the love is the angry why. Sorry, ನಾವು ಕನ್ನಡ ಸ್ವಲ್ಪ ಸ್ಟ್ರಾಂಗು, ಅದಕ್ಕೆ ಇಂಗ್ಲಿಷ್ ಬರೋದಿಲ್ಲ. ರೆಡಿ, 1 2 3 4. ಒಂದು ಮಾತಲೆ ನೂರು ಹೇಳಲೆ ಎದ್ದು ಬಿಟ್ಟಿಯಾಯಿ ತೋಳಲೆ ಡೌಟು ಬೇಡವೆ ನಾನು ಲವ್ವಲಿ ಬರೆದೆ ಬರೆಯುವೆ ಒಂದು ದಾಖಲೆ. I love the way you hate me. ಈತ ಬಂದಳು ಎದೆಯ ರೋಡಿಗೆ ಓಕೆ ಅಂದರೆ ಸಾಕು ಪ್ರೀತಿಗೆ ರೆಕ್ಕೆ ಬಂದಿದೆ ನನ್ನ ಆಸೆಗೆ ಸ್ಟಾರ್ಟ್ ನಂಗೂ ಈಗ ಪ್ರೀತಿ ಬೆಸಿಗೆ. ಒಂದು ಮಾತಲೆ ನೂರು ಹೇಳಲೆ ಎದ್ದು ಬಿಟ್ಟಿಯಾಯಿ ತೋಳಲೆ ಡೌಟು ಬೇಡವೆ ನಾನು ಲಂಬಲಿ ಬರೆದೆ ಬರೆಯುವೆ ಒಂದು ದಾಖಲೆ. ಡಾರ್ಲಿಂಗ್ ನಿನ್ನ ನೋಡಲು ಇರುವ ಎರಡು ಕಣ್ಣು ಸಾಲದೆ ಪ್ರೇಮ ಲೋಕಕ್ಕೆ ತುಂಬು ಹೃದಯದಿ ಮಂಡಿ ಊರುವೆ ಕೋರಿ ಸ್ವಾಗತ. ಯಾಕೆ ಹಿಂಗ ಆಡ್ತಿ ಹುಡುಗಿ ಖಡಕ್ಕು ಖದರ್ರು ನಂಗಿಲ್ವಾ ಬಿಚ್ಚಿ ಎನ್ಕೋಟಿ ಮಾಡ್ದೆ ಸುಮ್ಮನೆ ಹೊಡೆಯವ್ವ ಹತ್ರ ಬಂದ್ರೆ ಸಿಗಬೇಡ ನಾನು ಸರ್ನ ಪಟ್ಟಾಕಿ ನೀನೇನೆ ನನ್ನ ಹಾಕಿ ನನ್ನೇ ನನ್ನೇ. ಸ್ವರ್ಗ ಬೇರೆ ಎಲ್ಲೂ ಇಲ್ಲ ನೀನೇ ಅದರ ರೂಪ ಚಂದ ಕಾಣ್ತಿ ಮೂರ್ತಿ ಮ್ಯಾಲೆ ಇದ್ರೆ ಕೋಪ ಆಗೋ ಆಸೆ ಬಾನಿನಲ್ಲಿ ಇಬ್ರು ಜೋಡಿತಾರೆ ವಾಚು ನೋಡದಂಗೆ ಹಾಗೆ ಜೊತೆ ಬಾರೆ. ಗಣಿತದಲ್ಲಿ ನಾ ಸ್ವಲ್ಪ ವೀಕು ಕುಣಿತದಲ್ಲಿ ಇಲ್ಲ ಬೇಕು ಮನವಿ ಅಲ್ಲ ಡಿಮ್ಯಾಂಡು ಅನ್ಕೋ ಉಸಿರೆ ಒಮ್ಮೆ ತಬೇಕು. I love the way you hate me. ಈತ ಬಂದಳು ಎದೆ ರೋಡಿಗೆ ಓಕೆ ಅಂದರೆ ಸಾಕು ಪ್ರೀತಿಗೆ ರೆಕ್ಕೆ ಬಂದಿದೆ ನನ್ನ ಆಸೆಗೆ ಸ್ಟಾರ್ಟ್ ನಂಗೂ ಈಗ ಪ್ರೀತಿ ಬೇಸಿಗೆ. ಒಂದು ಮಾತಲೆ ನೂರು ಹೇಳಲೆ ಎದ್ದು ಬಿಡ್ತೀಯಾಯಿ ತೋಳಲೆ ಡೌಟು ಬೇಡವೆ ನಾನು ಲವ್ವಲಿ ಬರೆದೆ ಬರೆಯುವೆ ಒಂದು ದಾಖಲೆ. I love the way you hate me. ಈತ ಬಂದಳು ಎದೆಯ ರೋಡಿಗೆ ಓಕೆ ಅಂದರೆ ಸಾಕು ಪ್ರೀತಿಗೆ ರೆಕ್ಕೆ ಬಂದಿದೆ ನನ್ನ ಆಸೆಗೆ ಸ್ಟಾರ್ಟ್ ನಂಗೂ ಈಗ ಪ್ರೀತಿ ಬೇಸಿಗೆ. ಒಂದು ಮಾತಲೆ ನೂರು ಹೇಳಲೆ ಎದ್ದು ಬಿಟ್ಟಿಯಾಯಿ ತೋಳಲೆ ಡೌಟು ಬೇಡವೆ ನಾನು ಲವ್ವಲಿ ಬರೆದೆ ಬರೆಯುವೆ ಒಂದು ದಾಖಲೆ. ಓ ಡಾರ್ಲಿಂಗ್ ನಿನ್ನ ನೋಡಲು ಇರುವ ಎರಡು ಕಣ್ಣು ಸಾಲದೆ ಪ್ರೇಮ ಲೋಕಕ್ಕೆ ತುಂಬು ಹೃದಯದಿ ಮಂಡಿ ಊರುವೆ ಕೋರಿ ಸ್ವಾಗತ. ಮತ್ತೆ ಹಾಕಿ ಭರತನಾಟ್ಯ ಅಲ್ಲ ಅಲ್ಲ ಇಲ್ಲ ಮೇಲೆ ಬನ್ನಿ ಇಲ್ಲ ಮೇಲೆ. ಇದೀಗ ನಮ್ಮ ಮುಂದೆ ಭರತನಾಟ್ಯಕ್ಕಾಗಿ ರಿಷಾನಿ ಮತ್ತು ಶ್ರೇಷ್ಠ. ರಂಜನಿ ಎನ್ನುವಂಥ ಸುಶ್ರಾವ್ಯ ಮಧುರ ಸಂಗೀತಕ್ಕೆ ಭರತನಾಟ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದಾರೆ ರಿಷಾನಿ ಮತ್ತು ಶ್ರೇಷ್ಠ. ರಂಜನಿ ರಂಜನಿ
मृदु पंकजलोचनी रंजनी मृदु पंकजलोचनी रंजनी मृदु पंकजलोचनी रंजनी मृदु पंकजलोचनी सरि ग सनि द सरि ग म द सनि द नि द म ग सरि ग सनि द सरि ग म द सनि द नि द म ग पंजु भाषिणी मंजु भाषिणी मनोलासिनी मंजु भाषिणी मनोलासिनी मनोदगमनी मंजु भाषिणी मनोलासिनी मनोदगमनी श्रीरंजनी 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 सनि द मगरि ग म नि द मगरि सरि ग मगरि सनि द सनि द मगरि ग म म नि द मगरि सरि ग ग मगरि सनि द नि सरि ग सनि द सरि ग म द सनि द नि द म ग स म ग न विनोदिनी अम्ब सा म ग न विनोदिनी अम्ब सा म ग न विनोदिनी शशांकवदनी मारजननी मेघरंजनी मेघरंजनी सामगान विनोदिनी शशांकवदनी मारजननी मेघरंजनी मेघरंजनी नीस निनि ध नि नि म म नि नि म नि म नि नि म म ग ग रि रि नि ज नि नि ध नि नि म म नि नि म नि म नि नि म म ग ग रि रि ज नि ध म ग रि ग म म म नि ध म ग रि ज रि ग ग ग म ग रि ज नि ध नि ज रि ग ज स नि ध ज स रि ग म ध ज स नि ध नि नि ध म ग ज प म र जनपालिनी शूलिनी पामर जनपालिनी शूलिनी पाप विमोचनी पावनी जनरंजनी जनरंजनी पामर जनपालिनी शूलिनी पाप विमोचनी पावनी जनरंजनी जनरंजनी पप्पमरि गम बमरि गम ब नि सदब सदब गप मरि गम पप्पमरि गम बमरि गम ब नि सदब सदब गप मरि गम नि स नि नि स नि नि म ब नि नि म नि म नि नि म म ग ग रि रि नि स नि नि स नि नि म म नि नि म नि म नि नि म म ग ग रि रि स नि द म ग रि ग म म नि द म ग रि स रि ग ग म ग रि स नि द नि स नि द म ग रि ग म म म नि द म ग रि स रि ग ग ग म ग रि स नि द नि स रि ग स स नि द स स रि ग म द स स स नि द नि नि द म ग म ग स स स नि द नि नि द म ग म ग स स स स नि द नि नि द म ग ग म ग स रंजनी मृदु पंकजलोचनी रंजनी रंजनी रंजनी
ಧನ್ಯವಾದಗಳು ರಿಶಾನಿ ಆ್ಯಂಡ್ ಶ್ರೇಷ್ಠ. ಇದೀಗ ನಾಟಕಕ್ಕಾಗಿ ರಂಗ ವಿನ್ಯಾಸವನ್ನು ಮಾಡಲಿಕ್ಕಿದ್ದಾರೆ ತಂಡದವರು. ದಯವಿಟ್ಟು ಭೋಜನವನ್ನು ಸ್ವೀಕಾರ ಮಾಡದೇ ಇರುವಂಥವರು ದಯವಿಟ್ಟು ಭೋಜನವನ್ನು ಸ್ವೀಕರಿಸಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನೇನು